ಅಪ್ಪಣ್ಣ ಅವರ ಚಿತ್ರಕಾರನ ಬೆರಳು, ದೀಪಾ ಹಿರೇಗುತ್ತಿ ಅವರ ಸರಹದ್ದು, ಶ್ರೀಮತಿ ಕುಸುಮ ಆಯರಳ್ಳಿ ಅವರ ಕಪಿಲಕಂಡ ಕಥೆಗಳು, ಒಟ್ಟು 3 ಪುಸ್ತಕಗಳು ಬಿಡುಗಡೆ ಆಗ್ತಾ ಇವೆ. ದಯಮಾಡಿ ಇಂದಿನ ಸಮಾರಂಭದ ಗಣ್ಯ ಅತಿಥಿಗಳಾದ ಡಾಕ್ಟರ್ MS ಆಶಾದೇವಿ ಅವರು, ಶ್ರೀ ವಸುಧೇಂದ್ರ ಅವರು, ಶಾಂತಿ ಕೆ ಅಪ್ಪಣ್ಣ ಅವರು, ದೀಪಾ ಹಿರೇಗುತ್ತಿ ಅವರು, ಕುಸುಮ ಆಯರಳ್ಳಿ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತ ಪ್ರಾರ್ಥನೆ. ಅಂಕಿತ ಪುಸ್ತಕದಿಂದ 3 ಕೃತಿಗಳು ಇಂದು ಬಿಡುಗಡೆಯಾಗ್ತಾ ಇವೆ. 3 ಮಹಿಳಾ ಲೇಖಕಿಯರು, 3 ಲೇಖಕಿಯರು ತಿದ್ಕೊಂಡಿದ್ದೀನಿ ಸರ್. ಈ ಸರಿ ತಪ್ಪು ನಮ್ದೆ. ಇಂದು ಅಂಕಿತ ಪುಸ್ತಕದಿಂದ 3 ಪುಸ್ತಕಗಳು ಬಿಡುಗಡೆ ಆಗ್ತಾ ಇವೆ. ಚಿತ್ರಕಾರನ ಬೆರಳು, ಶಾಂತಿ ಕೆ ಅಪ್ಪಣ್ಣ, ಸರಹದ್ದು, ದೀಪಾ ಹಿರೇಗುತ್ತಿ, ಕಪಿಲಕಂಡ ಕಥೆಗಳು, ಕುಸುಮ ಆಯರಳ್ಳಿ, ಒಟ್ಟು 3 ಪುಸ್ತಕಗಳು ಇಂದು ಬಿಡುಗಡೆಯಾಗ್ತಾ ಇವೆ. 3 ಪುಸ್ತಕಗಳನ್ನು ಬಿಡುಗಡೆ ಮಾಡಲಿದ್ದಾರೆ ನಾಡಿನ ಗಣ್ಯ ಲೇಖಕಿ ಡಾಕ್ಟರ್ MS ಆಶಾದೇವಿಯವರು. ಆಶಾದೇವಿಯವರು ಚನ್ನಗೆರೆ ಸಮೀಪದ ಹಿರೇಕೋಗಲೂರಿನವರು. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ MA, ನವೋದಯ ವಿಮರ್ಶೆ ಮೇಲೆ ಪಾಶ್ಚಾತ್ಯ ವಿಮರ್ಶೆಯ ಪ್ರಭಾವ ಕುರಿತು PhDಯನ್ನು ಮಾಡಿದ್ದಾರೆ. ಪ್ರಸ್ತುತ ಬೆಂಗಳೂರು ಮಹಾರಾಣಿ ಮಹಿಳಾ ವಿಜ್ಞಾನ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕಿಯಾಗಿದ್ದಾರೆ. ನಡುವೆ ಸುಳಿಯುವ ಆತ್ಮ, ಸ್ತ್ರೀಮತವನ್ನು ಉತ್ತರಿಸಲಾಗದೆ, ಉರಿ ಚಮ್ಮಾಳಿಗೆ, ವಚನ ಪ್ರವೇಶ, ವೀಣಾ ಶಾಂತೇಶ್ವರರ ವಾಚಿಕೆ, ನಾರಿಕೇಳ, ಬೆಳಕಿಗಿಂತ ಬೆಳ್ಳಗೆ ಇವರ ಪ್ರಮುಖ ಕೃತಿಗಳು. ಶಿವಮೊಗ್ಗ ಕರ್ನಾಟಕ ಸಂಘದ MK ಇಂದಿರಾ ಪ್ರಶಸ್ತಿ, ಇನ್ಫೋಸಿಸ್ ಸುಧಾಮೂರ್ತಿ ಪ್ರಶಸ್ತಿ, GSS ಪ್ರಶಸ್ತಿ, VM ಇನಾಮ್ದಾರ್ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸಾಹಿತ್ಯ ಶ್ರೀ ಪ್ರಶಸ್ತಿ ಮುಂತಾದ ಪ್ರಶಸ್ತಿ ಪುರಸ್ಕಾರಗಳು ಇವರಿಗೆ ಸಂದಿವೆ. ಇವರಿಗೆ ಅಂಕಿತ ಪುಸ್ತಕ ಒಂದು ಪುಸ್ತಕವನ್ನು ಪ್ರಕಟಣೆಗಾಗಿ ಕೇಳಿತ್ತು. ನಾವು 10,000 ಪುಸ್ತಕದವರೆಗೂ ಬಂದಿದ್ದೀವಿ. ಆದರೆ ಇವತ್ತಿನವರೆಗೂ ಅವರು ನಮಗೆ ಪುಸ್ತಕವನ್ನು ಕೊಟ್ಟಿಲ್ಲ. ಆದರೂ ಎಲ್ಲರ ಪರವಾಗಿ ಮತ್ತು ಅಂಕಿತದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ನಮ್ಮ ಮತ್ತೊಬ್ಬ ಗಣ್ಯ ಅತಿಥಿಗಳು ಶ್ರೀ ವಸುಧೇಂದ್ರ ಅವರು. ವಸುಧೇಂದ್ರ ಅವರು ಈಗಾಗಲೇ ಬಹಳ ಸುಪ್ರಸಿದ್ಧರಾಗಿರುವ ಲೇಖಕರು. ಮೂಲತಃ ಇಂಜಿನಿಯರ್, 20 ವರ್ಷಗಳ ಕಾಲ ಸಾಫ್ಟ್ವೇರ್ ಪ್ರಪಂಚದಲ್ಲಿ ಕೆಲಸ ಮಾಡಿ ಈಗ ಪೂರ್ಣ ಪ್ರಮಾಣದಲ್ಲಿ ಲೇಖಕರು ಮತ್ತು ಪ್ರಕಾಶಕರಾಗಿದ್ದಾರೆ. ಕತೆ ಮತ್ತು ಪ್ರಬಂಧ ಕ್ಷೇತ್ರದಲ್ಲಿ ಪುಸ್ತಕಗಳನ್ನು ರಚಿಸಿರುವ ಇವರ ಪುಸ್ತಕಗಳು ಒಂದು ಮುದ್ರಣವನ್ನು ಕಂಡಿದ್ದೇ ಇಲ್ಲ, ಹಲವಾರು ಮುದ್ರಣಗಳನ್ನು ಕಂಡಿವೆ. ನಮ್ಮಮ್ಮ ಅಂದರೆ ನಂಗಿಷ್ಟ ಎನ್ನುವ ಕೃತಿ 25ಕ್ಕೂ ಹೆಚ್ಚು ಮುದ್ರಣಗಳನ್ನು ಕಂಡಿದೆ. ಮೋಹನ ಸ್ವಾಮಿ ಎಂಬ ಕಥಾ ಸಂಕಲನ ಇಂಗ್ಲಿಷ್, ಸ್ಪ್ಯಾನಿಷ್, ಮಲಯಾಳಂ, ತೆಲುಗು, ಮರಾಠಿ, ಹಿಂದಿ ಮತ್ತು ತಮಿಳು ಭಾಷೆಗಳಲ್ಲಿ ಪ್ರಕಟ ಆಗಿದೆ. ಇವರ ಕಾದಂಬರಿ ತೇಜೋ ತುಂಗಭದ್ರ ವಿಜಯನಗರ ಸಾಮ್ರಾಜ್ಯದ ಇತಿಹಾಸದ ಅಧ್ಯಯನದಿಂದ ರಚನೆಗೊಂಡಿದ್ದು ಸಾಕಷ್ಟು ಚರ್ಚೆ ಮತ್ತು ಮೆಚ್ಚುಗೆಯನ್ನು ಗಳಿಸಿದೆ. ಅವರ ಇತ್ತೀಚಿನ ಕೃತಿ ರೇಷ್ಮೆ ಬಟ್ಟೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸಾಹಿತ್ಯ ಶ್ರೀ ಪ್ರಶಸ್ತಿಯೂ ಸೇರಿದಂತೆ ಹಲವಾರು ಪ್ರಶಸ್ತಿಗಳು, ಬಹುಮಾನಗಳು ಇವರ ಪುಸ್ತಕಗಳಿಗೆ ಸಿಕ್ಕಿವೆ. ಚಂದ ಪುಸ್ತಕ ಪ್ರಕಾಶನ ಸಂಸ್ಥೆಯನ್ನು ಪ್ರಾರಂಭಿಸಿ ಅದರ ಮೂಲಕ ನಾಡಿನ ಹಲವಾರು ಹೊಸ ಬರಹಗಾರರ ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ. ಚಾರಣದಲ್ಲಿಯೂ ಕೂಡ ಇವರು ಆಸಕ್ತಿಯನ್ನು ಹೊಂದಿದ್ದಾರೆ. ಇವರಿಗೆ ಸಕ್ಕರೆ ಕಾಯಿಲೆ ಇಲ್ಲ, ಆದರೂ ಶುಗರ್ಲೆಸ್ ಕಾಫಿ ಕುಡಿತಾರೆ. ಏನು ಮಾಡಿದರೂ ಸ್ವೀಟ್ ತಿನ್ನಲ್ಲ, ಮತ್ತು ಟೈಮ್ ಸರಿಯಾಗಿ ಊಟ ಮಾಡ್ತಾರೆ. ಹೀಗೆಲ್ಲ ಮಾಡಿ ನಮ್ಮನ್ನು ಹೆದರಿಸ್ತಾ ಇರ್ತಾರೆ. ಶ್ರೀ ವಸುಧೇಂದ್ರ ಅವರಿಗೆ ಅಂಕಿತ ಪುಸ್ತಕ ಮತ್ತು ಎಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ನಮ್ಮ ಮತ್ತೊಬ್ಬ ಗಣ್ಯ ಅತಿಥಿಗಳು ಶಾಂತಿ ಕೆ ಅಪ್ಪಣ್ಣ ಅವರು. ಮೂಲತಃ ಕೊಡಗಿನವರು. ತಂದೆ ಅಪ್ಪಣ್ಣ ಹಾಗೂ ತಾಯಿ ದೇವಮ್ಮ. ಓದಿದ್ದು ನವೋದಯ ಶಾಲೆಗಳಲ್ಲಿ. ನಂತರ ನರ್ಸಿಂಗ್ ತರಬೇತಿ ಮುಗಿಸಿ ಇದೀಗ ನೌಕರಿ ನಿಮಿತ್ತ ಚೆನ್ನೈನಲ್ಲಿ ವಾಸ ಮಾಡ್ತಾ ಇದ್ದಾರೆ.
ಇವರ ಕಥೆಗಳಿಗೆ ಪ್ರಜಾವಾಣಿ ಮತ್ತು ವರ್ತಮಾನ.com ಅವರು ನಡೆಸುವ ಸ್ಪರ್ಧೆಗಳಲ್ಲಿ ಪ್ರಥಮ ಬಹುಮಾನ ಬಂದಿದೆ. ಮನಸ್ಸು ಅಭಿಸಾರಿಕೆ ಕೃತಿಗೆ ಚಂದ ಪುಸ್ತಕ ಬಹುಮಾನ ಬಂದಿದೆ. ಡಾಕ್ಟರ್ ಎಚ್ ಶಾಂತಾರಾಮ್ ಪ್ರಶಸ್ತಿ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಯುವ ಪುರಸ್ಕಾರಗಳು ಕೂಡ ಇವರಿಗೆ ಲಭಿಸಿದೆ. ಇವರ ಚಿತ್ರಕಾರನ ಬೆರಳು ಕಥಾ ಸಂಕಲನ ಅಂಕಿತ ಪುಸ್ತಕದಿಂದ ಪ್ರಕಟ ಆಗ್ತಾ ಇರೋ ಮೊದಲನೇ ಕೃತಿ. ಶ್ರೀಮತಿ ಶಾಂತಿ ಕೆ ಅಪ್ಪಣ್ಣ ಅವರಿಗೆ ಅಂಕಿತ ಪುಸ್ತಕ ಮತ್ತು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ನಮ್ಮ ಮತ್ತೊಬ್ಬ ಅತಿಥಿಗಳು ದೀಪಾ ಹಿರೇಗುತ್ತಿಯವರು. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಹಿರೇಗುತ್ತಿಯವರು ಧಾರವಾಡ ಶಿರಸಿಯಲ್ಲಿ ಓದು ಕನ್ನಡ, ಇಂಗ್ಲೀಷ್ ಹಾಗೂ ಹಿಂದಿ ಭಾಷೆಗಳಲ್ಲಿ 3 ಭಾಷೆಗಳಲ್ಲಿ MA ಪದವಿ. ಒಂದೊಂದು MA ಗಳಿಸೋದೇ ಕಷ್ಟ. ನಮ್ಮ ದೀಪಾ ಹಿರೇಗುತ್ತಿಯವರು 3 MA ಪದವಿಗಳನ್ನು ಪಡೆದಿದ್ದಾರೆ. ಪ್ರಸ್ತುತ ಇಂಗ್ಲೀಷ್ ಪ್ರಾಧ್ಯಾಪಕಿಯಾಗಿ ಚಿಕ್ಕಮಗಳೂರಿನ ಕಳಸ ಬಳಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಪರಿಮಳವಿಲ್ಲದ ಹೂಗಳ ಮಧ್ಯೆ ಇವರ ಪ್ರಕಟಿತ ಕವನ ಸಂಕಲನ ನಾನು ನೀವು ಮತ್ತು ಫೀನಿಕ್ಸ್, ಕಿತ್ತಗೀಯೋಣ ಕಾಣದ ತಡೆಗೋಡೆಗಳನ್ನು, ಸೋಲೆಂಬ ಗೆಲುವು, ಬ್ರಾಂಡ್ ಬಿಲ್ಡರ್ಸ್, ಅಪೂರ್ವ ರಾಜಕಾರಣಿ HD ಗೋವಿಂದಗೌಡ ಇವು ಇವರ ಇತರೆ ಪುಸ್ತಕಗಳು. ವಿಜಯವಾಣಿ ಮತ್ತು ಪ್ರಜಾವಾಣಿ ಪತ್ರಿಕೆಗಳಲ್ಲಿ ಅಂಕಣ ಬರೆದಿದ್ದಾರೆ. ಹಲವಾರು ವಿಶ್ವವಿದ್ಯಾಲಯಗಳ ಪದವಿ ವಿದ್ಯಾರ್ಥಿಗಳಿಗೆ ಇವರ ಲೇಖನಗಳು ಪಠ್ಯವಾಗಿವೆ. ಕರ್ನಾಟಕ ಲೇಖಕಿಯರ ಸಂಘದ ಗೀತಾ ದೇಸಾಯಿ ದತ್ತಿ ಪ್ರಶಸ್ತಿ, ಧಾರವಾಡದ ಬೇಂದ್ರೆ ಪ್ರತಿಷ್ಠಾನದ ಬೇಂದ್ರೆ ಪುಸ್ತಕ ಬಹುಮಾನ, ಸಾಹಿತ್ಯ ಪರಿಷತ್ತಿನ ನೀಲಗಂಗಾ ದತ್ತಿ ಪ್ರಶಸ್ತಿ, ಕರ್ನಾಟಕ ವಿದ್ಯಾವರ್ಧಕ ಸಂಘದ ಮಾತೋಶ್ರೀ ರತ್ನಮ್ಮ ಹೆಗ್ಡೆ ಗ್ರಂಥ ಬಹುಮಾನ ಇತ್ಯಾದಿಯಾಗಿ ಅನೇಕ ಪ್ರಶಸ್ತಿ ಪುರಸ್ಕಾರಗಳು ಇವರಿಗೆ ಲಭಿಸಿವೆ. ಸರಹದ್ದು ಅಂಕಿತ ಪುಸ್ತಕದಿಂದ ಈಗ ಪ್ರಕಟ ಆಗ್ತಾ ಇದೆ. ಶ್ರೀಮತಿ ದೀಪಾ ಹಿರೇಗುತ್ತಿ ಅವರಿಗೆ ಅಂಕಿತ ಪುಸ್ತಕ ಮತ್ತು ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ನಮ್ಮ ಮತ್ತೊಬ್ಬ ಲೇಖಕರು ಕುಸುಮ ಐರಳ್ಳಿ ಅವರು. ಮೈಸೂರು ಹತ್ತಿರದ ಐರಳ್ಳಿಯ ರೈತ ಕುಟುಂಬದವರು. ಬಾಲ್ಯ ಕಳೆದದ್ದು ಚಾಮರಾಜನಗರದ ಸಂತೆಮರಹಳ್ಳಿ. ಮೈಸೂರು ಆಕಾಶವಾಣಿಯಿಂದ ಮಾಧ್ಯಮ ಪಯಣದ ಆರಂಭ. TV ಧಾರಾವಾಹಿಗಳ ಸಂಭಾಷಣಾಕಾರ್ತಿ ಎಂಬುದು ದಶಕ ಪೂರೈಸಿದ ವೃತ್ತಿ. ನ್ಯೂಸ್ ಚಾನೆಲ್ನಲ್ಲಿ 2 ವರ್ಷ ಕೆಲಸ. ಹಲವಾರು ವರ್ಷ ವಿಜಯ ಕರ್ನಾಟಕದ ಅಂಕಣಕಾರ್ತಿ. ಲೇಖನಗಳಲ್ಲದೆ ಕಥೆಗಳು ನಾಡಿನ ಅನೇಕ ಪತ್ರಿಕೆಗಳಲ್ಲಿ ಪ್ರಕಟವಾಗಿವೆ. ಇವೆಲ್ಲವನ್ನೂ ನಾನೀಗ ಹೇಳ್ತೀನಿ ಕೇಳಿ. ಕರ್ನಾಟಕ ಸರ್ಕಾರದ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಇವರಿಗೆ ಲಭಿಸಿದೆ. ಪ್ರಸ್ತುತ ಐರಹಳ್ಳಿಯ ತೋಟದಲ್ಲಿ ಕೃಷಿಯೊಂದಿಗೆ ವಾಸ ಮಾಡ್ತಾ ಇದ್ದಾರೆ. ದಾರಿ ಎಂಬ ಕಾದಂಬರಿ ಕೂಡ ಚಂದ ಪುಸ್ತಕ ಪ್ರಕಟಿಸಿದೆ. ಕಪಿಲ ಕಂಡ ಕಥೆಗಳು ಅಂಕಿತ ಪುಸ್ತಕದಿಂದ ಈಗ ಪ್ರಕಟ ಆಗ್ತಾ ಇದೆ. ಶ್ರೀಮತಿ ಕುಸುಮ ಐರಹಳ್ಳಿ ಅವರಿಗೆ ಅಂಕಿತ ಪುಸ್ತಕ ಮತ್ತು ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ನಾಡಿನ ಅನೇಕ ಗಣ್ಯ ಸಾಹಿತಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರೆಲ್ಲರಿಗೂ ಸ್ವಾಗತ. ಮಾಧ್ಯಮದ ಬಂಧುಗಳಿಗೆ, ಈ ಕಾರ್ಯಕ್ರಮವನ್ನು ನೇರವಾಗಿ ಪ್ರಸಾರ ಮಾಡ್ತಾ ಇರೋ ಬುಕ್ ಬ್ರಹ್ಮಕ್ಕೆ ಮತ್ತು ಆಗಮಿಸಿರುವ ಎಲ್ಲರಿಗೂ ನಾನು ಸ್ವಾಗತವನ್ನು ಕೋರ್ತೇನೆ. ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಈಗ ಪುಸ್ತಕ ಬಿಡುಗಡೆ. ಡಾಕ್ಟರ್ MS ಆಶಾದೇವಿ ಅವರಿಂದ 3 ಕೃತಿಗಳ ಬಿಡುಗಡೆ. ಗಣ್ಯ ಅತಿಥಿಗಳ ಸಮ್ಮುಖದಲ್ಲಿ 3 ಕೃತಿಗಳು ಇಂದು ಬಿಡುಗಡೆ ಆಗ್ತಾ ಇವೆ. ಶಾಂತಿ ಕೆ ಅಪ್ಪಣ್ಣ ಅವರ ಚಿತ್ರಕಾರನ ಬೆರಳು, ಶ್ರೀಮತಿ ದೀಪಾ ಹಿರೇಗುತ್ತಿ ಅವರ ಸರಹದ್ದು, ಕುಸುಮ ಐರಹಳ್ಳಿ ಅವರ ಕಪಿಲ ಕಂಡ ಕಥೆಗಳು. ಒಟ್ಟು 3 ಕಥಾ ಸಂಕಲನಗಳು ಇಂದು ಬಿಡುಗಡೆ ಆಗ್ತಾ ಇವೆ. ಡಾಕ್ಟರ್ MS ಆಶಾದೇವಿ ಅವರು 3 ಕೃತಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಡಾಕ್ಟರ್ MS ಆಶಾದೇವಿ ಅವರಿಗೆ ಮತ್ತು ಬಿಡುಗಡೆ ಮಾಡಿದ ಎಲ್ಲ ಗಣ್ಯ ಅತಿಥಿಗಳಿಗೂ ವಂದನೆಗಳು. ಈಗ ಡಾಕ್ಟರ್ MS ಆಶಾದೇವಿ ಅವರಿಂದ ಕೆಲವು ಮಾತುಗಳು. ಎಲ್ಲ ಹಿರಿಯರೇ ಮತ್ತು ಸ್ನೇಹಿತರೆ, ಸುಮಾರು 1 ತಿಂಗಳ ಹಿಂದೆ ಇರಬೇಕು, ನಮ್ಮ ಕಡೆ ಅಡ್ಡಜ್ಞಾನ ಅಂತೀವಲ್ಲ, ಹಂಗೆ ನಾನು ಯಾವುದೋ ಒಂದು ಅಡ್ಡಜ್ಞಾನದಲ್ಲಿದ್ದಾಗ ಕುಸುಮ ಫೋನ್ ಮಾಡಿಬಿಟ್ಟು ಪುಸ್ತಕ ಬಿಡುಗಡೆ ಅಂತ ಹೇಳಿದರು. ನಾನು ಎಷ್ಟು ಸರಿಯಾಗಿ ಕೇಳಿಸ್ಕೊಂಡಿದ್ದೇ ಇಲ್ಲ, ನನಗೆ ಗೊತ್ತಿಲ್ಲ. ಅಂಕಿತದಿಂದ ಈ 3 ಪುಸ್ತಕ ಬಂದಮೇಲೆ ನನಗೆ ಅದು ಒಳಗೆ ಹೋಗಿದ್ದು 3 ಪುಸ್ತಕಗಳ ಬಗ್ಗೆ ನಾನು ಮಾತಾಡಬೇಕಾಗತ್ತೆ ಅಂತ. ಆದರೆ ಹೀಗೆ ಈ 3 ಪುಸ್ತಕಗಳನ್ನು
ಬಿಡುಗಡೆ ಮಾಡ್ತೀನಿ ಅನ್ನೋ ಔಪಚಾರಿಕತೆಯನ್ನು ಬಿಡಿ, ಆದರೆ ಈ 3 ಪುಸ್ತಕಗಳು ಒಟ್ಟಿಗೆ ಹೀಗೆ ಬಿಡುಗಡೆ ಆಗ್ತಾ ಇರೋದಿದೆಯಲ್ಲ, ಅದಕ್ಕೆ ಬೇರೆ ಬೇರೆ ಮಹತ್ವದ ಆಯಾಮಗಳಿದ್ದಾವೆ ಅನ್ನೋದ್ರಲ್ಲಿ ನನಗೆ ಯಾವ ಅನುಮಾನವೂ ಇಲ್ಲ. ಈ 3 ಗೆಳತಿಯರಿಗೆ ಎಲ್ಲರ ಪರವಾಗಿ ಮೊದಲಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ತುಂಬ ಹಿಂದೆ, ಬಹುಶಃ ನಾನಿನ್ನೂ ವಿದ್ಯಾರ್ಥಿಯಾಗಿದ್ದೆ ಅಂತ ಅನಿಸುತ್ತೆ ನನಗೆ, ಗೀತಾ ದೇಸಾಯಿ ಅವ್ರದ್ದೊಂದು ಸಂದರ್ಶನ ಇತ್ತು, ತರಂಗದಲ್ಲೋ ಸುಧಾದಲ್ಲೋ ಯಾವುದ್ರಲ್ಲೋ. ಆ ಇಡೀ ಸಂದರ್ಶನಕ್ಕೆ ಒಂದು ಶೀರ್ಷಿಕೆ ಕೊಟ್ಟಿದ್ರು, ಏನಂದರೆ ಇದ್ದ ನೀರಿನಲ್ಲೇ ಈಜಬೇಕೆನ್ನುವಾಗ ಸಹಜವಾಗಿಯೇ ನಾವು ಸಣ್ಣವರಾಗಿ ಬಿಡುತ್ತೇವೆ ಅಂತ. ಆ ಸಂದರ್ಶನಕ್ಕೆ ಇವಾಗ 40 ವರ್ಷ ವಯಸ್ಸಾಗಿರಬೇಕು ಅಂತ ಕಾಣುತ್ತೆ. ಯಾವ ಗೀತಾ ದೇಸಾಯಿ, ಇವತ್ತು ನಾವು ಹೆಚ್ಚು ಚರ್ಚೆ ಮಾಡ್ತಿಲ್ಲ ಅನ್ನೋದು ಬೇರೆಯ ಮಾತು, ಆದರೆ ಯಾವ ಅನುಮಾನವೂ ಇಲ್ಲದೆ ಗೀತಾ ದೇಸಾಯಿ ಕನ್ನಡದ ಬಹಳ ಒಳ್ಳೆಯ ಲೇಖಕಿಯರಲ್ಲೊಬ್ಬರು, ಬಹಳ ಪ್ರಯೋಗಶೀಲವಾದ, ಯಾವುದನ್ನು ಬಳಸೋಕೆ ನಂಗೆ ಇಷ್ಟ ಇಲ್ವೋ ಆ ಪದ ಬಳಸ್ತೀನಿ, ತುಂಬ ದಿಟ್ಟತನದಿಂದ ಬರಿತಾ ಇದ್ದಂಥ ಒಬ್ಬ ಲೇಖಕಿ. ನನಗೆ ಕಳೆದ ಒಂದು ವಾರದಿಂದ ಈ 3 ಪುಸ್ತಕಗಳನ್ನು ಓದೋವಾಗ ನನಗೆ ಅನ್ನಿಸ್ತಾ ಇದ್ದಿದ್ದೇನು ಅಂದರೆ, ಗೀತಾ ದೇಸಾಯಿ ಇವತ್ತು ನಮ್ಮ ನಡುವೆ ಇಲ್ಲದೆ ಇರಬಹುದು, ಆದರೆ ಗೀತಾ ದೇಸಾಯಿಯೂ ಸೇರಿದ ಹಾಗೆ ಕನ್ನಡದ ಎಲ್ಲ ಲೇಖಕಿಯರು ತುಂಬ ಹೆಮ್ಮೆ ಪಡುವ ಒಂದು ಘಟ್ಟಕ್ಕೆ ನಮ್ಮ ಲೇಖಕಿಯರ ಬರವಣಿಗೆ ಬಂದು ನಿಂತಿದೆ ಅನ್ನೋದು. ಈ 3 ಬಗೆಗೆ ಎಲ್ರಿಗೂ ಗೊತ್ತಿದೆ. ಈ 3ರನ್ನು ಸೇರಿಸಿ ಮಾತಾಡಬೇಕು ಅನ್ನುವ ಹೊತ್ತಿಗೆ ಒಂದೋ ಒಟ್ರಾಶಿಯಾಗಿ 3ರ ಬಹಳ ಸಾಮಾನ್ಯವಾದ ಗುಣಲಕ್ಷಣಗಳನ್ನು ಮಾತಾಡ್ಬೋದು, ಅಲ್ಲದೆ ಹೋದರೆ ಈ 3ರಲ್ಲೂ ಇರುವ ಕೆಲವು ವಿಶಿಷ್ಟವಾದ ಸಂಗತಿಗಳನ್ನು ಪ್ರಸ್ತಾಪ ಮಾಡಬಹುದು. ಎರಡನ್ನೂ ಬೆರೆಸೋಕ್ಕಾಗತ್ತಾ ನೋಡ್ತೀನಿ ನಾನು. ಈ 3 ಸಂಕಲನಗಳಲ್ಲಿ ನನಗೆ ತುಂಬ ಮುಖ್ಯವಾಗಿ ಕಂಡಿದ್ದು ಮತ್ತು ತುಂಬ ಸಂತೋಷವನ್ನು, ಸಮಾಧಾನವನ್ನು ಕೊಟ್ಟ ಅಂಶ ಯಾವುದು ಅಂತಂದರೆ, ಇವರಿಗೆ ತಾವು ಬರಿತಾ ಇರೋದ್ರ ಬಗೆಗೆ ಇರುವ ಕನ್ವಿಕ್ಷನ್. ಲೇಖಕಿಯರಿಗಿರುವ ಒಂದು ದೊಡ್ಡ ಸವಾಲು ಯಾವುದು ಅಂತಂದರೆ, ತನ್ನ ಅನುಭವವನ್ನು ಹೇಳ್ಕೊಳ್ಬೇಕಾದ ಹೊತ್ತಿನಲ್ಲಿ ಅದ್ರ ಬಗೆಗೆ ಒಂದೋ ಬೇಕು ಬೇಡದ ಗಳಿಗೆಯ ಒಂದು ಸಣ್ಣ ಹೊಯ್ದಾಟ ಇರುತ್ತೆ, ಒಂದು ಅಸ್ಪಷ್ಟತೆ ಇರುತ್ತೆ, ಒಂದು ಸಂಕೋಚ ಇರುತ್ತೆ. ಇದೆಲ್ಲವನ್ನು ಮೀರಿ ಕೆಲವು ಸಲ ನಾವು ಹೀಗೆ ಲಂಘಿಸಿ ಬರಿತಾ ಇರೋದು ಇರುತ್ತೆ, ನಿಜ. ಆದರೆ ಈ 3 ಸಂಕಲನಗಳನ್ನು ರೂಪಿಸಿರುವ ಒಂದು ಮನಸ್ಥಿತಿ ಇದೆಯಲ್ಲ, ಮನೋವಿನ್ಯಾಸ ಇದೆಯಲ್ಲ, ಮನೋವಿನ್ಯಾಸ ಯಾವುದು ಅಂತಂದರೆ, ಯಾವುದನ್ನು ಹೇಳೋದಕ್ಕೂ ನನಗೆ ಸಂಕೋಚ ಇರಬೇಕಾಗಿಲ್ಲ ಅನ್ನೋದು. ನಾವು ಯಾವಾಗಲೂ ಮಾತಾಡ್ಕೊಳ್ತಾ ಇರ್ತೀವಿ, ಹೆಣ್ಣಿಗೆ ಇರಬೇಕಾದ ಸ್ವಪ್ರಜ್ಞೆ ಇದೆಯಲ್ಲ, ಆ ಸ್ವಪ್ರಜ್ಞೆಯೇ ಹೆಣ್ಮಕ್ಕಳ ಬರವಣಿಗೆಗೆ, ಅದು ಬರವಣಿಗೆ ಇರ್ಬೋದು, ಅವ್ರು ಯಾವ್ಯಾವ ಕ್ಷೇತ್ರದಲ್ಲಿ ತೊಡಗಿಸ್ಕೊಳ್ತಾರೋ ಯಾವುದೇ ಕ್ಷೇತ್ರ ಇರ್ಬೋದು, ಅದೆಲ್ಲದಕ್ಕೂ ಒಂದು ಶಕ್ತಿಯನ್ನು ಕೊಡೋದು ಯಾವುದು ಅಂತಂದರೆ, ಅವರಲ್ಲಿ ಪ್ರಖರವಾಗಿ ಇರಬೇಕಾಗಿರುವಂಥ ಒಂದು ಸ್ವಪ್ರಜ್ಞೆ. ಇಲ್ಲಿ ನನಗೆ ತುಂಬ ವಿಲಕ್ಷಣವಾಗಿ ಕಾಣ್ತಾ ಇರುವ ಒಂದು ಅಂಶ ಯಾವುದು ಅಂತಂದರೆ, ಈ 3 ಸಂಕಲನದ ಕೆಲವಾದರೂ ಕಥೆಗಳು, ಒಂದೊಂದು ಸಂಕಲನದಲ್ಲಿ 2 ಅಥವಾ 3 ಕಥೆಗಳಾದರೂ ಬಹಳ ಗಾಢವಾಗಿ ಶೋಧಿಸೋದು ಏನನ್ನ ಅಂತಂದರೆ, ನಾನು ಯಾವುದನ್ನು ನಾನು ಅಂತ ತಿಳ್ಕೊಂಡಿದ್ದೀನೋ, ಸ್ವ ಅನ್ನೋದಿದೆಯಲ್ಲ, ಅದು ನನ್ನದೇ ಹೌದೋ ಅಥವಾ ನನ್ನ ಮೇಲೆ ಅದು ಹೇರಲ್ಪಟ್ಟಿರೋದು. ಆ ಎರಡರ ನಡುವೆ ನಾನೊಂದು ವ್ಯತ್ಯಾಸವನ್ನು ಗುರುತಿಸ್ಕೊಳ್ದೆ ಹೋದರೆ ನಮಗೆ ಮುಂದೆ ಹೋಗೋಕ್ಕಾಗಲ್ಲ ಅನ್ನೋ ಒಂದು ಸ್ಪಷ್ಟತೆ ಇದೆಯಲ್ವ, ಅದು ಇಲ್ಲಿನ ಕಥೆಗಳಿಗೆ ಇನ್ನಿಲ್ಲದ ಒಂದು ಪ್ರಬುದ್ಧತೆಯನ್ನು ಮತ್ತು ಘನತೆಯನ್ನು ತಂದುಕೊಟ್ಟಿದೆ ಅಂತ ನನಗೆ ಅನಿಸುತ್ತೆ. ಅದರಿಂದಲೇ ತುಂಬ ನೇರವಾಗಿ ಒಂದು ಹೇಳಿಕೆಯನ್ನು ಕೊಟ್ಬಿಡ್ಬೋದು, ಇಲ್ಲಿನ ಕಥೆಗಳಿಗೆ ಲೋಕದ ಬಿಸಾತು ಇಲ್ಲ. ಲೋಕದ ಬಿಸಾತಿಲ್ಲದೇನೆ ನಾನು ನನ್ನ ಅನುಭವಕ್ಕೆ ಮಾತ್ರ ನಿಷ್ಠವಾಗಿ ಬರಿತೀನಿ. ನನ್ನ ಗ್ರಹಿಕೆ ಏನಿದೆ, ನನ್ನ ಸಂವೇದನೆ ಏನಿದೆ, ಅದನ್ನು ನಾನು ಇನ್ನೊಬ್ಬರ ಜೊತೆಯಲ್ಲಿ ಕ್ರಾಸ್ ಚೆಕ್ ಮಾಡ್ಕೋಬೇಕಾಗಿಲ್ಲ ಅನ್ನುವ ಒಂದು ಅಸಾಧಾರಣವಾದ ಕ್ಲಾರಿಟಿ ಇದೆಯಲ್ವ, ಅದು ಈ ಕಥೆಗಳಿಗೆ ಒಂದು ವಿಲಕ್ಷಣವಾದ ಚೆಲುವನ್ನು ತಂದುಕೊಟ್ಟಿದೆ ಅಂತ ನನಗೆ ಅನಿಸುತ್ತೆ. ಈ 3 ಸಂಕಲನಗಳನ್ನ ಓದಿದ್ದಾದಮೇಲೆ ಅಫ್ಕೋರ್ಸ್ ಐ ಡೂ ಹ್ಯಾವ್ ಮೈ ಕ್ವೆಶ್ಚನ್ಸ್. ನನ್ನ ಕೆಲವು ಪ್ರಶ್ನೆಗಳಿದ್ದಾವೆ, ಅದರ ಎಸ್ಥೆಟಿಕ್ಸಿನ ಬಗೆಗೆ ನಮಗೆ ಕೆಲವು ಪ್ರಶ್ನೆಗಳು ಬಂದಿರಬಹುದು. ಅವೆಲ್ಲವನ್ನೂ ಬದಿಗಿಟ್ಟು ನನಗೆ ಇವು ಯಾಕೆ ಒಂದು ತೋರುಗಲ್ಲಾಗಿ, ಒಂದು ಮೈಲಿಗಲ್ಲಾಗಿ ಈ ಕಥೆಗಳು ನಿಂತ್ಕೊಳ್ತಾ ಇದ್ದಾವೆ ಅಂತಂದರೆ, ನಾವು ಮುಂದೆ ನಡಿಬೇಕಾದ ಹೊತ್ತಿನಲ್ಲಿ ಸ್ಪಷ್ಟಪಡಿಸ್ಕೊಳ್ಬೇಕಾಗಿರೋದು ಇದೆಯಲ್ಲ, ಕಂಗೆಡಿಸುವ ಮಂಜು ಹಿಂದೆ ಕಂಗೊಳಿಸುವ ಕೆಂಪು ಹಿಂದೆ, ಆ ಮಂಜು ಮತ್ತು ಆ ಕೆಂಪು, ಆ ಎರಡನ್ನು ಎದುರಿಸೋದಕ್ಕೊಂದು ಮನಸ್ಥಿತಿ ಬೇಕಲ್ಲ ನಮಗೆ, ನಮ್ಮ ಒಳಗೆ ಆದರೂ ಆ ಮನಸ್ಥಿತಿಯನ್ನು ಇವರು ಕಟ್ಕೊಳ್ತಾ ಇದ್ದಾರಲ್ಲ, ಅದು ತುಂಬ ಮುಖ್ಯ ಅಂತ ನನಗೆ ಅನಿಸುತ್ತೆ.
ಇಲ್ಲಿನ ಕಥೆಗಳು ಹೆಣ್ಣೇ ಕೇಂದ್ರವಾಗಿದ್ದಾವೆ, ಹೆಣ್ಣೇ ನನ್ನ ಕಥೆಗಳಲ್ಲಿ ವಿರಾಜಮಾನಳಾಗಿದ್ದಾಳೆ, ಆ ಥರದ ಕಥೆಗಳು ಅಲ್ವೇ ಅಲ್ಲ. ಇಲ್ಲಿನ ಕೆಲವು ಕಥೆಗಳಲ್ಲಿ ಹೆಣ್ಣು ಕೇಂದ್ರವಾಗಿದ್ದಾಳೆ ನಿಜ, ಆದರೆ ಹೆಣ್ಣಿನ ಕೇಂದ್ರವನ್ನು ಬಿಟ್ಟುಕೊಟ್ಟ ಮತ್ತು ಹೆಣ್ಣಿನ ಲೋಕಗ್ರಹಿಕೆಯನ್ನು ಹಂಚ್ಕೊಳ್ಳುವಂತಹ ಒಂದು ಬಹಳ ಮಹತ್ವಾಕಾಂಕ್ಷೆ ಕಥೆಗಳು ಇಲ್ಲಿದ್ದಾವೆ ಅಂತ ನನಗನ್ಸುತ್ತೆ. ಈ ಮಹಿಳಾ ಲೇಖಕಿಯರು ಅಂತ ಪ್ರಕಾಶ್ ಹೇಳಿದ್ರಲ್ಲ, ನಮ್ಮದೇ ತಪ್ಪು ಯಾವಾಗಲೂ ನಿಮ್ಮದೇ ತಪ್ಪು ಅಂದರೆ ಯಾರನ್ನು ಪುರುಷ ಲೇಖಕರು ಅಂತ ಒಂದು ಘಳಿಗೆನೂ ನಮಗೆ ಬರೋದೇ ಇಲ್ವಲ್ಲ ಮನಸ್ಸಿನಲ್ಲಿ. ಮಹಿಳಾ ಲೇಖಕಿಯರು ಅಂತ ಅದರ ಅರ್ಥ ಏನು ಅಂದರೆ ಆ ಗಂಡಾಳಿಕೆಯ ಆ ಗುರುತೇ ಸಿಗದೇ ಇರುವಂಥ ಬೇರುಗಳಿದ್ದಾವಲ್ಲ, ಆ ಬೇರುಗಳಿಂದ ನಾವು ಹೊರಗೆ ಬರಬೇಕಲ್ಲ. ಆ ಹೊರಗೆ ಬರೋದು ಗಂಡಿಗಿಂತ ಹೆಚ್ಚಿನ ಕಷ್ಟ ಹೆಣ್ಣಿಗಿರುತ್ತಲ್ಲ, ಆ ಕಷ್ಟವನ್ನು ಈ ಹೆಣ್ಮಕ್ಳು ಎದುರಾಗಿದ್ದಾರಲ್ಲ, ಅದು ಈ ಕಥೆಗಳನ್ನು ವಿಶಿಷ್ಟಗೊಳಿಸಿದೆ ಅಂತ ನಾನು ಹೇಳ್ತಾ ಇರೋದು. ಒಂದು ತನ್ನನ್ನು ಕೇಂದ್ರದಲ್ಲಿ ನಿಲ್ಲಿಸ್ಕೊಂಡು ಅದ್ರ ಸುತ್ತಲೂ ಪರಿಭ್ರಮಣ ಮಾಡ್ತಾ ಇರುವ ಒಂದು ವಿನ್ಯಾಸ ಇತ್ತಲ್ಲ, ಆರಂಭದ ವಿನ್ಯಾಸ, ಆ ವಿನ್ಯಾಸದಿಂದ ಈ ಕಥೆಗಳು ಹೊರಗೆ ಬಂದಿದ್ದಾವೆ. ಈ ಕಥೆಗಳು ಮಾಡ್ತಾ ಇರೋದು ಏನು ಅಂದರೆ, ನಾನು ಲೋಕವನ್ನು ಹೇಗೆ ನೋಡ್ತಾ ಇದ್ದೀನಿ ಅನ್ನೋದು. ನಾವು ಇಲ್ಲಿವರೆಗೂ ಲೋಕ ನನ್ನನ್ನು ಹೇಗೆ ನೋಡ್ತಾ ಇದೆ ಅಂತ ಅನ್ನೋದ್ರ ಬಗ್ಗೆ ಗಮನ ಕೊಡ್ತಿದ್ವಲ್ಲ, ಈ ಕಥೆಗಳು ಹಾಗಿಲ್ಲ. ನಾನು ಲೋಕವನ್ನು ಹೇಗೆ ನೋಡ್ತೀನಿ, ನಾನು ಗಂಡನನ್ನು ಹೇಗೆ ನೋಡ್ತೀನಿ, ಅಪ್ಪನನ್ನು ಹೇಗೆ ನೋಡ್ತೀನಿ, ಈ ಎಲ್ಲವನ್ನೂ ಈ ಕಥೆಗಳು ಒಳಗೊಳ್ತಾ ಇದ್ದಾವೆ. ಇನ್ನೊಂದು ಪ್ರಧಾನವಾದ ಅಂಶ ನನಗೆ 3 ಸಂಕಲನಗಳಲ್ಲಿ ಸಾಮಾನ್ಯ ಅಂತ ಕಂಡಿದ್ದು ಯಾವುದು ಅಂದರೆ, ಇಲ್ಲಿಯ ತನಕದ ಹೆಣ್ಣಿನ ಬರವಣಿಗೆಗಳಲ್ಲಿ ಒಂದೋ ಆಕ್ರೋಶ, ಇಲ್ಲ ಪ್ರತಿಭಟನೆ, ಇಲ್ಲ ವ್ಯಗ್ರತೆ, ಇಲ್ಲ ವಿಷಾದ, ಇಲ್ಲ ಕೊನೆಯಿಲ್ಲದ ದುಃಖ, ಇಂಥದ್ದಿತ್ತಲ್ಲ, ಈ ಎಲ್ಲದರಿಂದ ಈ ಕಥೆಗಳು ಹೊರಗೆ ಬಂದು ನಾವು ಯಾವುದನ್ನು ಬೌದ್ಧಿಕವಾದ ಚಲನೆ ಅಂತ ಕರಿತೀವೋ ಆ ಬೌದ್ಧಿಕ ಚಲನೆಯ ಕಡೆಗೂ ಹೋಗದೆ ಈ ಕಥೆಗಳು ಹಿಡಿದಿರುವ ದಾರಿ ಯಾವುದು ಅಂದರೆ, ನನ್ನನ್ನು ಲೋಕವನ್ನು ನಾನು ಅಂತಃಕರಣದಿಂದ ನೋಡ್ಕೊಳ್ಳೋಕೆ ಹೊರಟ್ರೆ ಇದು ಹ್ಯಾಕ್ ಕಾಣುತ್ತೆ. ನಾನು ಕೇವಲ ಬುದ್ಧಿಯಿಂದಲ್ಲ, ವಿಚಾರಗಳಿಂದಲ್ಲ, ಸಾಮಾಜಿಕ ನ್ಯಾಯದ ಪ್ರಜ್ಞೆಯ ಪ್ರಖರತೆಯಿಂದಲೂ ಅಲ್ಲ, ಅವೆಲ್ಲವೂ ನನ್ನೊಳಗೆ ಅಂತಸ್ಥವಾಗಿದ್ದಾವೆ. ಆದರೆ ಆ ಎಲ್ಲವನ್ನೂ ಮತ್ತು ಲೋಕವನ್ನು ಇವತ್ತು ಕೈ ಹಿಡಿದು ನಡೆಸಬೇಕಾಗಿರೋದು ಒಂದು ಮಾನವೀಯ ಅಂತಃಕರಣ ಅನ್ನೋದಾದರೆ, ಆ ಮಾನವೀಯ ಅಂತಃಕರಣ ಹೇಗೆ ಈ ಲೋಕವನ್ನು ನನಗೆ ಕಾಣಿಸುತ್ತೆ ಅನ್ನುವ ಹುಡುಕಾಟ ಇಲ್ಲಿರುವ ಹಾಗೆ ನನಗೆ ಕಾಣಿಸುತ್ತೆ. ಇಲ್ಲಿನ ಯಾವ ಮುಖ್ಯವಾದ ನನಗೆ ಪ್ರಿಯ ಅಂತ ಅನಿಸಿದ ಯಾವ ಕಥೆಗಳನ್ನು ನೋಡಿದ್ರೂ ಈ ಅಂಶವೇ ನನಗೆ ಪ್ರಧಾನವಾಗಿ ಕಾಣುತ್ತೆ. ಎಂಥೆಂಥ ಕಥೆಗಳನ್ನ ಇವರು ಬರೆದಿದ್ದಾರೆ ಅಂದರೆ, ನಿಜ ಕೆಲವು ಕಥೆಗಳನ್ನು ಓದುವಾಗ ಐ ಥಿಂಕ್ ಕಥೆಯೊಳಗೊಂದು ಕತೆ, ಶಾಂತಿ ಅಪ್ಪಣ್ಣ ಅವರ ಕಥೆಯನ್ನು ಓದ್ತಾ ಇರುವಾಗ ನಮಗೆ ಇಸ್ಮತ್ ಚುಗ್ತಾಯಿ ನೆನಪಾಗ್ತಾರೆ. ಇಸ್ಮತ್ ಚುಗ್ತಾಯಿ ಅವರ ಆ ಕೌದಿ ಕಥೆನೂ ನಮಗೆ ನೆನಪಾಗುತ್ತಿಲ್ಲ ಅಂತಲ್ಲ, ಆದರೆ ಈ ಕಥೆ ಶಾಂತಿಯವರದ್ದೇ ಕಥೆ. ಯಾಕೆ ಅಂತಂದರೆ ಈ ಕಥೆಯನ್ನು ಅವರು ನೇಯ್ದಿರೋದು ಅದೇ ಅಂತಃಕರಣದಿಂದ. ಯಾವುದು ನನ್ನಲ್ಲಿ ಅಸಹನೆಯನ್ನು ಹುಟ್ಟಿಸ್ಬೋದು, ಯಾವುದು ನನ್ನಲ್ಲಿ ದುಃಖವನ್ನು ಚಿಮ್ಮಿಸ್ಬಿಡ್ಬಹುದು, ಅದೆಲ್ಲ ಆರಂಭದ ಘಟ್ಟದಲ್ಲಿ ಆಗುತ್ತೆ ಈ ಕಥೆಯಲ್ಲಿ. ಆದರೆ ಅದಾದ ಮೇಲೆ ಮತ್ತೆ ಈ ಕಥೆಯ ನಾಯಕಿಗನ್ಸುತ್ತೆ, ಹೌದು ನನ್ನ ದೊಡ್ಡತ್ತಿಗೆ ಇರಬಹುದು, ಚಿಕ್ಕತ್ತಿಗೆ ಇರಬಹುದು, ಯಾರ ಗಂಡಂದ್ರು ದೂರದ ಊರಿನಲ್ಲಿ, ದೂರದ ಕಾಣದ ಒಂದು ದೇಶದಲ್ಲಿದ್ದಾರೋ, ವರ್ಷಕ್ಕೊಂದ್ಸಲ ಬಂದು ಹೋಗ್ತಾರೋ ಗಂಡಂದ್ರು, ಅಂತಹ ವಾತಾವರಣದಲ್ಲಿ, ಅಂತಹ ಬಿಕ್ಕಟ್ಟಿನಲ್ಲಿರುವ ಹೆಣ್ಮಕ್ಳು ಅವರಿಬ್ಬರು ಒಂದು ಸಂಬಂಧನ ಕಟ್ಕೊಂಡಿದ್ದಾರೆ ಅನ್ನೋದಾದರೆ ಅದು ಯಾಕೆ ತಪ್ಪು, ಅದು ಯಾಕೆ ಗಲೀಜು, ಅದ್ರ ಬಗೆಗೆ ಯಾಕೆ ಅವ್ರಿಗೆ ಪಾಪ ಪ್ರಜ್ಞೆ ಇರಬೇಕು, ನನಗೆ ಯಾಕೆ ಅದ್ರ ಬಗ್ಗೆ ಒಂದು ಅಸಹನೆ ಇರಬೇಕು. ಆರಂಭದಲ್ಲಿ ಅದು ಬಂದೇ ಬರುತ್ತೆ. ಅವಳಿಗೆ ಅತ್ತಿಗೆ ತಂದುಕೊಟ್ರೆ ಕಾಫಿಯನ್ನು, ಅವರಿಬ್ಬರ ಸ್ನೇಹವನ್ನು ನೋಡಿದ್ದಾದ್ಮೇಲೆ ಆ ಕಥೆಯ ನಾಯಕಿಗೆ ಎಂಥ ತೀವ್ರವಾದ ಅಸಹನೆ ಹುಟ್ಟಿರುತ್ತೆ ಒಳಗೆ ಅಂತಂದರೆ, ಅತ್ತಿಗೆ ಕಾಫಿ ತಂದುಕೊಟ್ರೆ ಅದನ್ನು ಕುಡಿಬೇಕಂತ ಅನ್ಸಲ್ಲ ಅವಳಿಗೆ, ಅದನ್ನು ಚೆಲ್ತಾಳೆ ಆಚೆ ಕಡೆಗೆ. ಆದರೆ ಮತ್ತೆ ಅದೇ ರಾತ್ರಿ ಅವಳು ಕೂತು ಯೋಚನೆ ಮಾಡ್ತಿರುವಾಗ ಅನಿಸುತ್ತೆ, ಈ ಹೆಣ್ಮಕ್ಳಿಗೆ ಬೇರೆ ದಾರಿ ಏನಿತ್ತು ಹಾಗಿದ್ರೆ, ಯಾಕೆ ಇವ್ರ ಜೀವನ ಹೀಗೆ ಬಾರಡಾಗಿ ವ್ಯರ್ಥವಾಗಿ ಹೋಗ್ಬಿಡಬೇಕು. ಅವರದ್ದೇ ಆದ ಒಳ ಬದುಕಿನ ಆಯಾಮವೊಂದನ್ನು ಅವ್ರು ಕಟ್ಕೊಂಡ್ರೆ ಅದರಲ್ಲಿ ತಪ್ಪೇನು ಸರಿ ಏನು, ಅದರಲ್ಲಿ ಮಧ್ಯಪ್ರವೇಶ ಮಾಡೋದಕ್ಕೆ ನಮಗೇನು ಹಾಕಿದೆ, ಅದು ಅದಕ್ಕೆ ಪ್ರಸಂಗ ಆಗಲ್ವಾ ಅಂತ ಆಕೆಗೆ ಅನಿಸುತ್ತೆ ಕಥೆಯ ನಾಯಕಿಗೆ. ಸೊ ಕಥೆಯೊಳಗೊಂದು ಕಥೆ, ಆ ಕಥೆಯ ಜೊತೆಯಲ್ಲಿ ಇನ್ನೂ ಅನೇಕ ಅಂಶಗಳನ್ನು ಆಕೆ ಹೆಣಿತಾ ಹೋಗ್ತಾರೆ. ಹಾಗೆ ಹೆಣ್ದಿರೋದ್ರಿಂದ ಈ ಕಥೆಗೊಂದು ಸಂಕೀರ್ಣತೆಯೂ ಬಂದಿದೆ, ಕಥೆಗೊಂದು ಬೇರೆ ಬಗೆಯ ಪ್ರಬುದ್ಧತೆಯೂ ಬಂದಿದೆ, ಎಲ್ಲವೂ ಬಂದಿದೆ. ಆದರೆ ನನಗೆ ಖುಷಿಯಾಗಿದ್ದೇನು ಅಂತಂದರೆ, ಈ ಇಡೀ ಕಥೆಯಲ್ಲಿ ಗಂಡಸರು ನೇಪಥ್ಯದಲ್ಲಿ ಉಳಿತಾರೆ, ತಮ್ಮ ಬದುಕಿನ ಸವಾಲುಗಳೇನಿದಾವೋ ಅಂತಿಮವಾಗಿ ಅದನ್ನು ನಾವು ಹೆಣ್ಮಕ್ಳೇ ಬಗೆಹರಿಸ್ಕೋಬೇಕು.
ಕಥೆಗೊಂದು ಧ್ವನಿ ಇದೆ ಅನ್ನೋದಾದರೆ, ಆ ಧ್ವನಿ ಏನು ಹೇಳುತ್ತೆ ಅನ್ನೋದಾದರೆ, ಹೆಣ್ಮಕ್ಳ ಇಂಥ ಬಿಕ್ಕಟ್ಟನ್ನು ನಾನು ಅರ್ಥ ಮಾಡ್ಕೊಳ್ದೆ ಹೋದರೆ ಇನ್ಯಾರು, ಲೋಕ ಯಾಕೆ ಅರ್ಥ ಮಾಡ್ಕೊಳ್ಳುತ್ತೆ? ಸೊ ಈಗ ಈ ಘಳಿಗೆಯಲ್ಲಿ ನಾವು ಯಾವುದನ್ನು ವಿಮೆನ್ ಕನೆಕ್ಟ್ ಅಂತ ಯಾವಾಗಲೂ ಕರಿತೀವಿ ಸ್ತ್ರೀವಾದದಲ್ಲಿ, ಆ ವಿಮೆನ್ ಕನೆಕ್ಟ್ ಅನ್ನೋದನ್ನು ಈ ಕಥೆ ಅದು ಎಷ್ಟು ಚಂದವಾಗಿ ಹೇಳುತ್ತೆ ಅಂದರೆ, ಹೌದಲ್ಲ, ನಾವು ಅಂದರೆ ಲೋಕ ಮೌಲ್ಯಗಳನ್ನು ಕರಾರುಗಳನ್ನು ಯಾವಾಗಲೂ ಮಾಡಿರೋದು ಹೆಣ್ಮಕ್ಳಿಗೇನೆ ತಾನೆ. ಅವುಗಳನ್ನೆಲ್ಲ ಉಲ್ಲಂಘಿಸಬೇಕು ಅಂದರೆ ಮೊದಲು ನಮ್ಮಲ್ಲಿ ಇರಬೇಕಾಗಿರೋದು ಒಂದು ಸಂಘಟನೆ, ಒಂದು ಸಾಲಿಡಾರಿಟಿ, ಒಂದು ಸಂಘಟನೆ ಅನ್ನೋದಾದರೆ ಅದನ್ನು ಇದು ಧ್ವನಿಪೂರ್ಣವಾಗಿ ಕಥೆ ತುಂಬ ಚೆನ್ನಾಗಿ ಹೇಳುತ್ತೆ. ಅದರ ಮುಂದಿನ ಕಥೆ ಪದ್ದು ನಕ್ಕಳು ಕೂಡ ಲೋಕಕ್ಕೆ ಅದು ಅನೈತಿಕವಾದ ಒಂದು ಸಂಗತಿಯನ್ನು ಹಾಗೆ ಕಾಣಿಸ್ಬೇಕು. ಆದರೆ ಯಾವ ಅನೈತಿಕತೆಯನ್ನು ನೋಡಿ ಲೋಕ ಇವಳನ್ನು ಆರೋಪಿಯ ಸ್ಥಾನದಲ್ಲಿ ನಿಲ್ಲಿಸಿ ಇವಳನ್ನು ಛಿದ್ರಗೊಳಿಸಬೇಕು ಅಂತ ಪ್ರಯತ್ನ ಪಡುತ್ತೋ, ಇವಳಿಗೆ ಚಿಮಾರಿ ಹಾಕಬೇಕು, ಇವಳಿಗೆ ಬೇರೆ ಬೇರೆ ಬಗೆಯ ಬಹಿಷ್ಕಾರಗಳನ್ನ ಹಾಕಬೇಕು ನೈತಿಕವಾಗಿ ಅಂತ ಯೋಚನೆ ಮಾಡುತ್ತೋ, ಅಂಥ ಲೋಕದ ಎದುರಿಗೆ ದಿಟ್ಟವಾಗಿ ನಿಂತಿರುವ ಈ ಪದ್ದು ಸೊಟ್ಟದಾಗಿ ನಕ್ಕಳು ಅಂತ ಕಥೆ ಕೊನೆ ಆಗತ್ತೆ. ಸೊ ಯಾವ ಲೋಕ ಹೆಣ್ಣಿನ ಬಗ್ಗೆ ಸೊಟ್ಟದಾಗಿದೆಯೋ ಆ ಲೋಕದ ಬಗ್ಗೆ ಸೊಟ್ಟದಾಗಿ ನಗದೆ ಇನ್ನೇನು ಮಾಡೋಕ್ಕೆ ಸಾಧ್ಯ ನಾವು? ಆದರೆ ಈ ಎಲ್ಲ ಕಥೆಯನ್ನು ಶಾಂತಿ ಅಪ್ಪಣ್ಣ ಇರ್ಬೋದು, ಕುಸುಮ ಇರ್ಬೋದು, ದೀಪ್ತಿ ಇರ್ಬೋದು, ಅವರು ಡಿಫೆನ್ಸ್ ಲಾಯರ್ ಥರ ಮಾತೇ ಆಡಲ್ಲ ರೀ. ದ್ಯಾಟ್ಸ್ ದ ಮೇಜರ್ ಡಿಫ್ರೆನ್ಸ್. ನಮ್ಮ ಆರಂಭದ ಘಟ್ಟದಲ್ಲಿ ನಾವು ಡಿಫೆನ್ಸ್ ಲಾಯರ್ಗಳಾಗಲೇಬೇಕಾಗಿತ್ತು, ಹಾಗೂ ಆಗಿದ್ದೀವಿ. ಜಗತ್ತು ಮೆಚ್ಚುವಂತಹ ಲಾಯರ್ ಇಲ್ಲಿದ್ದಾರೆ, ಸೀತಾರಾಮ್. ಆದರೆ ನಾವು ಇಲ್ಲಿ ಲಾಯರ್ಕೇನು ಬಿಟ್ಕೊಟ್ಬಿಟ್ಟಿದ್ದೀವಿ, ಬೇಕಾಗಿಲ್ಲ ನಮಗೆ. ನಾವು ವಾದನೂ ಮಾಡಬೇಕಾಗಿಲ್ಲ, ಆ ವಾದದಲ್ಲಿ ಗೆಲ್ಲಬೇಕು ಅನ್ನುವ ಹಠವೂ ನಮಗಿಲ್ಲ. ಯಾಕೆ ಅಂತಂದರೆ ನನ್ನ ಹೃದಯದ ವಾಗ್ವಾದದಲ್ಲಿ ನನಗೆ ನಂಬಿಕೆ ಇದೆ, ಅದರಲ್ಲಿ ನಾನು ಗೆದ್ದಿದ್ದೀನಿ. ವೆನ್ ಐ ಆಮ್ ಕನ್ವಿನ್ಸ್ಡ್ ಐ ಡೋಂಟ್ ಹ್ಯಾವ್ ಟು ಬಾದರ್ ಅಬೌಟ್ ದ ಬ್ಲಡಿ ವರ್ಲ್ಡ್ ಅನ್ನುವ ಒಂದು ಆ ದೃಷ್ಟಿಕೋನ ಇದೆಯಲ್ವ, ಅದು ಈ ಕಥೆಗಳನ್ನು 100 ಮೈಲಿ ಮುಂದೆ ತೊಗೊಂಡೋಗಿ ನಿಲ್ಲಿಸುತ್ತೆ ಅಂತ ನನಗೆ ಅನಿಸುತ್ತೆ. ನಿನ್ನೆ ಪ್ರಕಾಶ್ ಫೋನ್ ಮಾಡಿದ್ದಾಗ, ಮೇಡಮ್ ನೀವು ಬರಬೇಕು, ತಿಂಡಿನೂ ತಿನ್ನಬೇಕು ನಮ್ಮಲ್ಲಿ, ಅದಾದಮೇಲೆ ಅರ್ಧ ಗಂಟೆ ಮಾತಾಡಬೇಕು ಅಂತ ಹೇಳಿದ್ದಾರೆ. ಅದರಿಂದ ಅರ್ಧ ಗಂಟೆನಲ್ಲಿ ನಾನು 3 ಲೇಖಕಿಯರ ಕತೆ ಮುಗಿಸ್ಬೇಕಲ್ವ, ಅದರಿಂದ ಚೂರು ಫಾಸ್ಟಾಗಿ ಹೋಗ್ತಾ ಇದ್ದೀನಿ, ಯಾರು ಏನು ತಿಳ್ಕೊಬೇಡಿ. ಸೊ ಶಾಂತಿಗೆ ಅಭಿನಂದನೆಗಳನ್ನ ಹೇಳ್ತಾ, ಮುಂದೆ ಕಪಿಲೆ ಕಂಡ ಕಥೆಗಳು ಕುಸುಮ ಐರಹಳ್ಳಿ ಅವ್ರದ್ದು. ಬೊಬ್ಬೊಬ್ಬೊಬ್ಬೊಬ್ಬ ಏನು ಈ ಹೆಣ್ಮಗಳು. ಶಾಂತಿ ಅಪ್ಪಣ್ಣಂದು ಮನಸ್ಸು ಅಭಿಸಾರಿಕೆ ಓದಿದಾಗ ನಮಗೆಲ್ರಿಗೂ ಕನ್ವಿನ್ಸ್ ಆಗಿತ್ತು ಈಕೆ ಕನ್ನಡದ ಒಬ್ಬ ಮಹತ್ವದ ಕಥೆಗಾರ್ತಿ ಆಗ್ತಾಳೆ ಅನ್ನೋದ್ರಲ್ಲಿ ನಮ್ಗೆ ಯಾರಿಗೂ ಅನುಮಾನ ಇರಲಿಲ್ಲ. ಕುಸುಮ ಐರಹಳ್ಳಿ ಅಲ್ಲಲ್ಲಿ ನಾವು ನೋಡಿದ್ವಿ, ಆದರೆ ಇಷ್ಟು ಗಟ್ಟಿ ಕಾಳುಗಳ ಕಥೆಯನ್ನು ಕುಸುಮ ಬರಿಬಹುದು ಅನ್ನೋದು ಈ ಕಥಾ ಸಂಕಲನವನ್ನು ಓದಿದಾಗ ಖುಷಿ ಆಯಿತು ನನಗೆ, ಅದು ಮಂದಟ್ಟು ಆಯಿತು. ಈ ಶ್ಯಾಮಗೆ ಉಪ್ಪಿಟ್ಟು ಅಂತ ಇದರ ಮೊದಲನೆಯ ಕಥೆ, ಕನ್ನಡದ ತುಂಬ ಒಳ್ಳೆಯ ಕಥೆಗಳಲ್ಲಿ ಒಂದಾಗಬಹುದಾದ ಎಲ್ಲ ಗುಣಲಕ್ಷಣಗಳು ಈ ಶ್ಯಾಮಗೆ ಉಪ್ಪಿಟ್ಟಿಗಿದೆ. ಏನು ಹೇಳಕ್ಕೆ ಹೊರಟಿದೆ ಈ ಶ್ಯಾಮಗೆ ಉಪ್ಪಿಟ್ಟು? ಒಂದು ಹಳ್ಳಿಗಾಡಿನಲ್ಲಿರುವ ಒಬ್ಬ ಹೆಣ್ಮಗಳು, ಯಾವ ಹೆಣ್ಮಗಳಿಗೆ ಮನೆಯಲ್ಲಿ ಶಾವಿಗೆ ಉಪ್ಪಿಟ್ಟು ಮಾಡಿನೇ ಗೊತ್ತಿಲ್ವೋ, ಅಚಾನಕ್ಕಾಗಿ ಒಂದು ಮದುವೆಗೆ ಹೋದಾಗ ಅವಳಿಗೆ ಅದನ್ನು ತಿಂದು ಎಂಥ ಮೋಹ ಹುಟ್ಬಿಡುತ್ತೆ ಅದ್ರ ಬಗೆಗೆ ಅಂತಂದರೆ, ಅಲ್ಲಿಂದ ಆಚೆಗೆ ಯಾರು ಮದುವೆ ಕರೆದ್ರೂ ಅವಳು ಹೋಗೋದೇ ಸೈ. ಒಂದು ಕಾಲದಲ್ಲಿ ಎಲ್ಲ ಈ ಮದುವೆಯ ಮೆನುಗಳಿಗೆ ಒಂದು ಟ್ರೆಂಡ್ ಇರುತ್ತೆ ನೋಡಿ, 1 ವರ್ಷ 2 ವರ್ಷ ಅದನ್ನು ರಿಪೀಟ್ ಮಾಡ್ತಿರ್ತಾರಲ್ವ, ಹಾಗೆ ಅದು ರಿಪೀಟ್ ಆಗೋ ತನಕನೂ ಅವಳು ಹೋಗ್ತಾನೆ ಇರ್ತಾಳೆ ಶಾವಿಗೆ ಉಪ್ಪಿಟ್ಟು ತಿನ್ನೋದು. ಅವಳಿಗೆ ಅನಿಸುತ್ತೆ, ಎಂಥ ಪಾಪಿ ಜನ್ಮ ನಂದು, ಇಲ್ಲಿವರೆಗೂ ನಾನು ಶಾವಿಗೆ ಉಪ್ಪಿಟ್ಟೆ ತಿನ್ನಲಿಲ್ವಲ್ಲ. ಕತೆ ಓದ್ತಾ ನೋಡಿ ಒಂದು ಘಟ್ಟದಲ್ಲಿ ಶಾವಿಗೆ ಉಪ್ಪಿಟ್ಟು ನಿಂತು ಹೋಗುತ್ತೆ, ಆದರೆ ಅವಳಿಗೆ ಆ ಚಪಲ ತಡೆಯೋಕ್ಕೆ ಆಗಲ್ಲ. ಅವಳಿಗೆ ಅನಿಸುತ್ತೆ ಹೆಂಗಾದರೂ ಮಾಡೋದನ್ನು ತಿನ್ನಬೇಕು ಅಂತ. ಯಾರ ಹತ್ರನೂ ಅದರ ರೆಸಿಪಿ ಕೇಳ್ಕೊತಾಳೆ, ಇನ್ಯಾರೋ ಹೇಳ್ತಾರೆ ನಿಮ್ಮ ಊರಿನಲ್ಲೇ ಅಂಗಡಿನೆಲ್ಲ ಶಾವಿಗೆ ಪ್ಯಾಕೆಟ್ ಸಿಗುತ್ತೆ ಮಾಡ್ಕೊ ಅಂತ ಹೇಳ್ತಾರೆ, ಇವಳು ಮಾಡ್ಕೋತಾಳೆ. ಅದು ಶಾವಿಗೆ ಉಪ್ಪಿಟ್ಟಿನ ಬದಲು ಪಾಯಸವೋ ಸಾಂಬಾರೋ ಏನೋ ಆಗಿರುತ್ತೆ, ಅದನ್ನು ಬಿಸಾಕ್ತಾಳೆ. ಅಷ್ಟೆಲ್ಲ ಆದಮೇಲೂ ಅವಳಿಗೆ ಇನ್ನು ನಿಲ್ಲಿಸ್ಬಿಡ್ಬೇಕು ಶಾವಿಗೆ ಉಪ್ಪಿಟ್ಟಿನ ಅಂತ ಅನಿಸೋದೇ ಇಲ್ಲ. ಅವಳಿಗೆ ಬೇಕು ಆ ತಹ ಅಂದರೆ ಯಾವುದೋ ಒಂದು ಯಕಶ್ಚಿತ್ ಸಂಗತಿಯೋ ಆ ಉಪ್ಪಿಟ್ಟು ಅನ್ನೋದು. ಎಷ್ಟರ ಮಟ್ಟಿಗೆ ಅವಳಿಗೆ ಅದ್ರ ಬಗ್ಗೆ ಒಂದು ಮೋಹ ಹುಟ್ಟಿರುತ್ತೆ ಅಂದರೆ, ಸಾಯಂಕಾಲ ತಿಂಡಿಗೆ ಅದನ್ನು ಕೊಡೋದನ್ನ ಅವಳು ಹೆಂಗೆ ತಿಂತಿರ್ತಾಳೆ ಅಂದರೆ, ರಾತ್ರಿ ಊಟ ಬೇಡ ಅವಳಿಗೆ, ಯಾರಾದರೂ ಬಲವಂತ ಕರೆದ್ರೆ ಹೋಗಿ ಒಂಚೂರು ಹಾಕ್ಸ್ಕೊಂಡು ತಿಂತಾ ಇರ್ತಾಳೆ. ಮತ್ತು ಅವಳು 3 ಸಲ 4 ಸಲ ಶಾವಿಗೆ ಉಪ್ಪಿಟ್ಟು ಹಾಕ್ಸ್ಕೊಂಡು ತಿನ್ನೋದನ್ನು ಎಷ್ಟು ಸ್ಟ್ರಾಟಜಿಕ್ಕಾಗಿ ಮಾಡ್ತಿರ್ತಾಳೆ ಅಂತಂದರೆ, ಅವಳು ತನ್ನ ಗೆಳತಿಯರ ಜೊತೆಯಲ್ಲಿ ನೆಂಟರಿಷ್ಟ್ರ ಜೊತೆಯಲ್ಲಿ ಕೂತ್ಕೋತಾನೆ ಇರಲ್ಲ ತಿಂಡಿ ತಿನ್ನೋಕ್ಕೆ.
ಎದುರಿಗಿಲ್ಲ ಮಕ್ಕಳು ಕೂತಿರ್ಬೇಕು, ಇಲ್ಲ ಗಂಡಸರು ಕೂತಿರ್ಬೇಕು. ಮಕ್ಕಳಿಗೂ ಅದ್ರ ಬಗ್ಗೆ ಕೇರ್ ಇಲ್ಲ, ಗಂಡಸರಿಗಂತೂ ಗಬ ಗಬ ತಿಂದು ಓಡ್ ಹೋಗ್ತಾ ಇದ್ರು ಅಂತ ಅವಳು ಅನ್ಕೊಳ್ತಾಳೆ. ಪ್ರಶ್ನೆ ಇರೋದು ಏನು ಅಂದರೆ, ಈ ಕಥೆನ ಓದ್ತಾ 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 ಓದುಗರ ಮನಸ್ಸಿನಲ್ಲಿ ಉದ್ಭವ ಆಗುವ ಪ್ರಶ್ನೆಗಳು ಎಂಥದ್ದು ಅಂತಂದರೆ, ಅದು ಕೇವಲ ಶಾವಿಗೆ ಉಪ್ಪಿಟ್ಟಿನ ಪ್ರಶ್ನೆ ಅಲ್ಲ ಅಲ್ವಾ. ಯಾವ್ಯಾವುದರಿಂದ ನೀವು ಹೆಣ್ಮಕ್ಕಳನ್ನು ಕಟ್ಟಿ 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 ಇಟ್ಟಿದ್ದೀರೋ ಅದೆಲ್ಲದರಿಂದ ಬಿಚ್ಕೊಳ್ಬೇಕಲ್ಲ. ನಾವು ಬಿಚ್ಕೊಳ್ದೆ ಹೋದರೆ ಬದುಕನ್ನು ನಾನು ಅನುಭವಿಸಿದ ಹಾಗೆ ಅನಿಸಲ್ವಲ್ಲ. ಈ ಪಾಪಿ ಬದುಕಿನಲ್ಲಿ ನಾನು ಬರೀ ಶಾವಿಗೆ ಉಪ್ಪಿಟ್ಟು ತಿಂದಿರಲಿಲ್ಲ ಅನ್ನೋದು ಅಷ್ಟೇ ಅಲ್ಲ ಅಲ್ವಾ ಪ್ರಶ್ನೆ. ಹೆಣ್ಣಿನ ಜೀವನದಲ್ಲಿ ಅವಳು ಎಷ್ಟೊಂದನ್ನು ಕಳ್ಕೊಂಡಿರ್ತಾಳಲ್ಲ. ಕಳ್ಕೊಂಡಿದ್ದೀನಿ ಅನ್ನುವ ಅರಿವು ಬರೋದೇ ಅವಳ ನಿಜವಾದ ಜ್ಞಾನೋದಯ ಅಲ್ವಾ. ಪಡ್ಕೊಳ್ಳೋದು ಆಮೇಲಿಂದು. ಮೊದಲಿಗೆ ನಮಗೆ ಬರಬೇಕಾಗಿರುವ ಅರಿವು ಯಾವುದು ಅಂದರೆ, ನಾನು ಏನನ್ನು ಕಳ್ಕೊಂಡಿದ್ದೀನಿ ಅನ್ನೋದಾದರೆ ಆ ಅರಿವು ಈ ನಾಗಕ್ಕನಿಗೆ ಒಂದು ಹೊಸ ವ್ಯಕ್ತಿತ್ವವನ್ನೇ ಕೊಡುತ್ತೆ ಅಂತ ಅನಿಸುತ್ತೆ. ಮುಂದಕ್ಕೆ ಅವಳು ಪಾನಿಪುರಿಯ ಏನದು ಪ್ರೇಮಿ ಆಗೋಗ್ತಾಳೆ. ಪಾನಿಪುರಿಯ ಫ್ಯಾನ್ ಆಗ್ಬಿಟ್ಟು ಎಲ್ಲೋದ್ರೂ ಪಾನಿಪುರಿ ಬೇಕು, ಅದು ಬೇಕು, ಇದು ಬೇಕು ಅಂತ ಅವಳು ಅಂದ್ಕೊಳ್ತಿರ್ತಾಳೆ. ಬಟ್ ಇಡೀ ನಾಗಕ್ಕ ನಮ್ಮ ಮನಸ್ಸಿನಲ್ಲಿ ಯಾಕೆ ಉಳ್ಕೊಳ್ತಾಳೆ ಅಂದರೆ, ಒಬ್ಬ ದುರಂತ ನಾಯಕಿಯಾಗಿ ಅಲ್ವೇ ಅಲ್ಲ. ನಮ್ಮ ಮನಸ್ಸಿನಲ್ಲಿ ನಾಗಕ್ಕ ಉಳ್ಕೊಳ್ಳೋದು ಯಾವ ನೆಲೆಯಿಂದ ಅಂತಂದರೆ, ಅರೆ ಈ ಲೋಕ ಎಷ್ಟೊಂದರಿಂದ ಹೆಣ್ಣನ್ನು ವಂಚಿತಳನ್ನಾಗಿಸ್ಬಿಟ್ಟಿದೆಯಲ್ಲ, ಅದೆಲ್ಲದರಿಂದ ನಾನು ಹೊರಗೆ ಬರೋದಕ್ಕೆ ನನ್ನ ಬದುಕಿನ ಯಾವುದೇ ವಯಸ್ಸು, ಯಾವುದೇ ಘಟ್ಟದಲ್ಲಿ ನಾನು ಪ್ರಯತ್ನ ಪಡೋದು ಏನು ತಪ್ಪಲ್ಲ ಅಂತ ಅವಳಿಗೆ ಅನಿಸೋದಕ್ಕೆ ಶುರು ಆಗುತ್ತೆ. ಯಾವ ನಾಗಕ್ಕ ಆ ಲಿಂಗಾಯತರ ಜಾತಿಯ ಒಂದು ಅಹಂಕಾರದಲ್ಲಿ ಮುಳುಗೋಗಿದ್ಲು, ಅವ್ರದ್ದೇ ಊರಿನಲ್ಲಿ ಒಂದು ಪಾನಿಪುರಿ ಅಂಗಡಿ ಆಗುತ್ತೆ, ಅವ್ನು ಯಾವುದೋ ಕೆಳಜಾತಿಯವನಾಗಿರ್ತಾನೆ, ಅವಳಿಗೆ ಒಂದು ಗಳಿಗೆ ಮನಸ್ಸು ಹೊಯ್ದಾಡುತ್ತಾರೆ, ನಾನು ಲಿಂಗಾಯತರವಳು, ನಾನು ಹೋಗಿ ಆ ನಾಯಕರ ಜಾತಿಯವನು ತೆಗ್ದಿರೋ ಪಾನಿಪುರಿ ಅಂಗಡಿನಲ್ಲಿ ಪಾನಿಪುರಿ ತಿನ್ನೋದಾ? ನೋಡಿ, ಜಾತಿಯ ಪ್ರಶ್ನೆ ಬರ್ತಾ ಇದೆ, ಅಲ್ಲಿ ಆಹಾರದ ಪ್ರಶ್ನೆ ಬರ್ತಾ ಇದೆ, ಅಲ್ಲಿ ಹೆಣ್ಣಿಗೆ ಸಿಗದೇ ಇರುವ ಅವಕಾಶಗಳನ್ನು ನಾವೇ ಸೃಷ್ಟಿ ಮಾಡ್ಕೊಳ್ಬೇಕಾದ ಅವಕಾಶಗಳ ಅಗತ್ಯದ ಪ್ರಶ್ನೆ ಬರ್ತಾ ಇದೆ. ಎಷ್ಟೊಂದನ್ನು ಈ ಕತೆ ಹೇಳ್ತಾ ಹೋಗ್ತಾ ಇದೆ. ಸೊ ಈ ಶಾವಿಗೆ ಉಪ್ಪಿಟ್ಟು ಅನ್ನೋದು ಅದು ಹೆಣ್ಣು ತನ್ನ ಬದುಕನ್ನು ತಾನೇ ಕಟ್ಕೊಳ್ಬೇಕಾಗಿರುವ ಒಂದು ದಾರಿ ಇದೆಯಲ್ಲ, ತನ್ನನ್ನು ತಾನೇ ರಚಿಸ್ಕೊಳ್ಬೇಕಾದ ಒಂದು ರೇಖಾಚಿತ್ರ ಇದೆಯಲ್ಲ, ಆ ರೇಖಾಚಿತ್ರವನ್ನು ಬರೆದಾಗ ಅನಿಸುತ್ತೆ. ಯಾವ ನಾಗಕ್ಕನಿಗೆ ಈ ಕಥೆಯ ವಿವರಗಳನ್ನು ನಂಬಿ ಹೇಳೋದಾದರೆ ಒಂದು 50 ವರ್ಷ ಆಗಿರ್ಬೇಕು, 50-55 ವರ್ಷದವಳಾದ ಅವಳು ನೋಡಿ ಮುಂದೆ ಮಗನ ಮನೆಗೆ ಹೋಗ್ತಾಳೆ, ಅದು ಬೀಗಿತ್ತಿಯ ಚೂಡಿದಾರ ಹಾಕ್ಕೊಳ್ತಾಳೆ, ಜಡೆ ಮುಂದಕ್ಕೆ ಹಾಕ್ಕೊಳ್ತಾಳೆ, ಮೊಮ್ಮಕ್ಕಳ ಹತ್ರ ಒಂದು ಫೋಟೋ ತೆಗೆಸ್ಕೊತಾಳೆ. ಬಿಚ್ಚುತ್ತಾ 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 ಬದುಕು ಎಷ್ಟು ವಿಸ್ತಾರ ಆಗ್ಬೋದು, ಎಷ್ಟು ಸುಂದರವಾಗಬಹುದು. ಯಾವ ವೃದ್ಧಾಪ್ಯಕ್ಕೆ ಹತ್ತಿರ ಆಗ್ತಾ ಇರುವ ನಾಗಕ್ಕನ ಬದುಕು ಜಡ ಆಗ್ಬೋದಾಗಿತ್ತು, ಆ ಜಡವಾಗ್ತಾ ಇರುವ ಬದುಕನ್ನು ಅವಳು ನಿತ್ಯದ ಒಂದು ಜೀವಂತಿಕೆಯಾಗಿ ಪರಿವರ್ತಿಸ್ಕೊಂಡ್ಬಿಡ್ತಾಳೆ. ಯಾರು ಇನ್ನೇನು ಬಾಡ್ ಹೋದ್ಲು ಅಂತ ಅಂದ್ಕೊಳ್ತಿರ್ತಾಳೋ ಅಂತ ನಾಗಕ್ಕ ಅರಳ್ತಾ 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 ಹೋಗ್ತಾಳೆ. ಪರಿಮಳ ಆ ಹೂವಿನಿಂದ ಯಾರಿಗೆ ಸಿಗುತ್ತೋ ಬಿಡುತ್ತೋ, ನನ್ನ ಹೂವಿನ ಪರಿಮಳ ನನಗೆ ಸಿಕ್ಕರೆ ಸಾಕು, ನನ್ನ ಬದುಕು ನನಗೊಂದು ಖುಷಿಯನ್ನು ಕೊಟ್ಟರೆ ಸಾಕು ಅನ್ನೋದು ಇದೆಯಲ್ಲ. ಹೆಣ್ಮಕ್ಳಿಗೆ ತಮಗೆ ತಾವು ಬದುಕೋದನ್ನೇ ಈ ಲೋಕ ಯಾವತ್ತೂ ಹೇಳ್ಕೊಡಲ್ವಲ್ಲ. ಹೆಣ್ಮಕ್ಳು ಯಾವಾಗಲೂ ಬೇರೆಯವ್ರ ಸಲುವಾಗಿ ಬದುಕು ಸಾಯ್ಬೇಕಲ್ಲ. ಬದುಕಿದ್ದಾರೆ ಅಂತ ಅವ್ರು ಅಂದ್ಕೊಳ್ತಿರ್ತಾರೆ, ಅವ್ರನ್ನ ಸಾಯಿಸೋದ್ರಲ್ಲೇ ಆಸಕ್ತಿ ಇರುತ್ತಲ್ಲ. ಆದರೆ ಈ ಕಥೆಯ ನಾಯಕಿ ನಾಗಕ್ಕ ಮಾತ್ರ ನನಗೋಸ್ಕರ ನಾನು ಬದುಕಬೇಕಲ್ಲ ಅಂತ ಅಂದ್ಕೊಳ್ತಾಳೆ. ಮಕ್ಕಳು ರಿಸ್ಟ್ರಿಕ್ಷನ್ಸ್ ಹಾಕ್ತಾರೆ, ನಾವು ಹೋಗ್ತೀವಿ ಬಿಡು ಮದುವೆಗೆ, ನೀನು ಬರಬೇಡ ಅಂದ್ರೆ ಅವಳು ನಿಮಗೆ ನಂದು ನನಗೆ, ನಿಮ್ಮ ಪಾಡಿಗೆ ನೀವು ಬಂದ್ರಪ್ಪ, ನಿಮ್ಮ ಮದುವೆ ಅಟೆಂಡೆನ್ಸ್ ನೀವು ಹಾಕ್ಕೊಳ್ಳಿ, ನಾನು ಬರ್ತೀನಿ. ಇದು ಅಂದರೆ ಯಾವಾಗ ಹೆಣ್ಮಕ್ಳಿಗೆ ಅವರ ಒಳಲೋಕದಲ್ಲಿ ಒಂದು ನಂಬಿಕೆಯ ಲೋಕ ಸೃಷ್ಟಿಯಾಗಿರುತ್ತೋ, ಆ ನಂಬಿಕೆಯ ಲೋಕ ಇರುತ್ತೆ, ಆ ನಂಬಿಕೆಯ ಲೋಕ ಅನಾವರಣ ಆಗುತ್ತೋ, ಅಲ್ಲಿಂದಾಚೆಗೆ ಅವರ ಬದುಕು ಎಷ್ಟು ಭೂಮಿ ಆಕಾಶಗಳ ವ್ಯತ್ಯಾಸದಲ್ಲಿ ಅರಳ್ತಾ ಹೋಗುತ್ತೆ ಅನ್ನೋದನ್ನು ಈ ಕಥೆ ತುಂಬ ಚೆನ್ನಾಗಿ ಹೇಳುತ್ತೆ. ಇವರಲ್ಲಿ ನನಗೆ ತುಂಬ ಇಷ್ಟವಾದ ಇನ್ನೊಂದೆರಡು ಕಥೆಗಳು, ಒಂದು ಅಲೆ, ಇನ್ನೊಂದು ಬ್ರೇಕಿಂಗ್ ನ್ಯೂಸ್, ಇನ್ನೊಂದು ಶಂಕರ್ ಟೀ ಸ್ಟಾಲ್. ಆ ಅಲೆ ಎನ್ನುವ ಕಥೆನಲ್ಲಿ ಸಹಿತ ಯಾವ ಹೆಣ್ಮಗಳಿಗೆ ಅವನೊಬ್ಬ ಮೂಕ ಆಗಿರ್ತಾನೆ, ಅವನೊಬ್ಬ ಕಿವುಡ ಆಗಿರ್ತಾನೆ, ಅವನಿಗೆ ಗೊತ್ತಿಲ್ಲದೆ ಒಂದು ಸಂಸಾರನ ಕಟ್ಟಿಸ್ಬಿಡ್ತಾರೋ. ಆಯ್ತಾ ಅರ್ಧ ಗಂಟೆ? ಅವ್ರು ವಾಚ್ ನೋಡ್ಕೊಳ್ತಾ ಇದ್ರು, ಅದಕ್ಕೆ ಕೇಳಿದೆ. ಸೊ ಅವಳು ಒಂದು ದಿನ ಅವಳಿಗೆ ಮಗಳಾಗಿರ್ತಾಳೆ, ಮಗಳನ್ನು ಬಿಟ್ಟು ಅವಳು ದೂರದ ಬಾಂಬೆಯಿಂದ ದೂರದ ದೆಹಲಿಗೆ ಹೊರಟೇ ಹೋಗ್ತಾಳೆ. ಅವಳು ಇಡೀ ಲೋಕದ ಕಣ್ಣಿನಲ್ಲಿ ಅವಳು ಖಳನಾಯಕಿ, ಮಗಳೂ ಸೇರಿದ ಹಾಗೆ.
ಅವಳ ಮಗಳು ಚಿತ್ರಲೇಖಾಗೆ ಅಮ್ಮ ಅನ್ನೋವಳು ಒಂದು ದುಷ್ಟ ಚೈತನ್ಯವಾಗಿ ಕಂಡಿರ್ತಾಳೆ ಯಾವಾಗ್ಲೂ. ಆದರೆ ಯಾವಾಗಲೂ ಒಂದು ದಿವಸ ಒಂದು ಫೇಸ್ಬುಕ್ನಲ್ಲಿ ಒಂದು ರಿಕ್ವೆಸ್ಟ್ ಬರುತ್ತೆ, ಅವಳಿಗೆ ಗೊತ್ತಾಗುತ್ತೆ ಇದು ನಮ್ಮಮ್ಮನೇ ಅಂತ. ಆ ಅಮ್ಮನ ಬದುಕನ್ನು ಇವಳು ಒಳಗಾಗ್ತಾ ಹೋದಾಗ ಅವಳಿಗನ್ಸುತ್ತೆ, ಹೌದಲ್ಲ ನಮ್ಮಮ್ಮ ಮಾಡಿದ್ರಲ್ಲಿ ಏನು ತಪ್ಪಿದೆ. ಇಂಥ ಮೋಸದ ಮದುವೆ, ಆ ಮೂಕನಾದ ಕಿವುಡನಾದ ಆ ಗಂಡನನ್ನು ಬಿಟ್ಟು ಅವಳು ತನ್ನ ಬದುಕನ್ನು ಅರಸ್ಕೊಂಡು ಹೋಗಿದ್ದಾಳೆ. ಅದರಲ್ಲಿ ಅವಳು ಸೋತಿದ್ದಾಳೋ ಗೆದ್ದಿದ್ದಾಳೋ ಅದು ಬೇರೆ. ಆಗಲೂ ಆ ಒಂದು ಗಳಿಗೆ ಮಗಳಿಗೆ ಅನಿಸುತ್ತೆ, ಹೋಗೋಳು ನನ್ನನ್ನು ಕರ್ಕೊಂಡು ಹೋಗ್ಬೋದಾಗಿತ್ತೋ ಏನೋ ನಮ್ಮಮ್ಮ ಅಂತ. ಆಯಿತು, ನಮ್ಮಮ್ಮ ಕರ್ಕೊಂಡು ಹೋಗಲಿಲ್ಲ, ಬಟ್ ಅವಳ ಜೀವನ ಅವಳು ಕಟ್ಕೊಂಡಿದ್ದಾಳಲ್ಲ. ಎಲ್ಲ ಹೊಯ್ದಾಟ, ಪ್ರಶ್ನೆ, ಆರೋಪ ಪ್ರತ್ಯಾರೋಪ, ಅದೆಲ್ಲದರ ಕೊನೆಗೆ ಒಂದು ಅಂತಃಕರಣದಲ್ಲಿ ನೋಡಿದಾಗ ಅವಳಿಗನ್ಸುತ್ತೆ, ಎಸ್ ನಮ್ಮಮ್ಮ ಮಾಡಿದ್ರಲ್ಲಿ ಏನು ತಪ್ಪಿದೆ. ಇದು ಅಂದರೆ ಹೆಣ್ಣಿನ ಜೀವನವನ್ನು ಬೆಲೆ ಕಟ್ಟೋದಕ್ಕೆ ಸರಿ ತಪ್ಪುಗಳಿಗೆ ಒಂದು 100 ಬ್ಲ್ಯಾಕ್ ಆ್ಯಂಡ್ ವೈಟ್ ಪಟ್ಟಿಗಳನ್ನ ಹಾಕಿಟ್ಬಿಟ್ಟಿದೆಯಲ್ಲ ಲೋಕ, ಅದನ್ನು ಇಲ್ಲಿನ ಎಲ್ಲ ಕಥೆಗಳು ಉಲ್ಲಂಘಿಸ್ತಾ ಹೋಗ್ತವೆ 3 ಲೇಖಕಿಯರಲ್ಲಿ. ಅಲ್ಲಿ ಕಪ್ಪು ಅಂತಾನೂ ಇಲ್ಲ, ಬಿಳಿ ಅಂತಾನೂ ಇಲ್ಲ, ಒಂದು ಗ್ರೇ ಏರಿಯಾ ಇದೆ. ಆ ಗ್ರೇ ಏರಿಯಾ ಎಲ್ಲರಲ್ಲೂ ಇರುತ್ತೆ, ಗಂಡಿನಲ್ಲೂ ಇರುತ್ತೆ, ಹೆಣ್ಣಿನಲ್ಲೂ ಇರುತ್ತೆ. ಅಂಥ ಒಂದು ಆ ಗ್ರೇ ಏರಿಯಾದಲ್ಲಿ ಅವ್ರ ಹೆಣ್ಮಕ್ಳನ್ನ ಗಂಡಸರನ್ನ ಇಟ್ಟು ನೋಡ್ತಾ ಅವ್ರಿಗೆ ಅನ್ಸೋದು ಏನು ಅಂದರೆ ಇದು ಅನಾದಿ ಕಾಲದಿಂದಲೂ ಬಂದಿರೋವಂಥದ್ದು ಅಂತ. ಇದರಲ್ಲಿ ಸಾಕ್ಷಿ ಅಂತ ಒಂದು ಕಥೆ ಇದೆ. 3 ಜನರನ್ನು ಓದಿ ನನಗೆ ಒಂದೊಂದ್ಸಲ ಅನಿಸುತ್ತೆ ನಾನು ಯಾರ್ಯಾರಿಗೋ ಹೇಳ್ಬಿಟ್ಟೆ. ಆ ಸಾಕ್ಷಿ ಕಥೆನಲ್ಲಿ ನೋಡಿ, ಆ ಹೆಣ್ಮಗಳನ್ನ ಇವನೇನೋ ಕೊಲೆ ಮಾಡಿಬಿಟ್ಟಿರ್ತಾನೆ ಇವನು. ಹಾಗೆ ಕೊಲೆ ಮಾಡಿದವನ ಬಗೆಗೆ ಸಾಕ್ಷಿ ನಿಮ್ದಲ್ವೇನ್ರಿ ದಿಪ್ಪಿ? ಆ ಸಾಕ್ಷಿ ಕಥೆನಲ್ಲಿ ನೆಲೆ ಇವ್ರದ್ದು. ಓಕೆ, ಆ ಸಾಕ್ಷಿ ಕಥೆನಲ್ಲಿ ಅವನಿಗೆ ಒಂದು ಗಿಲ್ಟ್ ಅನ್ನೋದು ಹೆಂಗೆ ಕಾಡುತ್ತೆ ಅಂದರೆ, ಹೆಣ್ಮಗಳನ್ನು ಅವ್ನು ಬಾವಿಗೆ ಬೀಳಿಸಿ ಕೊಂದು ಬಿಟ್ಟಿದ್ದಾನೆ. ಅವಳೊಂದು ಅನೈತಿಕ ಅನ್ನೋ ಪದಾನೇ ತಪ್ಪು, ಹಾಳಾಗೋಗ್ಲಿ. ಅವಳು ಒಂದು ಸಂಬಂಧ ಇಟ್ಕೊಂಡಿದ್ದಾಳೆ ಅನ್ನುವ ಕಾರಣಕ್ಕೆ ಅವಳನ್ನು ಅವ್ನು ಬಾವಿಗೆ ತಳ್ಳಿಬಿಟ್ಟಿದ್ದಾನೆ. ನಾನು ಅದನ್ನು ದಕ್ಕಿಸ್ಕೊಂಡ್ಬಿಟ್ಟಿದ್ದೀನಿ ಅಂದ್ಕೊಂಡಿರ್ತಾನೆ. ಆದರೆ ಕೊನೆಯಲ್ಲಿ ಅವನಿಗದು ನೆನಪಿಗೆ ಬರುತ್ತೆ. ಅಂದರೆ ಅವನ ಒಳ ಸಾಕ್ಷಿ ಅನ್ನೋದು ಅವನನ್ನು ಕಾಡಿ ಕೊನೆಗೆ ಅವನೇ ಒಂದು ದಿವಸ ಆ ಬಾವಿನಲ್ಲಿ ಅವನು ಹೇಗೆ ಹೆಣ್ಮಗಳನ್ನ ಕೊಂದಿದ್ನೋ ಹಾಗೆ ಇವನು ಸತ್ತೇ ಹೋಗ್ಬಿಡ್ತಾನೆ. ಇದು ಯಾವುದನ್ನು ಇಲ್ಲಿನ ಕಥೆಗಳು ಒಂದು ವ್ಯಗ್ರತೆನಲ್ಲಿ ಸೇಡ್ ತೀರ್ಸ್ಕೊಂಬಿಟ್ವಿ. ನೋಡಿದ್ರ ಆ ಹೋರಾಟ ಇಲ್ಲಿ ತನಕ ನೀವು ನಮ್ಮ ಮೇಲೆ ದಬ್ಬಾಳಿಕೆ ನಡೆಸ್ತಾ ಇದ್ರಿ, ಇವಾಗ ನಾವು ನಿಮ್ಮ ಮೇಲೆ ಅದ್ಯಾವುದು ಇಲ್ಲದೆ ಅವರೆಲ್ಲರನ್ನು ಒಂದು ಮಾನವೀಯ ಆವರಣದ ಒಳಗಡೆಗಿಟ್ಟೇ ನೋಡ್ತಾ ಇದ್ದಾರಲ್ವ, ಅದು ಇಲ್ಲಿನ ಕಥೆಗಳಿಗೆ ನಿಜವಾದ ಒಂದು ಪ್ರಬುದ್ಧತೆಯನ್ನು ತಂದುಕೊಟ್ಟಿದೆ ಅಂತ ನನಗೆ ಅನಿಸುತ್ತೆ. ದೀಪ ಹಿರೇಗುತ್ತಿಯವರ ಕಥೆಗಳಲ್ಲೂ ಕೆಲವು ತುಂಬ ಒಳ್ಳೆ ಕಥೆಗಳಿದ್ದಾವೆ. ಒಂದು ಸ್ಥಳಾಂತರ, ಇನ್ನೊಂದು ಅಶ್ವಮೇಧ, ತಪ್ತ ಕೂಡ ತುಂಬ ಒಳ್ಳೆಯ ಕಥೆ. ನನಗೆ ತುಂಬ ಖುಷಿಯಾಗೋದೇನು ಅಂದರೆ, ಈ ತಪ್ತ ಕಥೆನಲ್ಲಿ ಆ 3 ಹುಡುಗರು ಯಾವುದೋ ಹಳ್ಳಿಯಿಂದ ಬಂದಿರುವ, ಒಬ್ಬನಿಗೆ 13,000 ಸಂಬಳ, ಇನ್ನಿಬ್ಬರಿಗೆ 5,000 ಸಂಬಳ, ಆ 3 ಜನ ಸೇರಿ ಒಂದು ರೂಮ್ ಮಾಡ್ಕೊಂಡಿದ್ದಾರೆ. ಆ ರೂಮ್ನಲ್ಲಿ ಇವನು ಹೇಳ್ಬಿಡ್ತಾನೆ ಇವನು ದೊಡ್ಡ ಶ್ರೀಮಂತ, ಯಾಕೆಂದ್ರೆ ಅವ್ನಿಗೆ 13,000 ಸಂಬಳ ಬರುತ್ತಲ್ಲ. ಆ 4,500 ಬಾಡಿಗೆಗೆ ಅವನು ಹೇಳ್ತಾನೆ ನಾನು 2,500 ಕೊಡ್ತೀನಿ, ನೀವಿಬ್ಬರು 1,1,000 ಕೊಡಿ ಅಂತ. ನಿಧಾನವಾಗಿ ಅವರ 3 ಜನರ ನಡುವೆ ಎಂಥ ಒಗ್ಗಟ್ಟು ಬೆಳೆಯುತ್ತೆ, ಸ್ನೇಹ ಬೆಳೆಯುತ್ತೆ. ಆ ಇಬ್ಬರು ಹುಡುಗರ ಕಷ್ಟ ನೋಡಿ ಇವನು ಎಷ್ಟು ಮರುಗ್ತಾ ಇರ್ತಾನೆ ಅಂತಂದರೆ, ಅವರಿಗೆ ಅವಮಾನ ಆಗಬಾರ್ದು, ಅವರ ಅಭಿಮಾನಕ್ಕೆ ಭಂಗ ಬರಬಾರ್ದು. ಹಾಗೆ ಇವನು ರಾತ್ರಿ ಹೊತ್ತು ಅವರಿಬ್ಬರು ಬರೋ ಹೊತ್ತಿಗೆ ಒಂಚೂರು ಅನ್ನ ಸಾಂಬಾರು ಹಾಕಿಟ್ಟಿರ್ತಿರ್ತಾನೆ, ಒಂದು ದಿವಸ ಹಣ್ಣು ಇಡ್ತಾನೆ, ಒಂದು ದಿವಸ ಪಫ್ಸ್ ಇಡ್ತಾನೆ. ಹೀಗೆ ಬೆಳೆಯುವ ಈ ಸಂಬಂಧ ಇನ್ನೊಂದಿಬ್ಬರನ್ನ ಅವಾಗ ರೂಮಿಗೆ ಕರ್ಕೊಂಡು ಬರೋದ್ರಲ್ಲಿ ಮುಕ್ತಾಯ ಆಗ್ತಾ ಇರುತ್ತೆ. ಆದರೆ ಕೊನೆಗೆ ಒಂದು ದಿನ ಮನೆಯ ಓನರ್ಗೆ ಇವ್ರು 3 ಅಲ್ಲದೆ ಇನ್ನೂ 2 ಯಾವಾಗಲೂ ಬಂದು ಹೋಗ್ತಾರೇನೋ ಅನುಮಾನ ಬಂತೋ ಏನೋ ಅಂತ ಅನ್ಸಕ್ಕೆ ಶುರು ಆಗುತ್ತೆ. ಏಕೆಂದರೆ ಓನರ್ ಬಂದು ಇವ್ರ ರೂಮ್ನೆಲ್ಲ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋಗ್ತಾರೆ. ಆದರೆ ಆ ಓನರ್ ಕೊನೆಗೆ 1 ವಾರ ಆದಮೇಲೆ ಇವನು ಮುಗೀತು ನನ್ನ ಕತೆ ಅಂತ ಇವನು ಅನ್ಕೊಳ್ತಿರ್ತಾನೆ. ಯಾಕೆಂದರೆ ಇವನ ಬದುಕಿನ ಕಷ್ಟಗಳು ಹೆಚ್ಚಾಗಿರ್ತವೆ. ಆದರೆ ಕೊನೆಗೊಂದಿನ ಓನರ್ ಅವನನ್ನು ಕರೆದು ಹೇಳ್ತಾರೆ, ತುಂಬ ಕಷ್ಟಪಡ್ತಿದ್ದೀರಪ್ಪ, ಒಂದು 4 ದಿನ ಎಲ್ಲಾದರೂ ಇರಿ, ನಾನು ನಿಮಗೆ ಒಂದೊಳ್ಳೆ ಶೀಟ್ ಹಾಕ್ಸ್ಬಿಟ್ಟು 1-2 ಫ್ಯಾನೆಲ್ಲ ಹಾಕ್ಸ್ಕೊಡ್ತೀನಿ ಅಂತ ಹೇಳ್ತಾನೆ. ಬರೀ ಕ್ರೌರ್ಯದ, ಅಮಾನವೀಯತೆಯ, ಮೋಸದ, ಶೋಷಣೆಯ ವಾತಾವರಣದಲ್ಲೇ ಬದುಕಿರುವ ಈ ನಮ್ಮ ಕಾಲಘಟ್ಟದಲ್ಲಿ ಇಂಥ ಸಂಗತಿಗಳು ಎಂಥ ತಂಗಾಳಿಯ ಹಾಗೆ ನಮಗೆ ಮನಸ್ಸಿಗೆ ಹಾಯ್ ಅನಿಸುತ್ತೆ ಅಂತಂದರೆ, ಈ ಅಸಹಿಷ್ಣುತೆಯ ಕಾಲಘಟ್ಟದಲ್ಲಿ ಹೀಗೆ ಒಬ್ಬರು ಇನ್ನೊಬ್ಬರನ್ನ ಒಳಗೊಳ್ಳುವ ಇಡೀ ಇಲ್ಲಿನ ಕಥೆಗಳಲ್ಲಿರುವ ಒಂದು ಪ್ರಧಾನವಾದ ಅಂಶ ಏನು ಅಂದರೆ, ಒಬ್ಬರು ಇನ್ನೊಬ್ಬರನ್ನು ಒಳಗೊಳ್ಳಬೇಕು ಅಂತ. ಹಾಗೆ ಒಳಗೊಳ್ಳುವಾಗ ನಾವು ಒಂದೇ ಥರ ಬದುಕನ್ನು ನೋಡ್ತೀವಿ ಅಂತಲ್ಲ, ನಮ್ಮಿಬ್ಬರ, ನಮ್ಮ 3, ನಮ್ಮ 5 ಆಲೋಚನೆಗಳು ಒಂದೇ ಅಂತಲ್ಲ, ಭಿನ್ನವಿದ್ದೂ ಬೆರೆಯಬಹುದು. ನಿನ್ನ ದಾರಿ ಬೇರೆ, ನನ್ನ ದಾರಿ ಬೇರೆ, ನಮ್ಮಿಬ್ಬರ ದಾರಿಗಳು ಬೇರೆ ಬೇರೆ, ಆದರೆ ನಾವು ಒಟ್ಟಾಗೆ ಇರಬಹುದಲ್ಲ.
ನಮ್ಮ ಭಿನ್ನ ಆಲೋಚನೆಗಳ ಜೊತೆಯಲ್ಲೂ ಅಂತ. ಯಾಕೆ ಈ ಕಥೆಗಳನ್ನು ಓದಿ ನನಗೆ ತುಂಬ ಖುಷಿಯಾಯಿತು ಅಂತ ನಾನು ಆರಂಭದಲ್ಲಿ ಹೇಳಿದ್ನಲ್ಲ, ಎಲ್ಲ ಕಡೆ ನಾನು ಹೇಳುವ ಒಂದೆರಡು ವ್ಯಾಖ್ಯಾನಗಳಿದ್ದಾವೆ, ಸ್ಟೇಟ್ಮೆಂಟ್ಗಳಿದ್ದಾವೆ. ಸ್ಟೇಟ್ಮೆಂಟ್ ಏನು ಅಂದರೆ, ಒಂದು ಸ್ತ್ರೀವಾದ ಜಗತ್ತಿನ ಮುಂದಿನ ಆಯ್ಕೆ ಅನ್ನೋದು, ಜಗತ್ತಿನ ಮುಂದಿರುವ ಅನಿವಾರ್ಯವಾದ ಆಯ್ಕೆ. ಅದೆಷ್ಟೋ ತಾತ್ವಿಕತೆಗಳನ್ನು ಮನುಷ್ಯ ನಾಗರಿಕತೆಯಲ್ಲಿ ನಾವು ಕಂಡುಕೊಂಡಿದ್ದೀವಿ. ಅದು ಸಮಾಜವಾದ ಇರ್ಬೋದು, ಮಾರ್ಕ್ಸ್ವಾದ ಇರ್ಬೋದು, ಮತ್ತೊಂದಿರ್ಬೋದು. ಆ ಎಲ್ಲವೂ ಕೂಡ ತಮ್ಮ ತಮ್ಮ ಜವಾಬ್ದಾರಿಗಳನ್ನು, ತಮ್ಮ ತಮ್ಮ ಪಾತ್ರಗಳನ್ನು ನಿಭಾಯಿಸಿ ಈಗ ನಿವೃತ್ತವಾಗಿವೆ. ಹೀಗೆ ನಿವೃತ್ತವಾಗಿರುವ ಹೊತ್ತಿನಲ್ಲಿ ಜಗತ್ತನ್ನು ಮುನ್ನಡೆಸಬಲ್ಲ ಒಂದು ತಾತ್ವಿಕತೆ ಬೇಕು, ಒಂದು ಲೋಕಮೀಮಾಂಸೆ ಬೇಕು ಅನ್ನೋದಾದರೆ ಆ ಲೋಕಮೀಮಾಂಸೆಯನ್ನು ಕೊಡಬಲ್ಲದ್ದು ಸ್ತ್ರೀವಾದ ಮಾತ್ರ. ವಾದ ಅನ್ನೋ ಪದನ ಒಂಚೂರು ಪಕ್ಕಕ್ಕಿಡಿ, ಆ ವಾದಕ್ಕೆ ನಾವು ಕೊಟ್ಕೊಂಡಿರುವ ಸೀಮಿತವಾದ ಅರ್ಥಗಳನ್ನು ಪಕ್ಕಕ್ಕಿಡಿ. ಇದು ಹೆಣ್ಣಿನ ಲೋಕಮೀಮಾಂಸೆ ಇದೆಯಲ್ಲ, ಆ ಹೆಣ್ಣಿನ ಲೋಕಮೀಮಾಂಸೆ ಯಾವಾಗಲೂ ಇನ್ಕ್ಲೂಸಿವ್ ಆದದ್ದು. ಅದು ಯಾವತ್ತೂ ಎಕ್ಸ್ಕ್ಲೂಸಿವ್ ಅಲ್ಲವೇ ಅಲ್ಲ. ನಾನು ಇವ್ರನ್ನ ಹೊರಗಿಡ್ತೀನಿ, ಅದನ್ನು ಆಚೆಗಿಡ್ತೀನಿ, ಇವ್ರನ್ನ ನಾನು ಮಟ್ಟ ಹಾಕ್ತೀನಿ, ಇವ್ರ ಮೇಲೆ ನನಗೆ ನೋ. ನಾವು ಗಂಡಿನ ಅಕಾರಣವಾದ ಅಹಂಕಾರವನ್ನು ವಿರೋಧಿಸ್ತೀವಿ, ಗಂಡಾಳಿಕೆಯ ಕ್ರೌರ್ಯವನ್ನು ವಿರೋಧಿಸ್ತೀವಿ, ಗಂಡಸರನ್ನು ಅಲ್ಲವೇ ಅಲ್ಲ. ಸೊ ಹೆಣ್ಣಿನ ಮೂಲ ಗುಣವೇ ಪೊರೆಯೋದು, ಅಂತಃಕರಣ ಒಳಗೊಳ್ಳೋದು. ಮತ್ತು ಇದನ್ನು ದಯಮಾಡಿ ಕ್ಷಮೆಯಾಧರಿತರಿಗೆಲ್ಲ ಇಟ್ಕೊಂಡು ಬರಬೇಡ್ರಿ, ಅದ್ರ ಜೊತೆಯಲ್ಲಿ ಅದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ. ನಾವು ಎದುರಿಗಿರುವವರ ಮಿತಿಗಳನ್ನು, ದೌರ್ಬಲ್ಯಗಳನ್ನು, ನಮ್ಮವೂ ಮಿತಿಗಳು ನಮ್ಮವೂ ದೌರ್ಬಲ್ಯಗಳು ಅನ್ನುವ ಅರಿವಿನಲ್ಲಿ ಅದನ್ನು ಒಳಗೊಂಡು ಗಂಡು ಮತ್ತು ಹೆಣ್ಣು ಪರಸ್ಪರ ಕೈ ಹಿಡಿದು ನಡೆಯಬೇಕಾದ ದಾರಿಯೇ ಬದುಕು. ಅದೇ ಸ್ತ್ರೀವಾದಿ ಮೀಮಾಂಸೆ ಅಂತ ನಾವು ತಿಳ್ಕೊಂಡಿರೋದು. ಹೆಣ್ಣಿನಿಂದ ಹೆಣ್ಣಿಗಾಗಿ ಹೆಣ್ಣೆ ಅಲ್ಲವೇ ಅಲ್ಲ. ಹೆಣ್ಣು ಇಡೀ ಲೋಕವನ್ನು ಒಳಗೊಳ್ಳುವ, ಅದರಲ್ಲಿ ಒಳಗೊಳ್ಳುವ ಅನ್ನುವಾಗ ತುಂಬ ಮುಖ್ಯವಾಗಿ ಗಂಡನ್ನೂ ಒಳಗೊಳ್ಳುವ, ಗಂಡನ್ನು ಮತ್ತು ಗಂಡಸನ್ನು, ಗಂಡಾಳಿಕೆಯನ್ನು ಸಖನಾಗಿ ಸಹಚರನಾಗಿ ಮಾಡಿಕೊಳ್ಳುವ ಒಂದು ದೊಡ್ಡ ಮಹತ್ವಾಕಾಂಕ್ಷೆಯಲ್ಲಿ ಇವತ್ತು ಸ್ತ್ರೀವಾದ ಏನು ತನ್ನ ಪ್ರಯತ್ನಗಳನ್ನು ನಡೆಸ್ತಾ ಇದೆ. ಪ್ರಜ್ಞಾಪೂರ್ವಕವಾಗಿ ಅವನು ನಡೆಸ್ತಾ ಇದೆ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಇವತ್ತು ಅಸಹಿಷ್ಣುತೆ, ಕ್ರೌರ್ಯ, ಹಿಂಸೆ, ಒಡೆಯೋದು, ಏನದು ವಿಘಟನೆ ಇದೇ ಬದುಕಿನ ಮೂಲ ಸಂಗತಿಗಳಾಗಿರುವಾಗ ಜಗತ್ತು ಹೀಗೊಂದು ವಿನಾಶದ ಹಾದಿಯಲ್ಲಿ ವೇಗವಾಗಿ ಹೋಗ್ತಾ ಇದೆ ಅಂತ ನಮ್ಗೆ ಅನ್ನಿಸ್ತಾ ಇರುವಾಗ ಈ ಜಗತ್ತನ್ನು ಕಾಪಾಡಬಲ್ಲ ಒಂದು ಶಕ್ತಿ ಇದ್ದರೆ ಅದು ಅಂತಃಕರಣ ಮಾತ್ರ. ಆ ಅಂತಃಕರಣ ಹೆಣ್ಣಿನ ಹುಟ್ಟುಗುಣ. ಆ ಅಂತಃಕರಣ ಗಂಡಿಗೆ ದತ್ತವಾಗಿ ಬರಬೇಕು ಅನ್ನೋದೇ ನಮ್ಮೆಲ್ಲರ ಅಪೇಕ್ಷೆ. ದೀಪಾ ಹಿರೇಗುತ್ತಿಯವರ, ಕುಸುಮ ಐರಳ್ಳಿಯವರ, ಶಾಂತಿ ಅಪ್ಪಣ್ಣ ಅವರ ಈ ಮೂರೂ ಸಂಕಲನಗಳ ಪ್ರಬಂಧ ಧ್ವನಿ ಅಂತ ಒಂದಿದ್ರೆ ಅದು ಇದನ್ನೇ ಹೇಳ್ತಾ ಇದೆ. ಇದು ಒಂದು ಅಂಶ. ಎರಡನೇದ್ದು, ಇವತ್ತೊಂಚೂರು ಪಾರು ನಾವು ಭಾರತೀಯ ಸಾಹಿತ್ಯದ ಬಗೆಗೆ ಮಾತಾಡ್ತಾ ಇದ್ವಿ ಅಂತಾದರೆ, ಅಥವಾ ಭಾರತದ ಬೇರೆ ಬೇರೆ ಭಾಷೆಗಳಲ್ಲಿ ಬರಿತಾ ಇರುವ ಲೇಖಕಿಯರು ಹಂಗೊಂಚೂರು ಪರಿಚಯ ಇರೋದ್ರಿಂದ ಆ ಹಿನ್ನೆಲೆಯಲ್ಲಿ ಹೇಳೋದಾದರೆ, ನಮ್ಮ ಲೇಖಕಿಯರು ಖಂಡಿತ ಒಂದು ಹೆಜ್ಜೆ ಮುಂದೆ ಇದ್ದಾರೆ. ಅವರ ಸಂವೇದನೆಯಲ್ಲಿ, ಅವರ ಅಭಿವ್ಯಕ್ತಿಯ ಪ್ರೌಢಿಮೆಯಲ್ಲಿ, ಅವರ ಪ್ರಯೋಗಶೀಲತೆಯಲ್ಲಿ, ಈ ಎಲ್ಲದರಲ್ಲೂ ಅವ್ರು ಸಾಕಷ್ಟು ಮುಂದೆ ಇದ್ದಾರೆ ಅಂತ ನನಗನ್ಸುತ್ತೆ. ಅಂಥ ನನ್ನ ಹೇಳಿಕೆಗೆ ಒಂದು ಘನವಾದ ಪುರಾವೆಯನ್ನು ಈ ಮೂವರು ಗೆಳತಿಯರು ಒದಗಿಸ್ಕೊಟ್ಟಿದ್ದಾರೆ. ಸೊ ಆ ಲೇಖಕಿಯರಿಗೆ ಮತ್ತು ಅರ್ಧ ಗಂಟೆ ಮೇಲೂ ಮಾತಾಡಿದ ನನ್ನ ಮಾತುಗಳನ್ನು ಕೇಳಿದ ನಿಮ್ಮ ತಾಳ್ಮೆಗೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. 3 ಕೃತಿಗಳನ್ನು ಬಿಡುಗಡೆ ಮಾಡಿ ಕೆಲವು ಮಾತುಗಳನ್ನು ಆಡಿದ ಡಾಕ್ಟರ್ MS ಆಶಾದೇವಿ ಅವರಿಗೆ ವಂದನೆಗಳು. ಈಗ ಮುಖ್ಯ ಅತಿಥಿಗಳ ಮಾತು ಶ್ರೀ ಉಸದೇಂದ್ರ ಅವರಿಂದ. ಎಲ್ಲರಿಗೂ ನಮಸ್ಕಾರ. ಆಶಾದೇವಿಯವರಿಗೆ ಪುರುಷ ಲೇಖಕರ ಬಗ್ಗೆ ಪ್ರೀತಿ ಸ್ವಲ್ಪ ಕಡಿಮೆ, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಅದಕ್ಕಾಗಿ ಒಂದು ಚೂರು ನನಗೆ ಮಾತಾಡೋದಕ್ಕೆ ಉಳಿಸ್ದೆ, ಎಲ್ಲ ತಾವೇ ಗಬ 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 ಹೇಳಿ ಮುಗಿಸ್ಬಿಟ್ರು ಅಂತ ಅನಿಸ್ತು ನನಗೆ 3 ಪುಸ್ತಕದ ಬಗ್ಗೆ. ಆದ್ರೂ ನಾನು ಅವರ ಮಾತನ್ನು ಇಷ್ಟಪಟ್ಕೊಂಡೆ ಕೆಲವು ಸಂಗತಿಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊದಲಿಗೆ ಪ್ರಕಾಶ್ ಕಂಬತ್ತಳ್ಳಿ ಮತ್ತು ಪ್ರಭಾ ಕಂಬತ್ತಳ್ಳಿ ಅವರಿಗೆ ನನ್ನ ಅಭಿನಂದನೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. 30 ವರ್ಷ ಆಯಿತು ಆಗಲೇ ಅಂಕಿತ ಪುಸ್ತಕ ಹತ್ತಿರ ಶುರುವಾಗಿ. ನಮಗೊಂದು ಸಾಹಿತ್ಯ ಅಂದರೆ ಹುಟ್ಟುವಂತಹ ಪುಸ್ತಕಗಳನ್ನು ಯಾವುದೇ ಒಂದು ಕಾಗುಣಿತ ದೋಷಗಳಿಲ್ಲದೆ ಅಚ್ಚುಕಟ್ಟಾಗಿ ಮುದ್ರಿಸಿ ಈ 30 ವರ್ಷ ನಮ್ಮ ಸಾಹಿತ್ಯದ ಹಸಿವನ್ನು
ನೀಗಿಸಿದ್ದಾರೆ ಅವರು. ಅವ್ರಿಗೆ ಮೊದಲು ನಾನು ಧನ್ಯವಾದಗಳನ್ನು ಮತ್ತು ಅಭಿನಂದನೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ. ಸ್ವಲ್ಪ ಒಂದು ರಾಮಚಂದ್ರ ಗುಹಾ ಅವ್ರ ಪುಸ್ತಕ ಓದ್ತಾ ಇದ್ದೀನಿ, ನಾನು ಮುಗಿಸ್ದೆ. ಅದರಿಂದ ಕೆಲವು ಸಂಗತಿ ತಗೊಂಡು ಈ ಪುಸ್ತಕಗಳಿಗೆ ಬರ್ತೀನಿ ನಾನು. ಒಂದು ಏನಾಗುತ್ತೆ ಅಂದರೆ, ನಮಗೆ 1946 ಸ್ವಾತಂತ್ರ್ಯ ಕೊಡಬೇಕು ಅಂತೆಲ್ಲ ಆಗುತ್ತೆ, ಕೊಡ್ತೀವಿ ನಿಮಗೆ ಇಷ್ಟಲ್ಲೇ ಕೊಡ್ತೀವಿ ಅಂತ ಹೇಳಿದಾಗ ಇದ್ದ ಬದ್ದ ಜಗತ್ತಿನ ಇಂಟಲೆಕ್ಚುಯಲ್ಸ್ ಅಂತ ಏನು ಹೇಳ್ತಿರೋ, ಬುದ್ಧಿಜೀವಿಗಳಂತ ಹೇಳ್ತಿರೋ, ಅವರು ಎಲ್ಲರೂ ಅದನ್ನು ವಿರೋಧಿಸ್ತಾರೆ. ಅವರಿಗೆ ತಮ್ಮನ್ನು ತಾವು ಕಾಪಾಡಿಕೊಳ್ಳುವ ಶಕ್ತಿ ಇಲ್ಲ ಭಾರತೀಯರಿಗೆ. ಅವರಿಗೆ ಆ ಮಟ್ಟದ ಒಂದು ಆಳ್ವಿಕೆಯ ಶಕ್ತಿ ಇಲ್ಲ. ಅವರಿಗೆ ನಾವೇ ಸಹಾಯ ಮಾಡಬೇಕು. ಅವ್ರ ಕೈಯಲ್ಲಿ ನೀವು ಕೊಟ್ಬಿಟ್ರಿ ಅಂದರೆ ಸ್ವಾತಂತ್ರ್ಯನ, ಇನ್ನು 3-4 ವರ್ಷದಲ್ಲಿ ಅದು ಒಂದು ಇಡೀ ದೇಶ ಹಾಳಾಗಿ ಹೋಗ್ಬಿಡುತ್ತೆ. ಆಮೇಲೆ ಮತ್ತೆ ಅವರು ನಮ್ಮನ್ನು ಕರೆಸ್ತಾರೆ, ಸಹಾಯ ಮಾಡಿ ಅಂತ ಕರೆಸ್ತಾರೆ ಅಂತ ಇಡೀ ಬ್ರಿಟಿಷ್ ಲೇಖಕರು, ಅಮೇರಿಕನ್ ಲೇಖಕರು, ಅಷ್ಟೇ ಏಕೆ ಭಾರತದ ಎಷ್ಟೋ ಬುದ್ಧಿಜೀವಿಗಳು ಕೂಡ ಇದೇ ಮಾತನ್ನು ಹೇಳಿದ್ರಂತೆ. ಆದರೆ ಹತ್ತಿರ 80 ವರ್ಷಗಳಾಯಿತು. ಯಾರ ಹತ್ರನೂ ನಾವು ಬೇಡ್ಕೊಂಡು ಹೋಗಿಲ್ಲ, ನಮ್ಮ ನಾಳಿಗೆ ಬರ್ರಿ ಅಂತ ನಾವು ಹೇಳ್ಕೊಂಡು ಹೋಗಿಲ್ಲ. ಕಷ್ಟವೋ ಸುಖವೋ ನಮ್ಮನ್ನು ನಾವು ಕಾಪಾಡ್ಕೊಂಡು ಬಂದಿದ್ದೀವಿ ಅನ್ನುವಂಥದ್ದು ಅತ್ಯಂತ ದೊಡ್ಡ ಸಾಧನೆ 80 ವರ್ಷಗಳ ಕಾಲ. ಅದೇ ರೀತಿಯಲ್ಲಿ ಯಾವಾಗ ಲೇಖಕಿಯರು, ಮಹಿಳೆಯರು ಬರೆಯೋದಕ್ಕೆ ಶುರು ಮಾಡಿದ್ರೋ ಸಾಹಿತ್ಯವನ್ನ, ಇಂತಹದೇ ಮಾತುಗಳು ಕನ್ನಡದಲ್ಲಿ ಕೇಳಿ ಬಂದಿವೆ. ಆರಂಭದಲ್ಲಿ ಯಾವಾಗ ಹೊಸದಾಗಿ ಅವರು ಬರೆಯೋದಕ್ಕೆ ಶುರು ಮಾಡಿದ್ರೋ, ಕೊಡಗಿನ ಗೌರಮ್ಮ ಆಗಿರ್ಬೋದು ಅಥವಾ ಇವರಾಗಿರ್ಬೋದು, ಎಲ್ಲರೂ ಬರೆಯೋಕೆ ಶುರು ಮಾಡಿದಾಗ ಇದೇ ಥರದ ಮಾತುಗಳು ಬಂದಿದ್ದು ಇವತ್ತು ನಮಗೆ ಲೇಖಕಿಯಿಂದಲೇ ಬೂಕರ್ ಪ್ರಶಸ್ತಿ ಬಂದಿದೆ ಅನ್ನೋವಂಥದ್ದನ್ನ ಗಮನದಲ್ಲಿಟ್ಕೊಳ್ಳೋಣ. ಸೊ ನಮ್ಮ ಬಗ್ಗೆ ನಮಗೆ ನಂಬಿಕೆಗಳನ್ನು ನಾವು ಇಟ್ಕೋಬೇಕು. ಅದನ್ನ ಬಿಟ್ಟು ನಾವು ನಮ್ಮನ್ನೇ ಅನುಮಾನ ಮಾಡುವಂತಹ ಯಾವ ಇದಕ್ಕೂ ಹೋಗೋದು ಬೇಡ ಅನ್ನುವಂಥದ್ದು. ಇನ್ನೂ ಒಂದು ಹೇಳೋಣ ಅಂತ, ಇನ್ನೂ ಒಂದು ಮತ್ತೊಂದು ಇದು ಬಂತಂದ್ರೆ, ಅದೇ ಟೈಮ್ನಲ್ಲಿ ಏನಾಗುತ್ತೆ ಅಂದರೆ 1947 ಡಿಸೆಂಬರ್ ಅಷ್ಟೊತ್ತಿಗೆ ಏನಾಗುತ್ತೆ, ಈ ವಿಭಜನೆ ಆಗ್ಬೇಕಲ್ಲಕ್ಕೆ, ಅಂದರೆ ಆಗಸ್ಟ್ ತಿಂಗಳು ಅಥವಾ ಸೆಪ್ಟೆಂಬರ್ ತಿಂಗಳಲ್ಲೇ ಅನ್ಕೊಳ್ತೀನಿ, ಈ ವಿಭಜನೆ, ದೇಶ ವಿಭಜನೆ ಆಗತ್ತಲ್ಲ. ಈ ದೇಶ ವಿಭಜನೆ ಸಂದರ್ಭದಲ್ಲಿ ಎಷ್ಟು ಜನ ಸತ್ರು ನಿಮಗೆ ಗೊತ್ತಿದೆ. ಬಹುಶಃ 20 ಲಕ್ಷಕ್ಕೂ ಹೆಚ್ಚು ಜನ ಅಂತ ಹೇಳ್ತಾರೆ ಅದನ್ನ ಒಂದು ಅಂದಾಜಿನ ಪ್ರಕಾರ. ಇಷ್ಟು ಲಕ್ಷ ಜನ ಸಾಯ್ಬೇಕಲ್ಲಕ್ಕೆ ಸರ್ಕಾರ ಏನ್ ಮಾಡ್ತಾ ಇತ್ತು? ಯಾಕೆ ನೆಹರು ಅವರು ತಮ್ಮ ಇದನ್ನ ಸಿಪಾಯಿಗಳನ್ನ ಇಲ್ಲಿ ಕಳಿಸ್ಲಿಲ್ಲ? ಕಾವಲು ಕಾಯೋದಕ್ಕೆ ಕಳಿಸಿದ್ರೆ, ಪೊಲೀಸ್ನ ಕಳಿಸಿದ್ರೆ ಅದು ಆಗ್ತಾ ಇರಲಿಲ್ಲ. ಈ ಮಟ್ಟದ ಒಂದು ಹತ್ಯಾಕಾಂಡ ಆಗ್ತಿರ್ಲಿಲ್ಲ ಭಾರತದಲ್ಲಿ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಏನಿತ್ತಂದ್ರೆ ವಿಚಿತ್ರವಾಗಿದೆ. ಇದ್ದ ಬದ್ದ ಸಿಪಾಯಿಗಳನ್ನೆಲ್ಲ, ಇದ್ದ ಬದ್ದ ಆರ್ಮಿನೆಲ್ಲ ಬ್ರಿಟಿಷರು ತಮ್ಮ ಕಾವಲಿಗಾಗಿ ಇಟ್ಕೊಂಡ್ಬಿಟ್ಟಿದ್ರಂತೆ. ಅವರ ತಲೆಯಲ್ಲಿ ಏನಿತ್ತು ಅಂದ್ರೆ, ಇವರಿಗೆ ಭಾರತಕ್ಕೆ ಸ್ವಾತಂತ್ರ್ಯ ಕೊಟ್ಟ ತಕ್ಷಣ ಭಾರತೀಯರು ನಮ್ಮನ್ನ ಹೊಡೆದು ಹಾಕ್ತಾರೆ ಅಂತ ಅವ್ರ ತಲೆಯಲ್ಲಿತ್ತು. ಆದ್ದರಿಂದ ಇಡೀ ಒಂದು ಸೇನೆಯನ್ನ ಮತ್ತು ಇಡೀಯಾಗಿ ಪೊಲೀಸ್ ಪಡೆಯನ್ನೆಲ್ಲ ತಮ್ಮ ಕಾವಲು ಕಾಯೋದಕ್ಕೆ ಇಟ್ಕೊಂಡ್ಬಿಟ್ಟು ಆ ಕಾರಣದಿಂದಾಗಿ ಅನಾಹುತ ಆಯ್ತಂತೆ. ಅಲ್ಲಿ ಆ ಮಟ್ಟಿನ ಅನಾಹುತ ಆಯ್ತು ಅಂತ ಹೇಳ್ತಾರೆ. ಅಂದ್ರೆ ಏನಾಗುತ್ತೆ ಅಂದ್ರೆ, ಹೊರ ದೇಶದವರಿಗೆ, ಹೊರ ಜಗತ್ತಿನವರಿಗೆ ತಮ್ಮ ಸಂಗತಿಗಳು ಅತ್ಯಂತ ಶ್ರೇಷ್ಠ ಅನಿಸಿ ನಮ್ಮದು ಅತ್ಯಂತ ಕನಿಷ್ಠ ಅಂತ ಅನಿಸ್ತಾ ಇರುತ್ತೆ. ತಮ್ಮ ಜೀವಗಳು ಅತ್ಯಂತ ಮುಖ್ಯ ಅಂತ ಅನ್ಸಿ ನಮ್ಮ ಜೀವಗಳು ಅದು ತುಂಬಾ ಅಗ್ಗ ಅನ್ನೋ ತರ ಕಾಣಿಸ್ತಾ ಇರುತ್ತೆ. ಅದರಿಂದ ಏನಾಗುತ್ತೆ ಅಂದ್ರೆ, ನಿಮ್ಗೆ ಒಂದು ಉದಾಹರಣೆ ಕೊಡ್ಬೇಕಾದ್ರೆ ನೋಬೆಲ್ ಪ್ರೈಸ್ ತಗೊಳ್ಳೋಣ. ನೋಬೆಲ್ ಲಿಟ್ರೇಚರ್ ಪ್ರೈಸ್ ತಗೊಂಡ್ರೆ ಏನಾಗಿದೆ ಅಂದ್ರೆ, ಸುಮಾರು ಇಲ್ಲಿವರೆಗೆ 117 ನೋಬೆಲ್ ಲಿಟ್ರೇಚರ್ ಪ್ರೈಸ್ ಬಂದ್ರೆ, ಆ 117ರಲ್ಲಿ 90ರಷ್ಟು ಬಂದಿರುವುದು ಯುರೋಪ್ ಮತ್ತು ಅಮೆರಿಕಕ್ಕೆ. ಇಡೀ ಏಷ್ಯಾ ಖಂಡಕ್ಕೆ ಬಂದಿರುವುದು 5 ನೋಬೆಲ್ ಲಾರೆಟ್. ಅಂದ್ರೆ 1913ರಲ್ಲಿ ರವೀಂದ್ರನಾಥ್ ಟ್ಯಾಗೋರಿಗೆ ಬಂದಾಗಿಂದ ಭಾರತದಲ್ಲಿ ಇದುವರೆಗೂ ಯಾವುದೇ ಒಬ್ಬ ನೋಬೆಲ್ ಪ್ರಶಸ್ತಿ ಪಡೆಯುವಂತಹ ಒಬ್ಬ ಲೇಖಕ ಹುಟ್ಟಿಲ್ಲ ಅನ್ನುವಂತಹ ಒಂದು ಧ್ವನಿ. ಇದು ಯಾಕೆ ಬರುತ್ತೆ? ಹಿಂಗೆ ಯಾಕಾಗತ್ತೆ?
ಅಂತಂದ್ರೆ ಅವ್ರಿಗೆ ಅದೇ ಕಾರಣ. ಹೇಗೆ ಅವರು ತಮ್ಮ ಜೀವನೇ ಮುಖ್ಯ ಅಂತ ಅನ್ಕೊಂಡಿದ್ರು, ಹಾಗೆ ತಮ್ಮ ಸಾಹಿತ್ಯವೇ ಮುಖ್ಯ ಅಂತ ಅನ್ಕೊಳ್ಳುವಂತ ಮನೋಭಾವ ಇರುತ್ತೆ. ಆದ್ರಿಂದ ಒಂದು ನಾವು ನೆನಪಿಟ್ಕೋಬೇಕಂದ್ರೆ, ನಮ್ಮ ಸಾಹಿತ್ಯದ ಬಗ್ಗೆ ನಾವು ಹೇಗೆ ನಂಬಿಕೆಯನ್ನು ಬೆಳೆಸ್ಕೋಬೇಕೋ ಅದೇ ರೀತಿ ನಮ್ಮ ಮೌಲ್ಯ ಮಾಪನಗಳ ಬಗ್ಗೆ ಕೂಡ ನಾವು ನಂಬಿಕೆಗಳನ್ನ ಬೆಳೆಸ್ಕೋಬೇಕಾಗತ್ತೆ. ನಮ್ಮದೇ ಆದ ಹಿರಿಯರು, ಆಶಾದೇವಿ ಆಗಿರ್ಬೋದು, HSR ಆಗಿರ್ಬೋದು, ದಿವಾಕರ್ ಅವ್ರು ಬಂದಿದ್ದಾರೆ, ದಿವಾಕರ್ ಆಗಿರ್ಬೋದು, ಎಲ್ಲರೂ ತಮ್ಮದೇ ಒಂದು ರೀತಿಯಲ್ಲಿ ನಮಗೆ ಮೌಲ್ಯ ಮಾಪನವನ್ನ ಕಲಿಸ್ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಕೂಡ ನಾವು ನಂಬಿಕೆಯನ್ನ ಇಟ್ಕೊಳ್ಬೇಕು, ಬೆಳೆಸ್ಕೋಬೇಕು ಈ ಕಾಲಘಟ್ಟದಲ್ಲಿ ಅಂತ ಅನ್ಸುತ್ತೆ. ಮೂವರು ಕಥೆಗಾರ್ತಿಯರ ಬಗ್ಗೆ ನಿಜವಾಗಿ ಮಾತಾಡಕ್ ಬಹಳ ಸಂತೋಷ ಆಗ್ತಾ ಇದೆ ನಂಗೆ ಇವತ್ತು. ಯಾಕಂದ್ರೆ ಇಬ್ಬರು ಪುಸ್ತಕಗಳನ್ನು ನಾನು ಪ್ರಕಟಿಸಿದ್ದೀನಿ. ಸೊ ಶಾಂತಿದಂತೂ 3 ಪುಸ್ತಕಗಳಾಯ್ತು ಇವಾಗ ನಾನೇ ಪ್ರಕಟಿಸಿದ್ದೀನಿ. ದಾರಿ ದೊಡ್ಡ ಕಾದಂಬರಿ, ಆ ದಾರಿ ಕಾದಂಬರಿ ನನ್ನ ಕುಸುಮ ಆಯರಹಳ್ಳಿ ಅವ್ರದ್ದು ಬೆಳೆಸಿದ್ದೀನಿ. ಮತ್ತು ಇವ್ರ ಚಂದ ಪುಸ್ತಕದಲ್ಲಿ ಕಡೆ ಹಂತದ ತನಕನ ಹೋಗಿತ್ತು ಇವ್ರ ಕೃತಿ. ಸೊ ಅದ್ ಬಹುಮಾನ ಬಂದಿದ್ರೆ ನಾನೇ ಪ್ರಕಟಿಸ್ತಿದ್ದೆ ಅನ್ಸುತ್ತೆ. ಸೊ ಅದರಿಂದ 3 ಜನರ ಜೊತೆಯಲ್ಲಿ ನನಗೆ ಒಡನಾಟ ಇದೆ ಅಂತ. ಇಲ್ಲಿ ಏನ್ ಮುಖ್ಯ ಆಗುತ್ತೆ ನಂಗೆ, 3 ಜನದ ಒಟ್ಟಾರೆಯಾಗಿ ಗುಣಾವಗುಣಗಳನ್ನ ಅವರು ಆಶಾದೇವಿಯವರು ಹೇಳಿದ್ರೆ, ಬಟ್ ನನಗೆ ಬಹಳ ಮುಖ್ಯ ಅನ್ಸಿದ್ದೇನೆಂದ್ರೆ, ಒಂದು ಗುಣ ಏನಪ್ಪಾ ಅಂದ್ರೆ, ಇವ್ರು 3 ಜನಕ್ಕೂ ಸಣ್ಣ ಊರಲ್ಲಿ ಹುಟ್ಟಿ ಅನಂತರ ನಗರದಲ್ಲಿ ಹೋಗಿ ಬದುಕುವ ಒಂದು ವೃತ್ತಿಯನ್ನ ಆಯ್ಕೆ ಮಾಡ್ಕೊಂಡವ್ರು. 3 ಜನಕ್ಕೂ ಅದಿದೆ. ಅಂದ್ರೆ ಈಗ ಕುಸುಮ ಆಯರಹಳ್ಳಿಗೆ ಹೋಗಿರ್ಬೋದು, ಆದ್ರೆ ಬೆಂಗಳೂರು ಮತ್ತು ಮೈಸೂರಿನ ಜಗತ್ತಿನಲ್ಲೇ ಒಡನಾಡ್ದವ್ರು ಹೆಚ್ಚಿನಾಗಿ ಅಂತ. ಸೊ ಅದು ಒಂದು ವಿಶೇಷ. ಬಹುತೇಕ ಎಲ್ಲ ಕಥೆಗಾರರಿಗೆ ಅದು ಇದ್ದೇ ಇರುತ್ತೆ ಆ ಹಿನ್ನೆಲೆ ಅನ್ನೋಂಥದ್ದು. ಜೊತೆಗೆ ಮತ್ತೊಂದೇನಂದ್ರೆ, ಇದು 3 ಬೇರೆ ಬೇರೆ ಭಾಗದ ಬಂದಂಥವ್ರು ಇವ್ರು 3 ಜನ. ಒಬ್ರು ಈ ಕಡೆಗೆ ಬಂದ್ರೆ ಕರಾವಳಿ ಸೀಮೆಯಿಂದ ಬಂದ್ರೆ ಇತ್ಲ ಕಡೆಗೆ, ಮತ್ತೊಬ್ರು ಆಯರಹಳ್ಳಿಯಿಂದ ಬಂದ್ರೆ ಕೊಡಗು, ಇವಾಗಂತೂ ಚೆನ್ನೈ. ಅವರು ಕಥೆಗಳೆಲ್ಲ ಚೆನ್ನೈ ಸೀಮಿತ ಆಗಿರೋವಂಥದ್ದು. ಬೇರೆ ಬೇರೆ ಭಾಗಗಳಲ್ಲಿ ಬಂದವರು ಹೆಚ್ಚು ಕಡಿಮೆ ಒಂದೇ ವಯಸ್ಸಿನವರು ಕಥೆಗಳನ್ನ ಬರಿತಾ ಇದ್ದಾರೆ ಅನ್ನೋಂಥದ್ದು ಮುಖ್ಯ. ಆಮ್ಲಕ್ಕೆ ಯಾರು 3 ಜನನು ಅಕಾಡೆಮಿಕ್ ವಲಯಕ್ಕೆ ಸೇರಿದವರಲ್ಲ, ಎಲ್ಲರೂ ಬೇರೆ ವೃತ್ತಿಗಳಲ್ಲಿ ಇರುವಂಥವ್ರು. ಸೊ ಜೊತೆಗೆ ಇವ್ರು ಮಾತ್ರ PUC ಅವ್ರಿಗೆ ಕಲಿಸ್ತಾ ಇದ್ದಾರೆ. ಆ PUC ತಕ್ಕನ ನಾವು ಇನ್ನೂ ಅಕಾಡೆಮಿಕ್ ಅನ್ಸಬೇಡ, BA ಡಿಗ್ರಿ ಕಾಲೇಜ್ಗಳಿಗೆ ಹೋದ್ಮೇಲೆ ಹೆಚ್ಚು ಅದು ಅಕಾಡೆಮಿಕ್ ಆಗುತ್ತೆ ಅನ್ನುವಂಥದ್ದು. ಈ 3ರಲ್ಲಿ ನಂಗೆ ಬಹಳ ವಿಶೇಷ ಅನ್ಸಿದ್ದೇನೆಂದ್ರೆ, ಇಲ್ಲಿವರೆಗೂ ಏನಿರ್ತಿತ್ತು ಅಂದ್ರೆ, ಸ್ತ್ರೀಯರ ಕಥೆಗಳಲ್ಲಿ, ಕಥಾ ಸಂಕಲನದಲ್ಲಿ ಅವರೇ ಮುಖ್ಯ ಆಗೋಗ್ತಾ ಇತ್ತು ಎಲ್ಲ ಕಥೆಗಳಲ್ಲಿ. ನನಗೆ ಹೇಗೆ ಜಗತ್ತು ಸ್ಪಂದಿಸ್ತಾ ಇದೆ, ನನಗೇನು ಅನ್ಯಾಯಗಳಾಗ್ತಾ ಇದೆ, ನನಗೆ ಯಾವ ರೀತಿಯ ಸಮಸ್ಯೆಗಳಾಗ್ತಿದೆ ಅಂದ್ರೆ ತಾನೇ ಮುಖ್ಯ ಕೇಂದ್ರ ಆಗುವಂತಹ ಕಥಾನಕಗಳೇ ಹೆಚ್ಚಾಗಿ ಕಾಣಿಸ್ತಾ ಇತ್ತು ನಮಗೆ. ಈ ಕಥಾ ಸಂಕಲನದಲ್ಲಿ ಏನ್ ಬದಲಾವಣೆ ಆಗ್ತಾ ಇದೆ ಅಂತಂದ್ರೆ, ನಾನು ನನ್ನನ್ನು ಬಿಟ್ಟು ಲೋಕವನ್ನು ನೋಡೋದಕ್ಕೆ ಶುರು ಮಾಡ್ತೀನಿ. ನಂಗೆ ಲೋಕ ನೋಡೋದ್ರಲ್ಲಿ ಆಸಕ್ತಿ ಇದೆ. ಇದು ಯಾವ ತನ್ನದೇ ಸಮಸ್ಯೆಗಳನ್ನು ಹೇಳ್ಕೊಳ್ತಾ ಇಲ್ಲ, ಲೋಕದ ಸಮಸ್ಯೆಗಳನ್ನು ಕೂಡ ನೋಡಿ ನನಗೆ ಅದರ ಬಗ್ಗೆ ಕೂಡ ವ್ಯಾಖ್ಯಾನ ಮಾಡುವ ಶಕ್ತಿಯನ್ನು ಬಂದಿದೆ ಅಂತ. ನನ್ನ ಸಮಸ್ಯೆ ನಂಗೆ ಗೊತ್ತಿದೆ ಏನು ಅಂತ, ಅದನ್ನ ಮೀರಿ ನಾನು ಜಗತ್ತಿನ ಸಮಸ್ಯೆಗಳನ್ನು ನೋಡಬಲ್ಲೆ, ನಾನು ಅದನ್ನು ಕೂಡ ನಾನು ಅರ್ಥ ಮಾಡಿಕೊಳ್ಬಲ್ವೆ ಅನ್ನುವಂಥ ಒಂದು ಧ್ವನಿ ಈ 3 ಕಥಾ ಸಂಕಲನಗಳಲ್ಲೂ ನನಗೆ ಕಾಣಿಸುತ್ತೆ. ಹೇಗೆ ನನ್ನ ಆತ್ಮವಿಮರ್ಶೆಯೇ ಬಹಳ ಮುಖ್ಯ ಕೇಂದ್ರ ಆಗಿತ್ತು ಸ್ತ್ರೀವಾದಿ ಬರವಣಿಗೆಗೆ, ಅದನ್ನ ಅರಗಿಸಿಕೊಂಡು ಮುಂದಿನ ಹೆಜ್ಜೆಯನ್ನು ಇಟ್ಟಂಥ ಕಥೆಗಳಿವು ಅಂತ ಅನ್ಸುತ್ತೆ ನನಗೆ. ಸೊ ಆ ನಿಟ್ಟಿನಲ್ಲಿ 3ಕ್ಕೂ ನಾವು ನೋಡ್ಬೋದು ಅಂತ ಅನ್ಸುತ್ತೆ. ಇದ್ರಲ್ಲಿ ಫಸ್ಟ್ ನಾನು ಶಾಂತಿಯನ್ನು 3ಅನ್ನು ಬೇರೆ ಬೇರೆಯಾಗಿ ನೋಡಿ ಮಾತಾಡ್ತೀನಿ. 3 ಕಥಾ ಸಂಕಲನದ ಬಗ್ಗೆ ಶಾಂತಿಯವ್ರದ್ದು ಒಂದು ಮಾತು ಬಹಳ ಚೆನ್ನಾಗಿ ಅನ್ಸುತ್ತೆ, ನನಗೆ ಬಹಳ ಇಷ್ಟ ಆಯ್ತು. ಇವು ಬರೆಸಿಕೊಂಡ ಕಥೆಗಳು ಅಂತ ಹೇಳಿದ್ದಾರೆ. ಅಂದ್ರೆ ನಾನು ಬರೆದಂತ ಕಥೆಗಳಲ್ಲ, ಬರೆಸಿಕೊಂಡ ಕಥೆಗಳು ಅಂತ ಹೇಳ್ಕೊಳ್ತಾರೆ. ಮುಂದಿನ ಮಾತು ತುಂಬಾ ಚೆನ್ನಾಗಿದೆ, ಕಲಾತ್ಮಕವಾಗಿದೆ. ಅವರು ಅರ್ಪಣೆಯನ್ನು ಮಾಡ್ತಾ ಇರೋದು, ಕೃತಜ್ಞತೆಗಳದ್ದು ಹೇಳ್ತಾ ಇರೋದ್ರಲ್ಲಿ ಜೀವ ತುಂಬಿದ ಪಾತ್ರಗಳಿಗೆ ಅಂತಾರೆ. ಅಂದ್ರೆ ಇಲ್ಲಿ ತನಕ ಏನಿತ್ತು ಅಂದ್ರೆ, ಲೇಖಕ ಒಬ್ಬ ಪಾತ್ರಗಳಿಗೆ ಜೀವ ತುಂಬಬೇಕು ಅನ್ನುವಂತಹ ಮಾತೇ ನಾವು ಯಾವಾಗ್ಲೂ ಬಳಸ್ತಾ ಇದ್ರೆ, ಇಲ್ಲಿ ಶಾಂತಿಯನ್ನು ಉಲ್ಟಾ ಮಾಡ್ತಾರೆ, ನನಗೆ ಈ ಪಾತ್ರಗಳು ಜೀವ ತುಂಬಿದ್ವು ಅಂತ. ಸೊ ನಿಜವಾಗಿ ಆ ಪಾತ್ರಗಳು ನಮ್ಮಲ್ಲಿ ಜೀವ ತುಂಬೋದೇ ಬಹಳ ಮುಖ್ಯ. ಆಕ್ಚುಲಿ ನಾವು ಅವ್ರಿಗೆ ಜೀವ ತುಂಬೋದಲ್ಲ, ಅವೇ ನಮ್ಮಲ್ಲಿ ಜೀವವನ್ನು ತುಂಬುತ್ತಾ ಇರ್ತವೆ ಅನ್ನುವಂಥದ್ದು. ಆ ಮಾತನ್ನು ಬೆಳೆಸ್ತಾರೆ. ಬಹಳ ಮಹತ್ವದ ಕಥಾ ಸಂಕಲನ ನನ್ನ ಪ್ರಕಾರ ಇದು. ಇದರಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಶುರುವಿನ ಕಥೆಯಲ್ಲೇ ಬರುತ್ತೆ, ಈ ಮರಕುಟಿಕ ಹಕ್ಕಿ ಅಂತ ಏನಿರುತ್ತೆ, ಮರಕುಟಿಕ ಹಕ್ಕಿನ ಅವ್ರು ಏನ್ ಅನ್ಕೊಂಡಿರ್ತಾರೆ ಅಂತಂದ್ರೆ, ಅದು ತನ್ನ ಮನೆಯನ್ನು ಮಾಡಿಕೊಳ್ಳೋ ಸಲುವಾಗಿ ಆ ಮರಕುಟಿಕ ಹಕ್ಕಿ ಮರವನ್ನ
ಕುಟುಕ್ತಾ ಇರುತ್ತೆ ಅಂತ. ಆದರೆ ನನಗೆ ಇತ್ತೀಚೆಗೆ ಗೊತ್ತಾಯ್ತು ಅಂತ ಹೇಳ್ತಾರೆ. ಏನಂದ್ರೆ ಅದು ಮರ ಕುಟುಕದು ಅಲ್ಲಿರುವಂತ ಒಂದು ಹುಳವನ್ನ ಹುಡುಕೋದಕ್ಕಾಗಿ, ತನ್ನ ಆಹಾರಕ್ಕಾಗಿ, ಮನೆಯನ್ನು ಮಾಡ್ಕೊಳ್ಳೋದಕ್ಕಲ್ಲ ಅಂತ. ಅಂದ್ರೆ ಏನು, ಯಾಕೆ ಹಂಗಿದೆ ಆ ತಲೆಯಲ್ಲಿ, ಅವ್ರ ತಲೆಯಲ್ಲಿ ಮರ ಕುಟುಕ ಹಾಕಿ ಮನೆ ಮಾಡ್ಕೊಳ್ಳುತ್ತೆ ಅಂತ ಯಾಕೆ ಹೇಳಿದ್ರೆ ಅವರಮ್ಮ ಆ ರೀತಿಯಾಗಿ ಹೇಳಿರ್ತಾರೆ ಕಥೆಯಲ್ಲಿ, ಚಿಕ್ಕನ್ನಲ್ಲಿ ಕಥೆಯಲ್ಲಿ ಹೇಳಿರ್ತಾರೆ. ಸೊ ಕಥೆಗಾರಿಕೆ ಅಂದ್ರೆ ಏನಪ್ಪಾ ಅಂತಂದ್ರೆ, ಕಡೆಗೂ ಬಾಲ್ಯದಿಂದಲೇ ನಮಗೆ ಹಲವು ಪೂರ್ವಗ್ರಹಗಳು ಬೆಳೆದು ಬಂದಿರುತ್ತೆ. ಈ ಎಲ್ಲ ಪೂರ್ವಗ್ರಹಗಳನ್ನ ಮೀರೋದಕ್ಕಾಗಿ ನಾವು ಕಥೆಗಳನ್ನ ಬರಿತೀವಿ ಅಂತ ಅನ್ಸುತ್ತೆ. ದಿನನಿತ್ಯ ಪೂರ್ವಗ್ರಹಗಳು ಬೇರೆ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ನನ್ನ ಜಾತಿ ಶ್ರೇಷ್ಠ ಅಂತ ಬಾಲ್ಯದಲ್ಲಿ ತುಂಬಿರ್ತಾರೆ, ಅದು ಅಲ್ಲ ಅಂತ ಗೊತ್ತಾದಾಗ ಒಂದು ಕತೆ ಹೊಮ್ಮುತ್ತೆ. ನೀನೇ ಗಂಡಸೇ ಶ್ರೇಷ್ಠ ಅಂತ ಹೇಳಿ ತಲೆಯಲ್ಲಿ ತುಂಬಿರ್ತಾರೆ, ಅದು ಅಲ್ಲ ಅಂತ ಗೊತ್ತಾದಾಗ ನಮಗೆ ಮತ್ತೊಂದು ಕತೆ ಹುಟ್ಟುತ್ತೆ. ಸೊ ಕಥೆಯ ಹುಟ್ಟುವಿಕೆಯೇ ನಮ್ಮ ಪೂರ್ವಗ್ರಹಗಳನ್ನು ಮೀರುವಂತಹ ತುಡಿತ ಆಗಿರುತ್ತೆ. ಕಥೆಗಳನ್ನ ಬರಿತಾ ನಮ್ಮ ಪೂರ್ವಗ್ರಹಗಳನ್ನ ಬಿಟ್ಟು ನಾವು ಹೆಚ್ಚು ಜಗತ್ತಿಗೆ ತೆರ್ಕೊಳ್ತಾ ಹೋಗ್ತಾ ಇರ್ತೀವಿ ಅನ್ನುವಂಥದ್ದು ಇಲ್ಲಿ ಇದರಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಆದ್ರೆ ಸಮಸ್ಯೆ ಏನಿರುತ್ತೆ ಅಂದ್ರೆ, ಆ ಬಾಲ್ಯದಲ್ಲಿ ಹೇಳಿರುವಂತ ಸಂಗತಿಗಳೇನಿದೆ, ಉದಾಹರಣೆಗೆ ಅವ್ರ ತಾಯಿ ಹೇಳಿರ್ತಾರೆ, ಕೋಗಿಲೆ ಯಾಕೆ ಕೂಗುತ್ತೆ ಅಂತಂದ್ರೆ, ಕೋಗಿಲೆ ಕೂಗೋದಕ್ಕೆ ಕಾರಣ ಅದು ಒಂದು ಹೆಣ್ಣು ಹಕ್ಕಿ. ಅದು ಅಣ್ಣನ ಮನೆಗೆ ತನ್ನ ಮಕ್ಕಳು ಕರ್ಕೊಂಡ್ ಬಂದಿರುತ್ತೆ. ಅಣ್ಣ ಬಾಗಿಲು ತೆಗಿ ಅಂತ ಹೇಳುತ್ತೆ, ಅದು ಅಣ್ಣ ಬಾಗಿಲು ತೆಗಿಯಲ್ಲ, ಅದಕ್ಕೆ ಅಣ್ಣ ಬಾಗಿಲು ತೆಗಿ ಅನ್ನೋದನ್ನೇ ಕುಹು ಅಂತ ಅದು ಕೂಗ್ತಾ ಇರುತ್ತೆ ಅಂತ. ಇಲ್ಲಿ ಇರುವಂತದ್ದು ಏನಾಗಿದೆ ನಮಗೆ ಇವಾಗ ಗೊತ್ತಾಗಿದೆ, ನಮ್ಗೆ ಯಾತಕ್ಕೆ ಕೋಗಿಲೆ ಕೂಗುತ್ತೆ ಅಂತ ನಮಗೆ ಗೊತ್ತಾಗಿದೆ. ಆದ್ರೆ ಅದನ್ನ ಮನಸ್ಸು ಒಪ್ಕೊಳ್ಳಲ್ಲ, ಸತ್ಯ ಆದ್ರೂ ಮನಸ್ಸು ಒಪ್ಕೊಳ್ಳಲ್ಲ. ಹಿಂದಿನ ಸಂಗತಿಗಳು, ಬಾಲ್ಯದಿಂದ ಬಂದ ಸಂಗತಿಗಳೇನಿರುತ್ತೋ ಅದನ್ನು ಹಿಡ್ಕೋಬೇಕು, ಅದು ತಪ್ಪು ಅಂತ ತಿಳ್ಕೊಂಡು ಮುಂದಕ್ಕೆ ಹೋಗ್ಬೇಕಲ್ಲ. ಈ ಸಂಕಟವೇ ನಮ್ಮೆಲ್ಲ ಕಥೆಗಳ ಜೀವದ್ರವ್ಯ ಆಗಿರುತ್ತೆ. ಆ ಸಂಕಟಗಳು ಇಲ್ಲಿ ನನಗೆ ಕಾಣಿಸುತ್ತೆ ಅಂತ. ಸೊ ಇಲ್ಲಿ ನಮಗೆ ಪೂರ್ವಗ್ರಹ ಅಂತ ಹೇಳ್ಬೇಕಲ್ಲ, ಇನ್ನೊಂದು ಸಂಗತಿಯನ್ನು ಹೇಳ್ಬಿಡ್ತೀನಿ ನಾನು. ಮೊದಲನೇ ಕಥೆಯಲ್ಲಿ 3 ಪುಟ ಓದುವ ತನಕ, 2ರಿಂದ 3 ಪುಟ ಓದೋ ತನಕ ನಾವು ನಿರೂಪಕ ಹೆಣ್ಣಂತೆ ಅನ್ಕೊಂಡಿರ್ತೀವಿ. ನಾನು ಅಂತ ಬರ್ಕೊಂತ ಹೋದಾಗ ಅವರು ನಮ್ಮ ಓದುಗನಲ್ಲಿರುವಂತಹ ಪೂರ್ವಗ್ರಹದ ಬಗ್ಗೆ ಹೇಳ್ತೀನಿ. ಹೆಣ್ಣು ಅಂತ ಅನ್ಕೊಂಡು ಒಂದು ಕಡೆಯಲ್ಲಿ ಅದು ಗಂಡು ಅಂತ ಗೊತ್ತಾಗ್ಬಿಡುತ್ತೆ ನಿರೂಪಕ. ಅವಾಗ ಅರ್ಥ ಆಗುತ್ತೆ ನಾವು ಹಿಂಗೆ. ಅದು ಶಾಂತಿ ಗಂಡಿನ ಒಬ್ಬ ನಿರೂಪಕಂತ ಬರೀತಾಳೆ ಅನ್ನುವಂಥ ಒಂದು ಕಲ್ಪನೆ ಕೂಡ ನಮಗೆ ಬರಲ್ಲ. ನಾವು ಓದ್ಬೇಕಲ್ಲಕ್ಕೆ ಆ ಪೂರ್ವಗ್ರಹದಿಂದ ಓದ್ತಾ ಇರ್ತೀವಿ ಅನ್ನುವಂಥದ್ದು. ಸೊ ಇದು ಮತ್ತೊಂದು ಸಂಗತಿ ಶಾಂತಿಯವ್ರ ಕಥೆಯಲ್ಲಿ ಆಶಾದೇವಿಯವರು ತುಂಬಾ ಚೆನ್ನಾಗಿ ಹೇಳಿದ್ರು. ಇಲ್ಲಿ ಒಂದು ಪ್ರಬುದ್ಧತೆ ಮತ್ತು ಧೈರ್ಯ. ನಾನು ಏನಾದರೂ ಹೇಳಬಲ್ಲೆ, ಯಾವ ಸಂಗತಿಯನ್ನು ಹೇಳೋದಕ್ಕೂ ನಾನು ಅಂಜಲ್ಲ, ಯಾವುದನ್ನಾದ್ರೂ ನಾನು ಹೇಳ್ತೀನಿ ಅನ್ನುವಂತಹ ಒಂದು ಧೈರ್ಯ ಇವರ ಕಥೆಗಳಲ್ಲಿ ಬಂದಿದೆ. ಅದರಲ್ಲಿ ಒಂದು ಕಡೆಯಲ್ಲಂತೂ ಹೇಳ್ತಾರೆ, ಎಷ್ಟು ಲೈಂಗಿಕ ವಿವರಗಳನ್ನು ಕೂಡ ತಗೊಂಡ್ಬಂದಿದ್ದಾರೆ ಇವರು. ಎಷ್ಟೊಂದು ಕಡೆಯಲ್ಲಿ ಲೈಂಗಿಕ ವಿವರಗಳು ಒಂದು ಹೇಳ್ತೀನಿ ನಿಮ್ಗೆ. ಅದರಲ್ಲಿ ಯಾವ ರೀತಿಯಲ್ಲಿದೆ ಅಂತಂದ್ರೆ, ಅದೊಂದು ಅವ್ರು ಹೇಳ್ತಾರೆ, ಎಷ್ಟೋ ಜನ ಹೆಂಗಸರು ಬದುಕಿರೋದೇ ತಮ್ಮ ಕೈಗಳಿಂದ ಅಂತ. ಬೇರೆ ಅರ್ಥದಲ್ಲಾದ್ರೆ ಅದೊಂದು ದೊಡ್ಡ ಪೋಲಿ ಮಾತಾಗುವಂಥದ್ದು. ಇಲ್ಲಿ ಇಡೀ ಕಥೆಯಲ್ಲಿ ಅದು ಅತ್ಯಂತ ಜೀವನ್ಮುಖಿ ವಾಕ್ಯವಾಗಿ ಕಾಣುತ್ತೆ ನಮಗೆ. ಅಂದ್ರೆ ಏನ್ ಆಗ್ತಾ ಇದೆ ಅಂತಂದ್ರೆ, ನಮ್ಗೆ ಲೈಂಗಿಕತೆಯ ವಿವರಗಳನ್ನ ಯಾವ ಓದುಗರು ನಿರಾಕರಿಸಲ್ಲ, ಇಷ್ಟಪಡ್ತಾರೆ, ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ. ಯಾವಾಗ ಅದಕ್ಕೆ ಕಲಾತ್ಮಕತೆ ಸಿಗಲ್ವೋ, ನೀವು ಹೇಳುವಂತಹ ಸಂಗತಿಗಳು ಲೈಂಗಿಕ ಸಂಗತಿಗಳೇ ಆಗಿರಬೇಕು, ಆಗಿದ್ರು ಅದಕ್ಕೆ ಒಂದು ಕಲಾತ್ಮಕ ಸ್ಪರ್ಶ ಕೊಡದೆ ಕೇವಲ ಹೇಳಿಕೆಯ ಮಟ್ಟದಲ್ಲೇ ನಿಲ್ಲುವಂತಹ ನಾವು ಕೃತಿಗಳನ್ನು ರಚಿಸಿದಾಗ ಮಾತ್ರ ಅಂಥ ಸಂಗತಿಗಳು ಲೇವಡಿಗೆ ಗುರಿಯಾಗುವ ಸಾಧ್ಯತೆಗಳಿರುತ್ತೆ. ಎಂಥ ಸಂಗತಿ ಹೇಳಿದ್ರು ಕನ್ನಡಿಗರಿಗೆ ಅದನ್ನ ಸ್ವೀಕರಿಸುವ ಶಕ್ತಿ ಇದೆ, ಅದು ಹೆಣ್ಣಾಗ್ಲಿ ಗಂಡಾಗ್ಲಿ. ಸೊ ಎರಡನ್ನೂ ಸ್ವೀಕರಿಸೋ ಶಕ್ತಿ ಇದೆ. ಆದರೆ ನಾವು ಹೇಳುವಂತಹ ಲೈಂಗಿಕ ಸಂಗತಿಗಳು ಕಲಾತ್ಮಕವಾಗಿ ಇರಬೇಕು ಅಂತಂತ ಹೇಳಿ ನನಗೆ ಅನ್ಸುತ್ತೆ ಅಂತ. ಇಲ್ಲಿ ಸಮಾಜಮುಖಿಯಾದ ಕಥೆಗಳು, ನಾನು ಆಗ್ಲೇ ಹೇಳಿದೆ, ಇದು ಬರೀ ಆತ್ಮ ವಿಜೃಂಭಣೆ ಅಲ್ಲ, ಇದು ಆತ್ಮನೇ ನಾನು ಅನ್ನುವಂತಹ ಒಂದು ಆತ್ಮ ವಿಜೃಂಭಣೆ ಆಗದೆ ಸಮಾಜಮುಖಿ ಆಗುವಂತಹ ಒಂದು ಪ್ರಜ್ಞೆ ಇಲ್ಲಿ ಬಹಳ ಇಷ್ಟ ಆಗಿದ್ದು ಅಂತಂದು ಹೇಳಿ ನನಗೆ ಅನ್ಸುತ್ತೆ. ಇದರಲ್ಲಿ ಇನ್ನೂ ಏನಾಗುತ್ತೆ ಅಂತಂದ್ರೆ, ಇನ್ನೊಂದು ಕಡೆ ಹೇಳ್ತಾರೆ ಅವರು,
ಯಾವುದೂ ಏಕಮುಖವಲ್ಲ, ಜಗತ್ತಿಗೆ ಹಲವು ಆಯಾಮಗಳಿವೆ ಅಂತ. ಇಲ್ಲಿ ಏನಾಗ್ಬಿಡುತ್ತೆ ಅಂತಂದ್ರೆ, ನಮಗೆ ನನ್ನ ಸಂಗತಿಯೇ ಮುಖ್ಯ ಅಂತ ನಾನು ಯಾವಾಗ ಹೋಗ್ತೀನೋ ಆವಾಗ ಕತೆಗಾರಿಕೆಗೆ ಒಂದು ಏಕಮುಖತೆ ದಕ್ಬಿಡುತ್ತೆ. ಆ ಏಕಮುಖತೆ ತಪ್ಪಿಸ್ಕೊಳ್ಬೇಕು ಅಂದ್ರೆ ಇರುವಂತ ಒಂದೇ ಒಂದು ದಾರಿ ಅಂತಂದ್ರೆ ಮತ್ತೊಬ್ಬರನ್ನು ಗೌರವಿಸೋದು, ಅವರ ಮನೋಭಾವ ನಮ್ಮದಕ್ಕೆ ವಿರೋಧವಾಗಿದ್ರೂ ಅದನ್ನ ಸ್ವೀಕರಿಸುವಂತ, ಅದನ್ನ ಅರ್ಥ ಮಾಡಿಕೊಳ್ಳುವಂತ ಒಂದು ಸ್ವಭಾವ ನಮ್ಮಲ್ಲಿ ಬೆರೆದಾಗೆ ನಮಗೆ ಬಹುಮುಖತೆ ಕತೆಗೆ ಬರುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ನನ್ನದಷ್ಟೇ ಹೇಳ್ಕೊಳ್ತೀನಿ ಅನ್ನುವಂತಹ ಏಕಮುಖತೆ ಕತೆಗಳಿಗೆ ದಕ್ಕಿ ಬಿಡುತ್ತೆ ಅಂತ. ಸೊ ಅದಿಲ್ದೇನೆ ಈ ಕತೆಗಳು ಬಹುಮುಖತ್ವನ್ನ ತೋರಿಸ್ತಾ ಹೋಗುತ್ತೆ. ಎಷ್ಟು ಮಟ್ಟಿಗೆ ಅಂದ್ರೆ ತಾವು ನಂಬಿರುವ ಸಂಗತಿಗಳೇ ಅನುಮಾನಾಸ್ಪದ ಅಂತ ಅನಿಸ್ತಾ ಹೋಗುತ್ತೆ. ಶಾಂತಿಯವ್ರ ಕತೆಗಳು ಓದ್ತಾ ಹೋದ್ರೆ ನಂಬಿಕೆ ಇದು ನನಗೆ, ಅದು ಈ ನಂಬಿಕೆ ಸತ್ಯನೋ ಅಲ್ವೋ ಅನ್ನುವಂಥ ಅನುಮಾನಗಳನ್ನೇ ಅವ್ರ ಕಥೆಯಲ್ಲಿ ಬಿತ್ತುತ್ತಾರೆ. ಅದರಿಂದ ಅವು ಒಂದು ಕಥೆಯನ್ನು ಮೀರಿದ ಸಂಗತಿಗಳನ್ನು ನಮಗೆ ಹೇಳೋದಕ್ಕೆ ಇಷ್ಟಪಡ್ತಾರೆ. ಅತ್ಯಂತ ಒಳ್ಳೆಯ ಕಥಾ ಸಂಕಲನ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಈ ಕನ್ನಡದ ಒಂದು ಮುಖ್ಯ ಸಂಕಲನಗಳಲ್ಲಿ ಇದು ಒಂದಾಗತ್ತೆ. ಆದರೆ ಒಂದು ಸಂಗತಿಯನ್ನ ನಾನು ಸ್ಪಷ್ಟಪಡಿಸೋದಕ್ಕೆ ಇಷ್ಟಪಡ್ತೀನಿ ಇಲ್ಲಿ. ಆಶಾದೇವಿಯವರು ತುಂಬಾ ಮೆಚ್ಚಿಕೊಂಡು ಕಥೆಯೊಳಗೊಂದು ಕತೆ ಅದನ್ನ ಹೇಳಿದ್ರು. ಇಲ್ಲಿ ಸಮಸ್ಯೆ ಇದೆ ನನಗೆ. ಕಥೆಯೊಳಗೊಂದು ಕತೆ ಸೂಕ್ಷ್ಮವಾಗಿ ಹೇಳ್ಬಿಡ್ತೀನಿ. ಆ ಕತೆ ಏನು ಅಂತಂದ್ರೆ, ಇಬ್ಬರು ಹೆಂಡತಿಯರದ್ದು ಗಂಡನರು ಎಲ್ಲೋ ದುಬೈಗೆ ಹೋಗ್ಬಿಟ್ಟಿದ್ದಾರೆ. ಒಂದು ಮಲಯಾಳಂ ಕುಟುಂಬಗಳು ಅಂದ್ಕೊಳ್ಳಿ ನೀವು. ದುಬೈಗೆ ಹೊರಟೋಗ್ಬಿಟ್ಟಿದ್ದಾರೆ. ಇವರಿಗೆ ಗಂಡಸಿನ ಸ್ಪರ್ಶ ಇಲ್ಲ, ಗಂಡಸಿನ ಸಾನ್ನಿಧ್ಯ ಇಲ್ಲ, ದೈಹಿಕ ಸುಖ ಇಲ್ಲ. ಅದಕ್ಕಾಗಿ ಇವರಿಬ್ರು ಜೊತೆಗೂಡ್ತಾರೆ. ಇದು ಫೈರ್ ಸಿನಿಮಾ ನೋಡಿರ್ತೀರ ನೀವು, ಅಥವಾ ಇವ್ರು ಹೇಳ್ದಂಗೆ ನಮ್ಮ ಉರ್ದು ಕತೆಗಾರ್ತಿ. ಇದು ಇಲ್ಲಿ ಸಮಸ್ಯೆ ಇದೆ ರೀ. ಇದು ಇಲ್ಲಿ ಏನಾಗ್ತಿದೆ ಅಂತಂದ್ರೆ, ನನಗೆ ಹೆಣ್ಣನ್ನ ಇಷ್ಟಪಡುವುದನ್ನ ಸಹಜ ಅಂತ ಸ್ವೀಕರಿಸೋಕೆ ಕಷ್ಟ ಆಗ್ತಾ ಇದೆ. ಅದಕ್ಕಾಗಿ ಏನ್ ಮಾಡ್ತಿದ್ದೀರಿ, ಅದಕ್ಕೊಂದು ಭೂಮಿಕೆ ಸಿದ್ಧಪಡಿಸ್ತಾ ಇದ್ದೀನಿ ನಾನು. ಭೂಮಿಕೆಯನ್ನು ಸಿದ್ಧಪಡಿಸಿ ಆ ಕಾರಣಕ್ಕಾಗಿ ಅವರಿಬ್ರು ಇಷ್ಟಪಟ್ಟರು ಒಬ್ರನ್ನೊಬ್ರು ಅಂತ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಇದು ಸುಳ್ಳು. ಇದು ಹಂಗಾಗಲ್ಲ. ಗಂಡಂದ್ರು ಇಬ್ರು ಜೊತೆಯಲ್ಲಿದ್ದಾಗೂ ಹೆಣ್ಣಿಗೆ ಆಕರ್ಷಣೆ ಬೆಳೀತು ಕತೆ ಬರೆದ್ರೆ ನಿಜವಾಗಿ ಆಗ ನೀವು LGBT ಅನ್ನ ಗೌರವಿಸಿದಂತ ಆಗುತ್ತೆ. ಇದಕ್ಕೆ ಕಾರಣ ಹೆಂಗ್ ಕೊಡ್ತಾ ಇದ್ದೀರ? ಇದೇ ತಪ್ಪನ್ನ ಅನಂತಮೂರ್ತಿಯವರು ಮಾಡಿದ್ರು, ಭೈರಪ್ಪನವರು ಮಾಡಿದ್ರು. ಅವ್ರಿಗೆ ಗಂಡಿನ ಹೆಣ್ಣಿನ ಸಂಘ ಇಲ್ಲ ಅನ್ನೋ ಕಾರಣಕ್ಕೆ ಅವನು ಮತ್ತೊಬ್ಬ ಗಂಡಿನ ಹತ್ರ ಹೋಗ್ತಾನೆ ಅಂತ ಅನಂತಮೂರ್ತಿಯವರು ಕ್ಲಿಪ್ ಜಾಯಿಂಟ್ ನಲ್ಲಿ ಹೇಳ್ತಾರೆ. ಭೈರಪ್ಪನವರು ಅನ್ವೇಷಣದಲ್ಲಿ ಅದನ್ನೇ ಹೇಳ್ತಾರೆ. ಇದು ಅಲ್ಲ. ನೀವು ನಿಜವಾದ ಒಂದು LGBT ಕನ್ಸರ್ನ್ ಆಗಿದ್ರೆ ಅವರ ಆಸಕ್ತಿಗಳಿಗೆ LGBT ಯಾವುದು ಗಂಡನ್ನ ಇಷ್ಟಪಡೋದಕ್ಕೆ, ಹೆಣ್ಣನ್ನ ಇಷ್ಟಪಡೋದಕ್ಕೆ ನೆಪಗಳನ್ನ ಕೊಡಬೇಡಿ, ಕಾರಣಗಳನ್ನ ಕೊಡಬೇಡಿ. ಈ ಕಾರಣಕ್ಕೆ ಅಯ್ಯೋ ಪಾಪ ಅವ್ರದ್ದೇನು ತಪ್ಪಿಲ್ಲ, ಈ ಕಾರಣಕ್ಕಾಗಿ ಹಂಗೆ ಮಾಡಿದ್ರು, ಅವ್ರು ಇಲ್ದಿರ ಮಾಡ್ತಾ ಇರ್ಲಿಲ್ಲ, ಈ ಧ್ವನಿ ಬರಬಾರ್ದು ಯಾವ ಕಥೆಗಳಲ್ಲೂ. ಇದು ಸುಳ್ಳು. ಓಕೆ, ಸೊ ಅದಕ್ಕಾಗಿ ಅದೊಂದು ಮಾತ್ರ ನಾನು ನಿಮ್ಗೆ ಹೇಳ್ಬೇಕಂತಿರ್ತೇನೆ, ಯಾಕಂದ್ರೆ ಗೊತ್ತಿರಲ್ಲ ಆ ಸಂಗತಿಗಳು. ಸೊ ನಾವು ಅದನ್ನ ಮೀರಿದೀವಿ. ಅದು ಆ ಥರ ತಾತ್ಕಾಲಿಕವಾಗಿದ್ರೂ ಇರುತ್ತೆ. ಎಲ್ಲೆಲ್ಲೋ ಒಂದ್ ಕಡೆಯಲ್ಲಿ ಬರೀ ಗಂಡಸರೇ ಇದ್ದಂತ ಒಂದು ಜೈಲಿನಲ್ಲಿ ಇರುವಂತ ಸಾಧ್ಯತೆ ಇದ್ರೆ ಅದು ಒಂದು ಬೇರೆನೇ ಸಂಗತಿ. ಅದಲ್ಲ ನಾವು ನಿಜವಾಗಿ LGBT ಹೇಳ್ತಿರೋದು. ಗಂಡಂದ್ರು ಜೊತೆಯಲ್ಲಿದ್ರು ಹೆಣ್ಣು ಮತ್ತೊಬ್ಬ ಹೆಣ್ಣಿಗೆ ಆಕರ್ಷಣೆ ಆಗ್ತಾಳೆ ಅಂತ ಬರೆದಾಗ ಮಾತ್ರ ಅದಕ್ಕೆ ಧ್ವನಿ ಸಿಗುತ್ತೆ, ಹೊರತಾಗಿ ಇಲ್ದಿದ್ರೆ ಅದಕ್ಕೆ ಧ್ವನಿ ಸಿಗಲ್ಲ ನಿಮಗೆ. ಅದಕ್ಕೆ LGBT ಇದು ಸಿಗಲ್ಲ ಅಂತ ಅನ್ಸುತ್ತೆ ನನಗೆ. ಕುಸುಮ ಹಳ್ಳಿಯವ್ರ ಕಥೆಗಳಿಗೆ ಬಂದ್ಬಿಡೋಣ. ಸೊ ಬಂದ್ರೆ ಇಲ್ಲಿ ಏನು, ಇದು ಎರಡು ಭಾರಿ ವ್ಯತ್ಯಾಸ ರೀ ಇವ್ರಿಬ್ರು ಕಥೆಗಳು. ಇಲ್ಲಿ ಏನಾಗತ್ತೆ ಅಂತಂದ್ರೆ, ಶಾಂತಿ ಒಂಥರ CCTV ಇದ್ದಂಗೆ, ಒಂಥರ ಎಲ್ಲ ಒಂದು ಮೂಲೆಯಲ್ಲಿ ಕೂತ್ಕೊಂಡ್ಬಿಟ್ಟು ಇಡೀ ಜಗತ್ತನ್ನ ಗಮನ ಹರಿಸ್ತಾ ಇರೋದು. ಯಾವ ರೀತಿನೂ ತಲೆ ಕೆಡಿಸ್ಕೊಳ್ದೆ ನಿಧಾನಕ್ಕಾಗಿ ಸಾವಧಾನದಾಗಿ CCTV ಎಲ್ಲೊಂದು ಮೂಲೆಯಲ್ಲಿ ಕೂತ್ಕೊಂಡಿರೋದು. ಗೊತ್ತು ಕೂಡ ಆಗಲ್ಲ ನಮಗೆ ಅಲ್ಲಿ ಕೂತ್ಕೊಂಡಿದೆ ಅದು ಅಂತ. ಎಲ್ಲ ಜಗತ್ತನ್ನ ಯಾರ್ಯಾರು ತನ್ನ ಹತ್ರಕ್ಕೆ ಬರೋರ್ನೆಲ್ಲ ಗಮನಿಸುವಂತಹ ಒಂದು ಸ್ವಭಾವದ ಕಥೆಗಳು ಶಾಂತಿದಾದ್ರೆ, ಇವ್ರದ್ದು ಕುಸುಮ ಅವ್ರದ್ದು ಡ್ರೋನ್ ಕ್ಯಾಮ್ರಾ, ಇಡೀ ಊರು ಸುತ್ಕೊಂಡ್ಬರ್ಬೇಕು. ಅದು ಗರ್ರನ್ ಸದ್ ಮಾಡ್ಕೊಂಡು ಹೋಗುತ್ತೆ. ಅದೇನು ಸುಮ್ಮನೆ ಹೋಗುತ್ತೆ, ಎಲ್ಲ ಗರ್ರನ್ ಸದ್ ಮಾಡ್ಕೊಂಡು ಹೋಗಿ ಇಡೀ ಊರನ್ನ ಸುತ್ಕೊಂಡ್ಬಂದು ಇಡೀ ಊರಿನ ಸುದ್ದಿ ಸಂಗತಿಗಳೆಲ್ಲ ನನಗೆ ಗೊತ್ತು. ಅದು
ಕುಸುಮ. ನಿಮಗೇನಾದ್ರೂ ಇದು ಈ ಮಾಡರ್ನ್ ಮೆಟಾಫರ್ ಬೇಡ ಅಂತಂದ್ರೆ ಗರ್ಭಗುಡಿಯ ದೇವತೆ ಶಾಂತಿ ಆದ್ರೆ ಉತ್ಸವ ಮೂರ್ತಿ ಕುಸುಮ. ಓಕೆ, ಸೊ ಅದು ಹೆಂಗಂದ್ರೆ ಅವ್ರ ಕಥೆಗಳಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ. ಬರೀ ಒಂದು ವಿಧಾನಸೌಧದಲ್ಲಿ ಏನ್ ನಡೀತಾ ಇದೆ, ಕರೋನಾದ್ ಹೆಂಗಾಯ್ತು, ಕರೋನಾಸೌಧ ಏನಾಯ್ತು, ಎಲ್ಲಿ ಯಾವ ಸಿನಿಮಾ ನಟಿದು ಏನ್ ಸಂಗತಿಗಳು ನಡೀತಾ, ಎಲ್ಲವೂ ಇವರ ಕಥೆಗಳು ಬರುತ್ತೆ. ಎಲ್ಲ ಚಳುವಳಿಗಳು, ಆ ಚಳುವಳಿಯ ಸಂಗತಿಗಳು ಅವನ್ನೂ ಬರಬೇಕು. ಸೊ ಇಡೀ ಒಂದು ಜಗತ್ತನ್ನ ಅಲ್ಲಿಗೆ ಹೋಗಿ ನೋಡುವಂತ ಒಂದು ಸ್ವಲ್ಪ ಒಂದು ರೀತಿಯಲ್ಲಿ ಜರ್ನಲಿಸ್ಟಿಕ್ ಮೈಂಡ್ ಇದೆ ಇಲ್ಲಿ. ಇದು ಮುಖ್ಯ, ಅದು ಮುಖ್ಯ, ಆ ಮುಖ್ಯ ಅಲ್ವೇ ಅಲ್ಲ. ಎರಡು ಬೇರೆ ಬೇರೆ ಮಾದರಿಗಳಿವು ಅಷ್ಟೇ. ಓಕೆ, ಆದ್ರೆ ಕೆಲವು ಕಥೆಗಳಲ್ಲಿ ಮಾತ್ರ ಒಂದು ಪಾತ್ರದ ಆಳಕ್ಕೆ ಹೋಗುವಂತಹ ಗುಣ ಕುಸುಮಗೆ ಭಾರಿ ಚೆನ್ನಾಗಿ ಬಂದಿದೆ. ಅದು ನಿಜವಾಗಿ ಸಾಮಿಗೆ ಉಪ್ಪಿಟ್ಟು, ಸೊ ಸಾಮಿಗೆನ ಉಪ್ಪಿಟ್ಟು ನಿಜವಾಗಿ ಕನ್ನಡದ ಶ್ರೇಷ್ಠ ಕಥೆಗಳಲ್ಲಿ ಒಂದು ಅಂತ ಅನಿಸುತ್ತೆ ನಂಗಂತ. ಅಷ್ಟು ಅತ್ಯುತ್ತಮವಾದಂತಹ ಒಂದು ಕಥೆ ಇದು ಸಾವಿಗೆ ಉಪ್ಪಿಟ್ಟು. ಇದು ಏನಂತಂದ್ರೆ ನನಗೆ ಸ್ವಲ್ಪ ಆಶಾದೇವಿ ಅವರಿಂದ ಸ್ವಲ್ಪ ದೂರ ಹೇಳ್ತೀನಿ. ಅದು ಬರೀ ಹೆಣ್ಣಿನ ಸಮಸ್ಯೆ ಅಂತ ನಂಗಂತೂ ಅನಿಸ್ತಿಲ್ಲಪ್ಪ. ಎಷ್ಟೋ ಜನ ಹಳ್ಳಿ ಗಂಡಸರು ಕೂಡ ಸಾವಿಗೆ ಉಪ್ಪಿಟ್ಟು ತಿಂದಿರಲ್ಲ. ಅಟ್ಲೀಸ್ಟ್ ಹಳ್ಳಿ ಹೆಣ್ಣು ಮಗಳಿಗೆ ಅಡುಗೆ ಮನೆಗೆ ಹೋಗಿ ಅಡುಗೆ ಮಾಡ್ಕೊಳಕನ್ನ ಬರುತ್ತೆ. ಅವಳಿಗೆ ತನಿಗೆ ಬೇಕಂದ್ರೆ ಮಾಡ್ಕೋಬೋದು, ಏನನ್ನ ಟ್ರೈಯನ್ನ ಮಾಡ್ಬೋದು. ಈ ಗಂಡಸಿಗೆ ಅಡುಗೆ ಮಾಡೋಕ್ಕೂ ಬರಲ್ಲ. ಎಲ್ಲವನ್ನೂ ಈ ಸ್ತ್ರೀ ದೃಷ್ಟಿಕೋನದಿಂದ ಯಾಕೆ ನೋಡ್ತೀರಾ? ನನ್ನ ಹತ್ರ ಇರೋದು ಒಂದೇ ಹ್ಯಾಮರು, ಅದನ್ನ ಎಲ್ಲದಕ್ಕೂ ಹೊಡಿತೀನಿ ಅಂತ ಹೊಡ್ಕೊಂತ ಹೋದ್ರೆ ಗತಿ ಏನದು? ಪ್ರತಿಯೊಂದಕ್ಕೂ ನನಗೆ ಆ ಸಾವಿಗೆ ಉಪ್ಪಿಟ್ಟಿನಲ್ಲಿ ಇದೇ ಬರಲಿಲ್ಲ. ಬಟ್ ನನಗೆ ಬಂದ ಕಲ್ಪನೆಗಳು ಏನು ಅಂತಂದ್ರೆ, ಅದು ಆಲೋಚನೆ ಯಾಕದು ಮುಖ್ಯ ಅನ್ನಿಸ್ತಂದ್ರೆ, ಒಂದು ರಾಜಕೀಯ ಕಥೆ ಅದು. ಇಡೀ ಸಮಾಜದಲ್ಲಿ ಹೇಗೆ ನಿಮಗೆ ಡಿಜಿಟಲ್ ಡಿವೈಡ್ ಅಂತಿರುತ್ತೋ, ಡಿಜಿಟಲ್ ಗೊತ್ತಿರೋರು ಎಷ್ಟು ಸುಖವಾಗಿ ಬದುಕ್ತಾರೆ, ಆದ್ರೆ ಡಿಜಿಟಲ್ ಅಂದ್ರೆ ಮೊಬೈಲ್ ಬರೋರು ಎಷ್ಟು ಚೆನ್ನಾಗಿ ಸುಖವಾಗಿ ಬಳಸ್ತಾರೆ, ಬಳಸ್ಲಿಕ್ಕೆ ಬರೋರು ಕಷ್ಟಪಡ್ತಾರೆ. ಅದೇ ರೀತಿಯಲ್ಲಿ ಇಲ್ಲಿ ಬೇರೆ ಬೇರೆ ವರ್ಗಗಳು ಸೃಷ್ಟಿಯಾಗಿ ಹೋಗ್ಬಿಟ್ಟಿದೆ. ಆ ವರ್ಗಗಳು ಹೇಗೆ ಒಬ್ಬ ವ್ಯಕ್ತಿಯನ್ನ ಗೋಳಾಡಿಸುತ್ತೆ ಅನ್ನುವಂಥ ಕತೆ ಇದು. ಹೆಣ್ಣು ಅಥವಾ ಗಂಡು ಅಂತಲ್ಲ, ಇಬ್ಬರಿಗೂ ಆಗ್ಬೋದು ಆ ಸಮಸ್ಯೆ, ಗಂಡಿಗೂ ಅದೇ ಸಮಸ್ಯೆಗಳು ಬರ್ಬೋದು. ಸೊ ಇಲ್ಲಿ ಏನಾಗಿದೆ ಅಂದ್ರೆ ನೋಡಿ, ನಿಮಗೆ ಸಾವಿಗೆ ಉಪ್ಪಟ್ಟು ನಗರದ ವ್ಯಕ್ತಿಗೆ ಅತ್ಯಂತ ಸುಲಭ ಹೋಗಿ ತಿನ್ಕೊಂಡ್ ಬಂದ್ಬಿಡ್ತಾನೆ ಈಸಿಯಾಗಿ. ಆದ್ರೆ ಹಳ್ಳಿಯವರಿಗೆ ಅದರ ಸ್ಪರ್ಶನೆ ಸಿಗದೆ ಇರ್ಬೋದು. ಯಾಕಂದ್ರೆ ಆ ಜಗತ್ತಿನ ಕಂಡೇ ಇಲ್ಲದೆ ಇರೋದ್ರಿಂದ ನಾನು ಎಷ್ಟೊಂದು ರುಚಿಗಳಿಂದ ವಂಚಿತಳಾಗ್ತಾ ಇದ್ದೀನಿ ಅಂತ ಅವಳಿಗೆ ಅರ್ಥ ಆಗುತ್ತೆ. ಅಥವಾ ಎಷ್ಟೋ ನಿಮಗೆ ಮೊಬೈಲ್ ಗೊತ್ತಿದೆ ಅಂದ್ರೆ ಏನಾಗುತ್ತೆ ಅಂದ್ರೆ, ನೀವು ಯೂಟ್ಯೂಬ್ಗೆ ಹೋಗಿ ರೆಸಿಪಿ ಮಾಡೋದು ನೋಡ್ಕೊಂಡ್ಬಿಟ್ಟು ಅದು ಹೆಂಗ್ ಮಾಡ್ಬೇಕಂತ ನೋಡ್ಕೊಂಡು ನೀವು ಮಾಡೋದಕ್ಕೆ ಪ್ರಯತ್ನ ಪಡ್ತೀರಾ. ಅಟ್ಲೀಸ್ಟ್ ಅವಳಿಗೆ ಮೊಬೈಲ್ ಬರಲ್ಲ, ಮೊಬೈಲ್ ಉಪಯೋಗಿಸೋದು ಗೊತ್ತಿಲ್ಲ ಅವಳಿಗೆ, ಯೂಟ್ಯೂಬ್ ನೋಡೋದು ಗೊತ್ತಿಲ್ಲ. ಸೊ ಅದು ಹಿಂದಿಯಲ್ಲಿ ಹೇಳ್ತಾರೆ, ಯೂಟ್ಯೂಬ್ನಲ್ಲಂತೂ ಬಹುತೇಕರಂತೂ ಹಿಂದಿ ಇಂಗ್ಲೀಷಲ್ಲಿ ಇರುತ್ತೆ, ಅವಳಿಗೆ ಅದನ್ನ ಬಳಸೋಕೆ ಬರಲ್ಲ. ಸೊ ಇಲ್ಲಿ ನಿಮಗೆ ಆ ಒಂದು ಡಿಜಿಟಲ್ ಡಿವೈಡ್ ತಗೊಂಡ್ಬರ್ತಾ ಇದಾರೆ. ಅಲ್ಲಿ ಏನ್ ಸಮಸ್ಯೆ ಆಗ್ತಿದೆ ಅಂತ, ವರ್ಗ ಶ್ರೀಮಂತ ವರ್ಗದ್ದೇ ಬೇರೆ ಇರುತ್ತೆ, ಬಡವರ್ಗದ್ದೇ ಬೇರೆ ಇರುತ್ತೆ. ನನಗೆ ಗೊತ್ತಿಲ್ಲದ ಎಷ್ಟೋ ರುಚಿಗಳು ಈ ದೇಶದಲ್ಲಿದೆ, ಈ ಪ್ರಪಂಚದಲ್ಲಿದೆ ಅಂತ. ಕಡೆಗೆ ಅವಳು ದುಃಖ ಪಡುವಾಗ ಅವಳು ಕಣ್ಣೀರು ಹಾಕ್ತಾಳೆ ಲಾಸ್ಟ್ ಮೂಮೆಂಟ್. ತೀರಾ ಒಂದು ಸಾವಿಗೆ ಉಪ್ಪಿಟ್ಟು ಕೂಡ ನಾನು ಬಯಸುವಂತಿಲ್ವಾ ಅಂತ ಒಂದು ಕಣ್ಣೀರು ಹಾಕ್ಬೇಕಲ್ಲ. ನಮಗೆ ನಿಜವಾಗಿ ಅರ್ಥ ಆಗದೆ ಅಂದ್ರೆ ಈ ದೇಶದಲ್ಲಿ ಆಗಿರುವಂತಹ ಒಂದು ದೊಡ್ಡ ಕಂದರದ ಅರಿವು, ಅದು ಯಾರಿಗಾದ್ರೂ ಆಗಿರ್ಬೋದು. ನಂಗೆ ಚೆನ್ನಾಗಿ ನೆನಪಿದೆ, ನಮ್ಮ ಅಕ್ಕ ಫಸ್ಟ್ ಟೈಮು ಇದು ಏನೇ ಮಾಡಿದ್ರು ನಂಗೆ SMS ಕಳಿಸ್ತಾ ಇರಲಿಲ್ಲ. ಯಾಕೆ SMS ಕಳಿಸಲ್ಲ ನೀನು, ಕಳಿಸು, ನಾನು ಮೀಟಿಂಗ್ನಲ್ಲಿ ಇರ್ತೀನಿ, ಫೋನ್ ಮಾಡಬೇಡ, SMS ಕಳಿಸು ಅಂದರೆ ಆಮೇಲೆ ನನಗೆ ಗೊತ್ತಾಯ್ತು ಅವಳಿಗೆ ನಾನು ಸ್ಪೆಲ್ಲಿಂಗ್ ಬರಲ್ಲ ನಂಗೆ ಸರಿಯಾಗಿ ಅಂತ ಹೇಳಿದ್ಲು ಅವಳು. ಯಾರ್ಯಾರ್ಯಾರೋ ನೋಡಲ್ಲ, ನಿನಗೆ ಹೆಂಗ್ ಬೇಕಾ ಹಂಗೆ ಬರೆದು ಕಳಿಸು ಅಂತ ಹೇಳಿದ್ದೆ ನಾನು. ಅಂದ್ರೆ ಓದು ಬರಲಾರ್ದವ್ರಿಗೆ, ಇಂಗ್ಲಿಷ್ ಗೊತ್ತಿಲ್ದವ್ರಿಗೆ ಒಂದು ಅಧೈರ್ಯ ಇರುತ್ತಲ್ರಿ, ಆ ಅಧೈರ್ಯ ಅವರನ್ನ ಹಲವು ಸುಖಗಳಿಂದ ವಂಚನೆ ಮಾಡುತ್ತೆ. ಅದೇ ರೀತಿಯ ವಂಚನೆ ಇವಾಗ್ಲೂ ಆಗ್ತಾ ಇರುತ್ತೆ. ಇಂಗ್ಲಿಷ್ ಬಂದವರಿಗೆ ಹಲವು ಸೌಲಭ್ಯಗಳಿವೆ ಈ ದೇಶದಲ್ಲಿ. ಇಂಗ್ಲಿಷ್ ಬರಲ್ಲ ಅಂದ್ರೆ ನೀವು ಸಾಕಷ್ಟು ಸೌಲಭ್ಯಗಳಿಂದ ವಂಚಿತರಾಗ್ತೀರಾ. ಆ ಸಂಗತಿಯನ್ನ ಅತ್ಯಂತ ಸ್ಪಷ್ಟವಾಗಿ ಸ್ಯಾಮಿಗೆ ಉಪ್ಪಿಟ್ಟು ಚೆನ್ನಾಗಿ ತಿಳಿಸುತ್ತೆ. ನಂಗೆ ನಿಜವಾಗಿ ಅನ್ಸುತ್ತೆ ಅಂದ್ರೆ ಈ ಕಥೆಗಳನ್ನು ಓದ್ಬೇಕಲ್ಲಕ್ಕೆ ಇವರು ಬಹುತೇಕ ನಾವು ಯಾವ ಕಾಲಕ್ಕೂ ಹೆಣ್ಣಿನ ದೃಷ್ಟಿಯಿಂದಲೇ ಜಗತ್ತನ್ನು ನೋಡುವಂತಹ ಒಂದು ಸ್ವಭಾವದಿಂದ ಹೊರ ಬಂದಿದ್ದಾರೆ ಅನಿಸ್ತು ನನಗೆ. ಬಿಟ್ಟು ಜಗತ್ತನ್ನ ಬೇರೆ ಆಗಿ ತನ್ನದೇ ಆದಂತ ಇಂಡಿಪೆಂಡೆಂಟ್ ಆಗಿ ನೋಡುವಂತಹ ಶಕ್ತಿಗಳನ್ನ ಮೂರು ಕಥೆಗಾರ್ತಿಗಳು ಪಡ್ಕೊಂಡಿದ್ದಾರೆ ಅನ್ನುವಂಥದ್ದು. ಸೊ ಒಂದು ರಾಜಕೀಯ ಪ್ರಜ್ಞೆ ಅನ್ನುವಂಥದ್ದು
ಏನು ಇವಾಗೆಲ್ಲ ಹೇಳ್ತಾರೆ, ನೀವು ಬೇರೆ ಕಡೆಗೆಲ್ಲ ನೋಡಿದ್ರೆ ಕೇಳಿದ್ರೆ ನಿಮ್ಗೆ ಏನು ಸರ್ ನೀವು ಕತೆ ಬರೆಯೋರಿಗೆ ರಾಜಕೀಯ ಪ್ರಜ್ಞೆ ಇಲ್ಲ ಅಂದ್ರೆ ಗತಿ ಏನಂದ್ರೆ, ರಾಜಕೀಯ ಪ್ರಜ್ಞೆ ಅಂದ್ರೆ ಏನು ಫಸ್ಟ್ ಅದನ್ನ ಹೇಳಿ ಅಂತ. ರಾಜಕೀಯ ಪ್ರಜ್ಞೆ ಅಂತಂದ್ರೆ ಯಾವುದೇ ಪಕ್ಷಗಳು ಏನೇನು ಮಾಡ್ತಾ ಇದೆ, ಅವ್ರು ಯಾವ ರೀತಿ ಕ್ಯಾನ್ವಾಸ್ ಮಾಡ್ತಿದ್ದಾರೆ, ಯಾರು ಯಾವ ಎಲೆಕ್ಷನಲ್ಲಿ ಗೆದ್ರು ಅನ್ನುವಂಥದ್ದಲ್ಲ. ನಿಮ್ಮ ಒಂದು ತೆಗೆದುಕೊಂಡಂತಹ ಒಂದು ಕಥಾವಸ್ತು ಏನಿರುತ್ತೋ, ಜಗತ್ತೇನಿರುತ್ತೋ, ಕಥಾ ಜಗತ್ತು, ಅಲ್ಲಿ ಯಾವ ರೀತಿ ರಾಜಕೀಯ ನಡೀತಾ ಇದೆ ಅನ್ನೋಂಥದ್ದು ಗೊತ್ತಿರ್ಬೇಕು ನಿಮಗೆ. ಉದಾಹರಣೆಗೆ ನಾವು ನೋಡಿದ್ರೆ ಅದರಲ್ಲಿ ತಗೊಳ್ಳೋಣ, ಸಾವಿಗೆ ಉಪ್ಪಿಟ್ಟು ತಗೊಂಡ್ರೆ ಎಷ್ಟು ಸ್ಪಷ್ಟವಾಗಿ ಅಲ್ಲಿ ನಮಗೆ ಒಬ್ಬ ಹಳ್ಳಿ ಹೆಣ್ಣು ಮಗಳು ಅಷ್ಟು ಸುಲಭವಾಗಿ ನಮಗೆ ತಗೊಳಕ್ಕಾಗಲ್ಲ, ಹೋಗಿ ಸಾವಿಗೆ ಉಪ್ಪಿಟ್ಟು ತಿನ್ನೋದಕ್ಕಾಗಲ್ಲ ಅನ್ನುವಂಥದ್ದು ರಾಜಕೀಯ ಸ್ಥಿತಿ. ಅದು ನಮ್ಮ ದೇಶದಲ್ಲಿರ್ತಕ್ಕಂಥ ಒಂದು ರಾಜಕೀಯ. ಅಥವಾ ಒಂದು ಕುಟುಂಬದಲ್ಲಿ ಸೊಸೆ ಅತ್ತೆಗೆಗಿಂತಲೂ ಮೇಲಿನ ಸ್ಥಾನಕ್ಕೆ ಹೋಗ್ಬೇಕು ಅಂತ ಇದು ಮಾಡ್ತಾ ಇದ್ದಾಳೆ ಅಂತಂದ್ರೆ ಅದು ಪದವಿಗಾಗಿ ನಡೀತಕ್ಕಂಥ ಒಂದು ಘರ್ಷಣೆ. ಅಥವಾ ಮಗ ಮತ್ತು ಮಗಳು ಇಬ್ರು ಇದ್ರೆ ಬರೀ ಮಗನಿಗೆ ಹೆಚ್ಚು ಸ್ಕೋಪ್ ಕೊಟ್ಬಿಟ್ಟು ಮಗಳಿಗೆ ಕಡಿಮೆ ಸ್ಕೋಪ್ ಕೊಡ್ತಾ ಇದ್ದಾರೆ ಅಂತಂದ್ರೆ ಅದು ಲಿಂಗ ಭೇದವನ್ನು ಮಾಡ್ತಾ ಇರುವಂತಹ ಸಮಾಜ ಅನ್ನುವಂಥ ರಾಜಕೀಯ ಪ್ರಜ್ಞೆ. ನೀವು ರಾಜಕೀಯ ಪ್ರಜ್ಞೆ ಅಂದ ತಕ್ಷಣ ಸುಮ್ಮನೆ ನೀವು ಸ್ಟೇಟಸ್ನಲ್ಲಿ ಯಾವ ಮಿನಿಸ್ಟ್ರಿ ಏನು ಡಿಸಿಷನ್ ತಗೊಂಡ್ರು ಅದಕ್ಕೆ ಪರ ವಿರೋಧವಾಗಿ ಬರ್ಕೊಂತ ಕೂತ್ಕೊಳ್ಳೋದಲ್ಲ. ಅಲ್ಲಿ ಹಿಂದೆ ಏನು ಮಾಡ್ಬಿಟ್ಟಿದ್ದಾರೆ ಅಂದ್ರೆ, ಯಾರೋ ನಮ್ಮ ಹಿರಿಯ ಸಾಹಿತಿಗಳು ತಾವು ಎಲೆಕ್ಷನ್ಗೆ ನಿಲ್ಬೇಕಂತನೋ ಅಥವಾ ತಾವು ಬೇರೆ ಬೇರೆ ಇದಕ್ಕೆ ರಾಜಕೀಯ ವ್ಯಕ್ತಿಗಳ ಜೊತೆಲಿ ಓಡಾಡಿ ಅದ್ರ ಫಲಗಳನ್ನು ಬಡಿಬೇಕು ಅನ್ಕೊಂಡು ಅದನ್ನ ಸಪೋರ್ಟ್ ಮಾಡ್ಕೊಳ್ಳೋಕೆ, ಡಿಫೆಂಡ್ ಮಾಡ್ಕೊಳ್ಳೋಕೆ ರಾಜಕೀಯ ಪ್ರಜ್ಞೆ ಇಲ್ಲದ ಲೇಖಕನೇ ಅಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಆ ರಾಜಕೀಯ ಪ್ರಜ್ಞೆ ಅಂದ್ರೆ ಈ ಪಕ್ಷಗಳ ಕುರಿತು ಅದ್ರ ಬಗ್ಗೆ ರಾಜಕೀಯ ಚರ್ಚೆ ಮಾಡುವಂಥದ್ದಲ್ಲ. ನಿಮ್ಮ ಇಡೀ ಸಮಾಜ, ನಿಮ್ಮ ಒಂದು ಮನೆಯಲ್ಲಿ, ನಿಮ್ಮ ಊರಲ್ಲೇ ನಡೆಯುವಂತಹ ಒಂದು ರಾಜಕೀಯ ಪ್ರಜ್ಞೆ ಅನ್ನೋದಿರುತ್ತಲ್ಲ, ಅದನ್ನ ನೀವು ಅರ್ಥ ಮಾಡಬೇಕು. ಅವು ಎಲ್ಲ ಕಥೆಗಳಲ್ಲೂ ಬಂದೇ ಬರುತ್ತೆ. ಅದು ಬಂದಿದೆ, ಅದು ಬಹಳ ಮುಖ್ಯ ಆಗತ್ತೆ ಅಂತಂದು ಹೇಳಿ. ಸೊ ಇಲ್ಲಿ ಇದ್ರ ಜೊತೆಯಲ್ಲಿ ಏನಾಗುತ್ತೆ ಅಂತಂದ್ರೆ, ಈ ಮತ್ತೊಂದು ಕತೆ ಹೇಳಿದ್ರು ಬಾರಿ, ಸಾಕ್ಷಿ ಅನ್ನೋ ಕತೆ ಬಹಳ ಡಿಫ್ರೆಂಟ್ ಆಗಿ ನಿಂತ್ಕೊಂಡಿರುವಂತ ಕತೆ. ಅದು ಒಂದು ಪಾಪ ಪ್ರಜ್ಞೆ ಅನ್ನೋಂಥದ್ದು ಹೇಗೆ ಕಾಡುತ್ತೆ ಒಬ್ಬ ಮನುಷ್ಯನ್. ಪಾಪ ಮಾಡ್ಬಿಡ್ಬೋದ್ರಿ, ಯಾರನ್ನ ಒಂದು ಅನ್ಯಾಯವನ್ನು ಎಸಗಿಬಿಡ್ಬೋದು. ಯಾಕೆ ನಾವು ಅನ್ಯಾಯ ಎಸ್ಕಲ್ಲ ಅಂತಂದ್ರೆ, ಮನುಷ್ಯರು ಎಲ್ಲರಿಗೂ ಅನ್ಯಾಯ ಎಸ್ಕೋ ಶಕ್ತಿ ಇರುತ್ತೆ, ಏನು ದೊಡ್ಡ ಕಷ್ಟ ಅಲ್ಲ, ಒಬ್ಬನ ಕೊಡೆ ಮಾಡೋದೇನು ಕಷ್ಟ ಅಲ್ಲ. ಆದ್ರೆ ಆನಂತರ ಅದನ್ನ ಅರಗಿಸ್ಕೊಳ್ಳುವ ಶಕ್ತಿ ನಮಗಿರಲ್ಲ. ಯಾವಾಗ ಅರಗಿಸ್ಕೊಳ್ಳುವ ಶಕ್ತಿನೂ ಗಳಿಸ್ಕೊಂಡ್ಬಿಟ್ಟು ನಾವು ಮನುಷ್ಯ, ಅವಾಗ ಅವನು ಭಂಡ ಆಗ್ತಾನೆ, ಅವನು ಕ್ರೂರಿ ಆಗ್ತಾನೆ, ಅವನು ರಾಕ್ಷಸ ಆಗ್ತಾನೆ. ಜಗತ್ತು ನಿಂತ್ಕೊಂಡಿರೋದೇ ತಪ್ಪು ಮಾಡಿದ್ರೆ ಅದನ್ನ ಅರಗಿಸ್ಕೊಳ್ಳೋದು ಬಹಳ ಕಷ್ಟಪ್ಪ ಅನ್ನುವಂಥ ಒಂದು ಭಯದಿಂದ. ಅದರಿಂದಾಗೆ ನೈತಿಕತೆ ಉಳ್ಕೊಂಡಿರುತ್ತೆ. ಅದು ಈ ಸಾಕ್ಷಿ ಕಥೆಯಲ್ಲಿ ಬಹಳ ಚೆನ್ನಾಗಿ ಇದಾಗಿದೆ ಅಂತ. ಇಲ್ಲಿ ಮತ್ತೊಂದು ಇದು ಬಿಡಲ್ಲ ಅವರು, ವಿಧಾನಸೌಧವನ್ನು ಬಿಡಲ್ಲ. ಆ ವಿಧಾನಸೌಧದ ಇದರಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ. ಅಲ್ಲಿ ಒಂದು ಪ್ರಶ್ನೆ ಮಾಡ್ತಾರೆ ಅವರು, ಭಾಷಣದಾಗ ಹೇಳೋದೊಂದು ಒಳಗೊಳಗೆ ಮಾಡೋದೊಂದು, ಅದಕ್ಕೇನಯ್ಯ ನಿಮಗೆ ಸಂವಿಧಾನ ಬರ್ಕೊಟ್ಟಿದ್ದು ಅಂತಂದು ಪಾಠ ಕೇಳುತ್ತೆ. ಎಷ್ಟು ಸಂವಿಧಾನ ಬರ್ಕೊಟ್ಟಿರೋದು ಅಂತದ್ದು ನೋಡಿ, ಎಷ್ಟು ಚೆನ್ನಾಗಿ, ಎಷ್ಟು ಕಷ್ಟಪಟ್ಟು ಅಂಬೇಡ್ಕರ್ ಸಂವಿಧಾನವನ್ನ ನಮಗಾಗಿ ಮಾಡಿಕೊಟ್ರು. ಆದ್ರೆ ನಾವು ಅದನ್ನ ಬಳಸ್ಕೊಳ್ಳದೆ ನಮ್ಮದೇ ರೀತಿಯಲ್ಲಿ ನಾವು ವರ್ತನೆಯನ್ನ ಮಾಡ್ತಾ ಇದ್ದೀವಿ ಅನ್ನುವಂಥದ್ದು ಒಂದು ಪಾತ್ರದ ಮೂಲಕ ಹೇಳಿಸ್ತಾರೆ. ಅದರಲ್ಲಿ ಇನ್ನೊಂದೇ ಬರ್ತಾರೆ, ಅದೇ ವಿಧಾನಸೌಧದಲ್ಲಿ ಕೆಲಸ ಮಾಡೋದೇನು ಅನ್ನೋದಕ್ಕೆ ಮತ್ತೊಂದು ಪಾತ್ರ ಹೇಳ್ತಾರೆ. ದೇವರೇ ತನ್ನ ಕೆಲಸನ ನೀನ್ ಮಾಡು ಅಂತ ಬರೆದು ಕೊಟ್ಟ ಪವರ್ ಆಫ್ ಅಟಾರ್ನಿ ಅದು ಅಂತಾರೆ. ಎಷ್ಟು ಚೆನ್ನಾಗಿದೆ. ದೇವರು ಪವರ್ ಆಫ್ ಅಟಾರ್ನಿಯನ್ನ ನಮ್ಮ ವಿಧಾನಸೌಧದಲ್ಲಿ ಕೆಲಸ ಮಾಡೋರಿಗೆ ಬರ್ಕೊಟ್ಟಿದ್ದಾನಂತೆ. ನಾನು ನೋಡ್ಬೇಕು, ಜಗತ್ತನ್ನೆಲ್ಲ ನೋಡ್ಕೊಳ್ಳೋದು ನಾನು, ಆದ್ರೆ ನೀನ್ ನೋಡ್ಕೊಳಪ್ಪ ಅಂತ ಹೇಳಿ ಪವರ್ ಆಫ್ ಅಟಾರ್ನಿಗಳು. ಆ ಥರದ ಒಂದು ಪ್ರಜ್ಞೆಗಳು ಬಹಳ ಚೆನ್ನಾಗಿ ಇದು ಮಾಡಿದೆ ಅಂತ. ಬಟ್ ಆದ್ರೆ ಇಲ್ಲಿ ಒಂದು ಎಲ್ಲರ ಪುಸ್ತಕಕ್ಕೂ ಒಂದೊಂದು ಸಮಸ್ಯೆ ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ. ಸೊ ಇದ್ರ ಮಧ್ಯೆ ಒಂದೇನು ಸಂಗತಿ ಆಗತ್ತೆ ಅಂದ್ರೆ, ಜಗತ್ತು ಯಾವತ್ತೂ ನನ್ನನ್ನು ಮೀರಿದ್ದು ಅನ್ನುವ ಒಂದು ವಿನಯ ಕಥೆಗಾರನಿಗಿರ್ಲೇಬೇಕಾಗತ್ತೆ. ಜಗತ್ತಷ್ಟು ನನಗೆ ಅರ್ಥ ಆಗ್ಬಿಟ್ಟಿದೆ ಅನ್ನೋದು ನಿಮ್ಗೆ ಯಾವಾಗ ಅನ್ಸೋಕ್ ಶುರುವಾಗ್ಬಿಡುತ್ತೋ ಆವಾಗ ನಿಮ್ಮ ಕಥೆಗಳು ಏಕಮುಖಿ ಆಗ್ತವೆ. ಈ ಸಮಸ್ಯೆ ಯಾಕೆಂದ್ರೆ ತುಂಬಾ ತಿರುಗಾಡೋದು, ತುಂಬಾ ಒಂದು ಚಟುವಟಿಕೆಯಿಂದ ಇರೋದ್ರಿಂದ ಆ ಒಂದು ಭಾವ ಇಲ್ಲಿ ಕಾಣುತ್ತೆ ನನಗೆ. ಎಲ್ಲ ನನಗೆ ಗೊತ್ತಿದೆ, ಯಾಕೆಂದ್ರೆ ಎಲ್ಲವೂ ಗೊತ್ತಿದ್ಬಿಟ್ರೆ ನಮಗೆ ಕತೆ ಇನ್ನೇನು ಬರೆಯೋಕೆ ಸಾಧ್ಯ? ನಮಗೆ ಗೊತ್ತಿಲ್ಲದ ಎಷ್ಟೋ ಇದೆ ಅನ್ನೋದು ಶಾಂತಿಯಲ್ಲಿ ಕಾಣುತ್ತದು. ಶಾಂತಿ ಅಪ್ಪಣ್ಣರಲ್ಲಿ ಎಷ್ಟೋ ಬರುತ್ತೆ, ನನಗೆ ಗೊತ್ತಿಲ್ಲದ ಸಂಗತಿಗಳು ಎಷ್ಟೋ ಇದೆ ಇಲ್ಲಿ ಅನ್ನುವಂಥದ್ದು. ಇಲ್ಲಿ ಆ ಒಂದು
ಜಗತ್ತು ನನ್ನನ್ನು ಮೀರಿದ್ದು ಅನ್ನುವಂಥ ಒಂದು ಮನೋಭಾವ ಸ್ವಲ್ಪ ಕಡಿಮೆ ಇದೆ ಇವ್ರ ಕಥೆಗಳಲ್ಲಿ ಅಂತ ಅನ್ಸುತ್ತೆ. ಆದರೆ ದೀಪ ಹಿರೇಗತ್ತಿ ಅವ್ರದ್ದು ಬೇರೆಯೇ ಬೇರೆ. ಇದು ನಿಜವಾಗಿ ಉತ್ತರ ಕನ್ನಡದ ಕಥೆಗಾರರೆಲ್ಲರಿಗೂ ಒಂದು ದೊಡ್ಡ ಸವಾಲ್ ರೀ. ಮೂರು ಜನ, ಚಿತ್ತಾಲ, ಜಯಂತ, ವಿವೇಕ. ಸೊ ವಿವೇಕ್ ಶಾನ್ಭಾಗ್ ಇವ್ರು ಮೂರು ಹೆಂಗೆ ಅಂದರೆ, ಒಂದು ಸಹ್ಯಾದ್ರಿ ಪರ್ವತ ಅಂದರೆ, ಒಂದು ಮೇರು ಪರ್ವತ, ಮತ್ತೊಂದು ಹಿಮಾಲಯ ಪರ್ವತ. ಇವ್ರನ್ನ ದಾಟೋದೇ ದೊಡ್ಡ ಕಷ್ಟ ಉತ್ತರ ಕನ್ನಡದ ಲೇಖಕರಿಗೆ. ನಿಜವಾಗಿ ಒಂದು ರೀತಿಯಿಂದ ವರ ಅವರಿಗೆ, ಅವರು 3 ಜನ ಅವರು ಜಿಲ್ಲೆಯವರು ಅನ್ನೋಂಥದ್ದು. ಬಟ್ ಒಂದು ರೀತಿಯಿಂದ ಸವಾಲು, ಅವ್ರು 3 ಜನನ ಮೀರಿ ಬರಿಬೇಕಲ್ಲ. ನೀವೇನೋ ಕಥೆಗಳನ್ನು ಬರೆದ್ರೆ ಅವ್ರು ಜನನ ಮೀರಿ ಬರಿಬೇಕಲ್ಲ, ಅದು ಸ್ವಲ್ಪ ಸಮಸ್ಯೆ ಆಗತ್ತೆ. ಜೊತೆಗೆ ಏನಾಗುತ್ತೆ ಅಂದರೆ, ನಂಗೆ ಮತ್ತೊಂದು ಭಯ ಏನಿತ್ತು ಅಂದರೆ, ದ್ವೀಪ ಈ ನುಡಿ ಬೆಳಗುವಂತ ಅಂಕಣವನ್ನ ಬರೀತಾರೆ. ಇದರ ಪ್ರಜಾವಾಣಿಯಲ್ಲಿ ಅಂಕಣ ಬರೀತಾರೆ. ಅಂದ್ರೆ ಅದು ಒಂಥರ ಬುದ್ಧಿ ಮಾತುಗಳನ್ನ ಹೇಳುವಂತ ಒಂದು ಅಂಕಣ, ನೀತಿ ಬೋಧನೆ ಮಾಡುವಂತ ಅಂಕಣ. ಒಮ್ಮೆ ಕತೆಗಾರ ನೀತಿ ಬೋಧನೆ ಮಾಡೋಕ್ ಶುರು ನಿಂತ್ಕೊಂಡ್ಬಿಟ್ಟ ಅಂತ ಅಂದ್ಬಿಟ್ರೆ ಇನ್ನ ಕತೆಗಳು ಮುನಿತಾವ್ದು. ಯಾಕಂದ್ರೆ ಈ ಸಿನಿಮಾದವ್ರು ಹೇಳ್ತಿರ್ತಾರೆ ನೋಡ್ರಿ, ಸರ್ ಮೆಸೇಜ್ ಇದೆ ಸರ್, ಅದರಲ್ಲಿ ಸಿನಿಮಾದಲ್ಲಿ ಮೆಸೇಜ್ ಇದೆ ಸರ್ ಅಂತ. ಈ ಮೆಸೇಜ್ ಕೊಡೋ ಸಂಗತಿಗೆ ಮಾತ್ರ ನಾವು ಹೋಗ್ಲೇಬಾರ್ದು ಕತೆಗಾರರು ಯಾವತ್ತು. ನನಗೆ ಕಾಣಿಸೋ ಜಗತ್ತು ಇಷ್ಟಪ್ಪ, ಇಷ್ಟು ಹೇಳ್ತಿದ್ದೀನಿ, ಇನ್ನು ಅದ್ರ ಮೇಲೆ ಇದು ಸರಿ ಇದು ತಪ್ಪು ಅನ್ನೋ ನಿರ್ಧಾರಕ್ಕೆ ಬಂದ್ಬಿಟ್ವೆ, ನಾವೇ ಅದನ್ನ ಡಿಸಿಷನ್ ಮಾಡಕ್ ಬಂದ್ವಿ ಅಂದ್ರೆ ಕತೆಗಳು ಸೊರಗ್ತವೆ. ಆದ್ರೆ ದೀಪ ಅದನ್ನ ಮಾಡಿಲ್ಲ. ಅದು ಈ ಕತೆಗಳ ಯಶಸ್ಸು ನಿಜವಾಗಿ. ಸೊ ಯಾವುದೇ ರೀತಿಯಲ್ಲೂ ಇವು ಯಾವುದೇ ಒಂದು ನೈತಿಕವಾಗಿ ನಾವು ಇದು ಬುದ್ಧಿ ಮಾತುಗಳನ್ನು ಹೇಳುವಂತ ಕತೆಗಳಲ್ಲ ಅಂತ. ಬಟ್ ಬಹುಶಃ ಇದು ಏನಂದ್ರೆ ಬಹಳ ಮುಖ್ಯ ಆಗೋದಂದ್ರೆ, ದೀಪ ಕತೆಗಳಲ್ಲಿ ಹೆಣ್ಣು ಪಾತ್ರಗಳು ಬಹಳ ಕಡಿಮೆ. ಅಲ್ಲಿರುವ ಪಾತ್ರಗಳು ಯಾರು ಅಂದ್ರೆ, ಈ ಯಶಸ್ವಿ ಹುಡುಗರು ಇರ್ತಾರೆ ನೋಡ್ರಿ, ಹದಿಹರಿಯದ ಹುಡುಗರು ಇರ್ತಾರೆ, ಜಸ್ಟ್ 20-21. ಅವರು ನಾವು ಲೋಕದಲ್ಲಿ ಯಶಸ್ವಿ ಅಂತ ಏನ್ ಕರಿತೀರೋ, ಪರೀಕ್ಷೆಗಳಲ್ಲಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗೋದು, ಡಿಗ್ರಿ ಮುಗಿಸೋದು, ಅವು ಯಾವನ್ನೂ ಮಾಡ್ಲಾರ್ದ ಆ ಯಶಸ್ವಿ ಹುಡುಗರು. ಅವರಿಗೆಲ್ಲ ಬಡತನದ ಹಿನ್ನೆಲೆ ಇದೆ, ಜೊತೆಗೆ ಸಮುದ್ರದ ಹುಚ್ಚು, ವಿಪರೀತ ಸಮುದ್ರದ ಹುಚ್ಚಿರುವಂತ, ಅಥವಾ ಮೀನನ್ನು ಕಂಡ್ರೆ ರುಚಿಗೆ ಮೂಗು ಕೊಯ್ಕೊಳ್ಳುವಂತ, ಮೀನಿನ ರುಚಿಗೆ ಮೂಗು ಕೊಯ್ಕೊಳ್ಳುವಂತ, ಮೈ ಮುರಿದು ದುಡಿಯುವಂತಹ ಸಮಾಧಾನದ ಅಮಾಯಕ ಮತ್ತು ಪ್ರಾಮಾಣಿಕ ಯುವಕರ ಕಥೆಗಳು ಇವರಲ್ಲಿ ಬಂದಿದೆ. ಇದು ಬಹಳ ವಿಶೇಷ ಆಯಿತು. ಅವ್ರ ಮೊದಲನೇ ಸಂಕಲನ ಅಂದ ತಕ್ಷಣ ಮೈ ತುಂಬಿ ನನ್ನ ಮನೆ, ನಮ್ಮಮ್ಮ, ನಮ್ಮಪ್ಪ ಅಂತ ಬಂದ್ಬಿಡುತ್ತೆ. ಅದು ಇಲ್ಲದೆ ಬೇರೆ ಊರಿನ ಹುಡುಗರು ಯಾರು ಅಯಶಸ್ವಿ ಅಂತ ನಾವು ಕರಿತೀವೋ ಲೋಕದಲ್ಲಿ, ಆದರೆ ತಮ್ಮದೇ ಆದ ಕನಸುಗಳನ್ನು ಕಟ್ಕೊಂಡಿರ್ತಕ್ಕಂಥ ಯುವಕರ ಕಥೆಗಳನ್ನು ಇವರು ತುಂಬ ಬರೆದಿದ್ದಾರೆ. ಇದು ಒಂದು ರೀತಿಯಲ್ಲಿ ಜಯಂತನ ಪ್ರಭಾವ. ಇದು ಜಯಂತ್ ಕಾಕಿಣಿಯವರ ಪ್ರಭಾವ. ಜಯಂತ್ ಕಾಕಿಣಿಯವರು ಈ ಥರ ಪಾತ್ರಗಳು ತುಂಬ ಚಿತ್ರಿಸ್ತಾರೆ. ಮಿಥುನ್ ನಂಬರ್ 2 ಇರ್ಬೋದು, ಪ್ರಕಾಶ ಇರ್ಬೋದು, ಪ್ರಕಾಶ ಇರ್ಬೋದು, ಅಥವಾ ಇದು ಇವನ ಹೆಸರೇನಪ್ಪ ನಂಗೆ ಮರ್ತೋಯ್ತು, ಮತ್ತೊಂದು ಕಥೆ ಬರುತ್ತೆ. ಸೊ ಇವೆಲ್ಲ ಈ ಥರದ ಪಾತ್ರಗಳನ್ನು ಜಯಂತ್ ಕಾಯ್ಕಿಣಿಯಲ್ಲಿ ತುಂಬ ಕಾಣ್ತೀವಿ ನಾವು. ಆ ಪಾತ್ರಗಳು ಇಲ್ಲಿಯೂ ಪ್ರವೇಶ ಪಡೆದಿವೆ. ಜಯಂತನ ಕಥೆಯ ಪಾತ್ರಗಳೇ ನೇರವಾಗಿ ಇಲ್ಲಿ ಬಂದಿವೆ ಅನ್ನುವಷ್ಟು ನನಗೆ ಈ ಕಥೆಗಳಲ್ಲಿ ಕಾಣಿಸ್ತು. ಬಹಳ ಚೆನ್ನಾಗಿದೆ. ಇದು ಮತ್ತೊಂದು ಏನಂದ್ರೆ, ಸೋತವರ ಕಥೆಗಳನ್ನು ಹೇಳ್ತಾ ಇದ್ದಾರೆ ಇವ್ರು. ಯಾರು ಗೆದ್ದು ಹಮ್ಮಿನಿಂದ ಬೀರುವಂಥವರ ಕಥೆಗಳನ್ನು ಇವ್ರು ಹೇಳ್ತಾ ಇಲ್ಲ. ಸೋತವರ ಅವರದೇ ಒಂದು ಬದುಕು, ಅವರದೇ ಒಂದು ಜಗತ್ತನ್ನ ಕಟ್ಕೊಳ್ತಾ ಇದ್ದಾರೆ. ಅದರಿಂದ ಏನಾಗಿದೆ ಅಂದ್ರೆ, ಸರಹದ್ದು ಅಂತ ಏನ್ ಬಳಸಿದಾರಲ್ಲ ಇವರು, ಆ ಸರಹದ್ದು ಸರಿಯಾದ ಒಂದು ಶೀರ್ಷಿಕೆ ಕಥಾ ಸಂಕಲನಕ್ಕೆ ಅನ್ಸುತ್ತೆ. ಯಾಕೆಂದ್ರೆ ಇಡೀ ಕಥೆಗಳು ಆ ಸರಹದ್ದಿನಲ್ಲೇ ಸೀಮಿತಗೊಳ್ದ, ಮೀರ್ತಾ ಇವೆ ಕೂಡ ಎಲ್ಲ ಕಥೆಗಳು. ಅಷ್ಟೇ ನೋಡ್ತಾ ಹೋದ್ರೆ ಏನಾಗುತ್ತೆ ಅಂದ್ರೆ, ಇಡೀಯಾಗಿ ಆ ಉತ್ತರ ಕನ್ನಡದ ಕರಾವಳಿ ತೀರದ ಹುಡುಗರದೇ ಕಥೆಗಳು ಅನ್ಸಿದ್ರೆ, ಅವು ಇಡೀ ಕರ್ನಾಟಕದ ಆ ವಯಸ್ಸಿನ ಹುಡುಗರ ಕಥೆಗಳು ಅನ್ಸುತ್ತೆ. ಎಷ್ಟು ಜನಕ್ಕೆ ಜಾಬ್ಸ್ ಇಲ್ಲ ರೀ, ಎಷ್ಟು ಜನ ಅನ್ಎಂಪ್ಲಾಯ್ಮೆಂಟ್, ನಿರುದ್ಯೋಗದಲ್ಲಿದ್ದಾರೆ, ಏನೋ ಮಾಡ್ಕೊಂಡು ಬದುಕಬೇಕು. ಎಷ್ಟು ಕಷ್ಟ ಆಗುತ್ತಾ ನೀವು ಸುಮ್ಮನೆ ನೋಡಿ. ನಾನು ಏನು ಮಾಡಿದೆ ಅಂದರೆ, ಈ ಮನೆಗೆ ಈ ಟಾಯ್ಲೆಟ್ ಕ್ಲೀನಿಂಗು ಅಥವಾ ಬೇರೆ ಎಲ್ಲ ಕೆಲಸಗಳಿಗೆ ಬರ್ತಾ ಇರ್ತಾರೆ, ಹುಡುಗರು ಬರ್ತಾರೆ, ಹುಡುಗಿಯರು ಬರ್ತಾರೆ. ಈ ನಾರ್ತ್ ಈಸ್ಟ್ನವರೆಲ್ಲ ಬರ್ತಾರಲ್ಲ, ಒಂದು ದೊಡ್ಡ ಬ್ಯಾಗ್ ಹಿಡ್ಕೊಂಡ್ ಬರ್ತಾರೆ. ಆ್ಯಕ್ಚುಲಿ ನೀವು ನೋಡಿದಿರಲ್ಲ, ಇಷ್ಟು ದೊಡ್ಡದಿರುತ್ತದು ಬ್ಯಾಗು. ನಾನು ಮೊನ್ನೆ ನೋಡೋಣ ಅಂತೇಳಿ, ನಾನು ಯಾರು ನಮ್ಮ ಅಪಾರ್ಟ್ಮೆಂಟಿಗೆ ಬಂದಿದ್ಲು ಹುಡುಗಿ, ನಾನು ಅದನ್ನು ವೆಯ್ಟ್ ನೋಡ್ತೀನಿ ಅಂತ ಹೇಳಿ, ವೆಯ್ಟ್ ಇದ್ರೆ ಹೆವಿ ಆಗಿದೆ, ಅದು ನನ್ನ ಕೈಲಿ ಆಗಲ್ಲ ಅನ್ನೋಷ್ಟು ವೆಯ್ಟ್ ಇದೆ. ಅಂಥ ಒಂದು ಹೆವಿ ಆದದನ್ನ ಇಟ್ಕೊಂಡು ಮನೆಗೆ ಕೆಲ್ಸಕ್ಕೆ ಹೋಗ್ತಾ ಇದ್ದಾಳೆ ಅವಳು ಪಾಪ.
ಕ್ಲೀನಿಂಗ್ ಕೆಲಸಕ್ಕೆ ಹೋಗ್ತಾ ಇದ್ದಾಳೆ ಅವಳು. ಸೊ ಈ ಥರದ ಹುಡುಗರು ಬೇಕಾದಷ್ಟಿದ್ದಾರೆ, ಕರ್ನಾಟಕದಲ್ಲೂ ಇದ್ದಾರೆ, ಬೇರೆ ರಾಜ್ಯಗಳಲ್ಲೂ ಇದ್ದಾರೆ. ಅವರ ಕುರಿತಾಗಿ ನಾನು ಮಿಡಿತಾ ಇದ್ದೀನಿ, ಅವರ ಬಗ್ಗೆ ನಾನು ಬರಿತಾ ಇದ್ದೀನಿ ಅನ್ನೋದು ಬಹಳ, ಅದನ್ನೇ ನಾನು ಹೇಳಿದ್ದು, ಹೆಣ್ಣು ತನ್ನ ಆತ್ಮ ಕೇಂದ್ರವನ್ನು ಬಿಟ್ಟು ಮುಂದಕ್ಕೆ ಹೋಗಿದ್ದಾಳೆ ಇಲ್ಲಿ ಕಥೆಗಳಲ್ಲಿ ಅಂತ. ಇವರ ಕಥೆಗಳಲ್ಲಂತೂ ಅದು ತುಂಬ ಜಾಸ್ತಿ ಇದೆ ಇದು. ಸೊ ಅದು ಆಮೇಲೆ ಮತ್ತೊಂದು ಏನಂತಂದ್ರೆ ಇವ್ರದ್ದು ಒಂದು ತಂತ್ರ, ಒಂದು ತುಂಬ ಮುಖ್ಯ ತಂತ್ರ ಕನ್ನಡದಲ್ಲದು, ಅದನ್ನು ಬಳಸ್ಕೊಂತ ಬಂದಿದ್ದಾರೆ. ಎಲ್ಲ ಕಥೆಗೂ ಅದೇ ತಂತ್ರನೇ ಅನಿಸ್ತು ನಂಗಂತೂ. ಏನಂದ್ರೆ ಸಿಂಹಾವಲೋಕನ ತಂತ್ರ ಅಂತ ರನ್ನ ಕರ್ಕೊಳ್ತಾನೆ ಅದನ್ನ. ಸೊ ತನ್ನ ಕಥಾನಕ ಸಿಂಹಾವಲೋಕನ ತಂತ್ರದಲ್ಲಿ ಬರೆದಿದ್ದು. ಸಿಂಹ ಏನ್ ಮಾಡುತ್ತೆ ಗೊತ್ತಾ, ಸಿಂಹ ಹಿಂಗೊಂದು ಮುಂಚೂರು ಹೋಗುತ್ತೆ, ಒಂಚೂರು ಹೋಗಿ ತಕ್ಷಣ ಹಿಂದಕ್ಕೆ ತಿರುಗ್ಬಿಟ್ಟು ತಾನು ನಡೆದ ಬಂದ ದಾರಿಯನ್ನ ಸಮೀಕ್ಷೆ ಮಾಡುತ್ತೆ, ಅದನ್ನ ನೋಡ್ಕೊಳ್ಳುತ್ತೆ, ಏನೇನಾಯ್ತು, ನಾನು ನಡ್ಕೊಂಡ್ ಬಂದ ದಾರಿ ಹೆಂಗಿತ್ತು ಅಂತ ನಡ್ಕೊಂಡು ಬಂದು ಆಮೇಲೆ ಮತ್ತೆ ತಿರ್ಕೊಂಡು ಮುಂದಕ್ಕೆ ಹೋಗ್ತಾ ಹೋಗುತ್ತೆ. ಇದು ಸಿಂಹಾವಲೋಕನ ತಂತ್ರ. ರನ್ನ ತುಂಬಾ ಚೆನ್ನಾಗಿ ಬಳಸಿದಾನೆ ಅದನ್ನ. ಅದೇ ಒಂದು ತಂತ್ರ ಇವರಲ್ಲಿ ಕೂಡ ಮುಖ್ಯ ಆಗಿದೆ. ಇದು ಹೇಗಿರುತ್ತೆ ಅಂತಂದ್ರೆ, ಒಂದು ಪ್ರಚೋದಕ ಘಟನೆ ಅಂದ್ರೆ ಟ್ರಿಗರಿಂಗ್ ಪಾಯಿಂಟ್, ಒಂದು ಟ್ರಿಗರ್ ಆಗತ್ತೆ. ಆ ಟ್ರಿಗರ್ ಆದ ತಕ್ಷಣ ಆ ಕಥೆಯ ಮುಖ್ಯ ಪಾತ್ರ ಹಳೆಯದನ್ನೆಲ್ಲ ನೆನೆಸ್ಕೊಂತ ಹೋಗುತ್ತೆ. ಕಥೆಯ ಅಂತ್ಯಕ್ಕೆ ನೆನಪೆಲ್ಲ ಮುಗಿದು ಅಲ್ಲಿಗೆ ಬಂದು ನಿಲ್ಲುತ್ತದು. ಮುಂದೆ ಆ ದಾರಿಯಲ್ಲಿ ಹೋಗ್ಬೇಕೋ ಬೇರೆ ದಾರಿಯಲ್ಲಿ ಹೋಗ್ಬೇಕೋ ನಿರ್ಧಾರ ಬಿಟ್ಟಿದ್ದು. ಬಟ್ ಇವ್ರ ಕಥೆಗೆ ಏನು ವಿಶೇಷ ಅಂತಂದ್ರೆ, ಅಂತ್ಯದ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ ಅವರು. ನನಗೆ ಅಂತ್ಯ ಏನಾಗುತ್ತೆ ಅದು ನೀನೋ ನಿಮಗೆ ಸರ್ಪ್ರೈಸ್ ಮಾಡ್ತೀನಿ ಅಥವಾ ನಿಮಗೇನೋ ಒಂದು ವಿಶೇಷವನ್ನು ಕಾಣಿಸ್ತೀನಿ, ಇಲ್ಲವೇ ಇಲ್ಲ. ನಡೆಯುವ ದಾರಿಯೇ ಮುಖ್ಯ. ನಾನು ನಡೀತಾನೆ ಎಷ್ಟೋ ಸಂಗತಿಗಳನ್ನ ಹೇಳ್ತೀನಿ, ಅದನ್ನು ನಿಮ್ಮೊಡನೆ ಹಂಚ್ಕೊಳ್ತಾ ಇದ್ದೀನಿ. ಯಾವುದೇ ರೀತಿಯಲ್ಲಿ ಸರ್ಪ್ರೈಸ್ ಎಂಡಿಂಗ್ ಅಂತ ಏನು ಹೇಳ್ತಾರಲ್ಲ, ಅದು ಆ ಒಂದು ಇದಕ್ಕೆ ಹೋಗೇ ಇಲ್ಲ ಅವರು. ಅದರಿಂದ ಅದು ಪ್ರಬುದ್ಧತೆಯ ಸಂಕೇತ. ಯೂಶಲಿ ನಮಗೆ ಆರಂಭ ಘಟ್ಟದಲ್ಲಿ ಏನೋ ಸರ್ಪ್ರೈಸ್ ಮಾಡಬೇಕಾದ ಎಂಡ್ ಅನ್ನುವಂಥದ್ದು ಇರುತ್ತೆ, ಅದು ಅವರ ಕಥೆಗಳಲ್ಲಿ ಇಲ್ಲವೇ ಇಲ್ಲ. ಅದು ನಾನು ನಡೀತಾ ಇದ್ದೀನಪ್ಪ ದಾರಿ, ನನ್ನ ಜೊತೆಲಿ ನೀನು 4 ಹೆಜ್ಜೆ ಹಾಕು ಅನ್ನುವಂಥ. ಬಹಳ ಮುಖ್ಯ ಆಗಿದ್ದು ಅನ್ಸಿದೆ ಏನಂದ್ರೆ, ನನಗೆ ಈ ಕಥೆಯ ಪಠ್ಯಗಳನ್ನು ಹುಡುಕೊಂತ ಹೋದ್ರೆ ಎಲ್ಲೆಲ್ಲೂ ಆಶ್ಚರ್ಯಕರ ಚಿಹ್ನೆಗಳು ಕಾಣಲ್ಲ ನಮಗೆ ಅಷ್ಟಾಗಿ. ಈ ಆಶ್ಚರ್ಯಕರ ಚಿಹ್ನೆ ಕೆಲವರು ಕಥೆಗಾರರಲ್ಲಿ ಯಾವ ಮಟ್ಟಿಗಿರುತ್ತಂದ್ರೆ, ಅವಳು ಎದ್ದಳು, ಒಂದು ಆಶ್ಚರ್ಯಕರ ಚಿಹ್ನೆ, ಹಿತ್ತಲಿಗೆ ಹೋದಳು, 2 ಆಶ್ಚರ್ಯ ಯಾಕೆ ಮಾಡಿಸ್ತಾ ಇದ್ದೀನಿ ನೀವು? ಕಥೆಗಾರನಿಗೆ ಆಶ್ಚರ್ಯ ಎಲ್ಲೆಲ್ಲಾಗಬೇಕಲ್ಲ ಹಾಗೆ ಆಗತ್ತೆ, ನೀನ್ ಯಾಕೆ ಈ ಪರಿ ಆಶ್ಚರ್ಯಕರ ಚಿಹ್ನೆಗಳು ಹಾಕ್ತೀಯಾ ಅನ್ನುವಂಥದ್ದು ನಂಗೆ ಯಾವಾಗಲೂ ಪ್ರಶ್ನೆ ಆಗತ್ತೆ. ಆ ಪರಿ ಆಶ್ಚರ್ಯಕರ ಚಿಹ್ನೆಗಳನ್ನ ಬಳಸ್ತಾರೆ ಇವರಂತೂ ಬಹಳ ಕಡಿಮೆ. ಇವರ ಸಂಕಲನದಲ್ಲಿ ಆಶ್ಚರ್ಯಕರ ಚಿಹ್ನೆನೇ ಇಲ್ಲ. ಅಂದ್ರೆ ನಿಮ್ಮನ್ನೇನೋ ಬೆಚ್ಚಿ ಬೀಳಿಸ್ತೀನಿ ಅನ್ನುವ ದುರುದ್ದೇಶವೇ ಇವರ ಕಥೆಗಳಲ್ಲಿಲ್ಲ. ನಿಮ್ಮೊಡನೆ ನಾನು ಒಬ್ಬಳಾಗಿ ಹೇಳ್ತಾ ಇದ್ದೀನಿ ಕತೆ ಅನ್ನುವಂಥ ಒಂದು ಮನೋಭಾವ ಇದೆ. ನಿಸ್ಸಂಶಯವಾಗಿ ತುಂಬ ಒಳ್ಳೆಯ ಸಂಕಲನ. ನೀವು ಓದಬೇಕು, ನೀವು 3 ಸಂಕಲನಗಳನ್ನ ಓದಬೇಕು. ಇಷ್ಟು ಒಳ್ಳೆಯ ಸಂಕಲನವನ್ನು ಪ್ರಕಟ ಮಾಡಿರ್ತಕ್ಕಂಥ ಪ್ರಕಾಶ್ ಮತ್ತು ಅಂಕಿತದವರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಮತ್ತು ಅಭಿನಂದನೆಯನ್ನು ಹೇಳ್ತೀನಿ. ನಿನ್ನೆ ಪ್ರಕಾಶ್ ಹೇಳಿದ್ರು ಅರ್ಧ ಗಂಟೆನೇ ಮಾತಾಡಬೇಕು ಅಂತ, ಇಲ್ಲರಿ ನೀವು ಸ್ವಲ್ಪ ಜಾಸ್ತಿನೇ ಮಾತಾಡ್ತೀನಿ ಅಂತ ಹೇಳಿದ್ದೆ ನಾನು. ಸೊ 1 ವಾರ ಕೂತ್ಕೊಂಡು ತಯಾರಿ ಮಾಡಿದ್ದೀನಿ, ಆ ಕಾರಣಕ್ಕಾಗಿ ಸ್ವಲ್ಪ ಜಾಸ್ತಿ ಮಾತಾಡಿದ್ದೀನಿ, ಕ್ಷಮಿಸಿ. ನಮಸ್ಕಾರ. ವಸುಧೇಂದ್ರ ಎತ್ತಿದ ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗಿರೋದು ನನ್ನ ಜವಾಬ್ದಾರಿ. ಕಥೆಯೊಳಗೊಂದು ಕಥೆಯ ಬಗೆಗೆ ಅವರು ಅದನ್ನು ಪ್ರಿಟೆಕ್ಸ್ಟ್ ಅನ್ನುವ ಅರ್ಥದಲ್ಲಿ ಮಾತಾಡಿದ್ರು. ನಾನು ಕ್ಲಿಪ್ ಜಾಯಿಂಟ್ ಬಗೆಗಾಗಲಿ ಇನ್ನೊಂದು ಕಥೆ ಬಗೆಗಾಗಲಿ ಈಗ ಚರ್ಚೆ ಮಾಡಲ್ಲ. ಪ್ರಿಟೆಕ್ಸ್ಟ್ ಈಸ್ ಡಿಫ್ರೆಂಟ್ ಫ್ರಮ್ ಪ್ರಿಮೈಸ್. ಓಕೆ, ನೀವು ಯಾವುದನ್ನು ಪ್ರಿಟೆಕ್ಸ್ಟ್ ಅಂತ ಕರಿತಾ ಇದ್ದೀರೋ ಅದು ಪ್ರಿಟೆಕ್ಸ್ಟ್ ಆಗಿದ್ದರೆ ಆ ಕಥೆನಲ್ಲಿ, ಆಗ ಅದನ್ನು ಒಂದು ದೋಷ ಅಂತ, ಒಂದು ನೆವ ಅಂತ ನಾವು ಕರಿಬಹುದಾಗಿತ್ತು. ಆ ಕಥೆನಲ್ಲಿ ಅವ್ರು ಕಟ್ಕೊಂಡಿರುವ ಪ್ರಿಮೈಸ್ ಎಷ್ಟು ಸಹಜವಾಗಿದೆ ಅಂತಂದರೆ, ಅವರಿಬ್ಬರು ದೂರದೇಶದಲ್ಲಿ ಇದ್ದಾರೆ ಅನ್ನೋದು ಒಂದು ನೆವ ಅಂತ ನಮಗೆ ಕಥೆಯ ಓದುಗರಿಗೆ ಅನ್ನಿಸದೆ ಹೋದರೆ ನೀವು ಅದನ್ನು ಪ್ರಿಟೆಕ್ಸ್ಟ್ ಅಂತ ಕರೆಯೋಕ್ಕಾಗಲ್ಲ, ಅದನ್ನು ಪ್ರಿಮೈಸ್ ಅಂತಲೇ ಕರಿಬೇಕು. 1. 2ನೇದ್ದು, ಸಾಮಿಗೆ ಉಪ್ಪಿಟ್ಟಿನ ಬಗೆಗೆ ಅವರು ಮಾತಾಡಿದ್ರು. ನಾಗಕ್ಕ ಇದ್ದಾಳೆ, ನಾಗಕ್ಕನ ಪಕ್ಕ ಒಬ್ಬ ನಾಗಪ್ಪನ ಇಟ್ಕೊಳ್ಳಿ. ಆ ನಾಗಪ್ಪ ಆ ಹಳ್ಳಿಯಿಂದ ಒಂದು ಬಸ್ ಹತ್ಕೊಂಡು ಯಾವುದೋ ತಾಲೂಕಾ ಕೇಂದ್ರಕ್ಕೆ ಹೋಗಿ ಒಂದು ಹೋಟೆಲ್ನಲ್ಲಿ ಒಂದು ಶಾವಿಗೆ ಉಪ್ಪಿಟ್ಟು ಕೊಡು ಅಂತ ಹೇಳಬಹುದು. ಅಷ್ಟರ ಮಟ್ಟಿಗೆ ಬಸ್ ಚಾರ್ಜಿನ ಪ್ರಶ್ನೆ ಅಲ್ಲಲ್ಲ, ಬಸ್ ಚಾರ್ಜಿನ ಪ್ರಶ್ನೆ ನನಗಿಲ್ಲ. ಬಸ್ ಚಾರ್ಜಿನ ಪ್ರಶ್ನೆ ಎಲ್ಲ ಎತ್ತಬೇಡಿ. ಇಲ್ಲಿ ರಾಜಕೀಯ ಪ್ರಜ್ಞೆ ಬಗ್ಗೆ ಮಾತಾಡ್ತಿದ್ದೀರಾ ನೀವು, ಅದ್ರ ಬಗ್ಗೆ ಹಂಗೆ ಮಾತಾಡಬೇಡಿ. ಇಲ್ಲಿ ನಾನು ಹೇಳ್ತಾ ಇರೋದು ಹೆಣ್ಣಿನ ಸವಾಲುಗಳು ಅದಕ್ಕಿಂತ ಹೆಚ್ಚು ಇಂಟೆನ್ಸ್ ಆಗಿರುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ನಿಮ್ಮ ದೃಷ್ಟಿಕೋನ ಇನ್ನೂ ನಮ್ಗೆ ಸ್ಪಷ್ಟ ಆಗಿದ್ದು ವೆನ್ ಯು ಯೂಸ್ ದ ವರ್ಡ್ ಹ್ಯಾಮರ್.
ನಿಮಗೆ ಹೆಣ್ಣಿನ ದೃಷ್ಟಿಕೋನ ಅನ್ನೋ ಒಂದು ಹ್ಯಾಮರ್ ಇದೆ, ಅದನ್ನು ಇಟ್ಕೊಂಡು ಬಡಿಯೋಕ್ಕಾಗಲ್ಲ ಅಂತ. ಅದೇ ನಿಮ್ಮ ದೋಷ, ಅದೇ ನಿಮ್ಮ ತಪ್ಪು, ಅದೇ ನಿಮ್ಮ ಸಮಸ್ಯೆ. ಯಾಕೆ ನೀವು ಹೆಣ್ಣಿನ ದೃಷ್ಟಿಕೋನ ಅದನ್ನೆಲ್ಲ ಹ್ಯಾಮರ್ ಅಂತ ಬಳಸ್ತೀರ? ದ ವೇ ಯು ಎಕ್ಸ್ಪ್ರೆಸ್ ಇಟ್. ನೀವು ಬೇರೆ ಇನ್ಯಾವುದಾದ್ರೂ ರೂಪಕ ಬಳಸಿದ್ರೆ ನನಗೆ ನಿಮ್ಮ ಜೊತೆನಲ್ಲಿ ಒಂದು ಸಂವಾದ ಆಗ್ತಿತ್ತು ವಸುಧೇಂದ್ರ. ವೆನ್ ಯು ಯೂಸ್ ದ ವರ್ಡ್ ಹ್ಯಾಮರ್, ಹೆಂಗಪ್ಪ ನಿಮ್ಮ ಜೊತೆನಲ್ಲಿ ಮಾತಾಡೋದು? ನಿಮಗೆ ಕಿವಿ ಇಲ್ಲ, ನನಗೆ ಭಾಷೆ ಇಲ್ಲ, ಮಾತನಾಡುವುದು ಹೇಗೆ? ಗೌರವದಿಂದ ಕಾಣುವಂತ ವ್ಯಕ್ತಿ ನಾನು. ಶ್ರೀ 3 ಕಥಾ ಸಂಕಲನಗಳ ಬಗ್ಗೆ ವಿಸ್ತೃತವಾಗಿ ಮಾತನಾಡಿದ ಶ್ರೀ ವಸುಧೇಂದ್ರ ಅವರಿಗೆ ವಂದನೆಗಳು. ಈಗ ಲೇಖಕರ ಮಾತು. ಮೊದಲಿಗೆ ಕುಸುಮ ಐರಳ್ಳಿ ಅವರಿಂದ. ಎಲ್ರಿಗೂ ನಮಸ್ಕಾರ. ಬೆಳಗ್ಗೆ ನಾನು ತಿಂಡಿ ತಿಂದಿಲ್ಲ ಸರಿಯಾಗಿ. ಯಾಕೆ ಅಂದರೆ ಯಾರಾದರೂ ಇಲ್ಲಿ ನಿಮ್ಮ ಮದುವೆಲಿ ನೀವೇ ಚೆನ್ನಾಗಿ ಊಟ ಬಾರಿಸಿದ್ದಿದ್ಯಾ? ಇಲ್ಲ ಸರ್, ಯಾರಾದರೂ ಇದೆಯಾ? ಇಲ್ಲ. ಬೇರೆಯವ್ರ ಮದ್ವೆಲಿ ಚೆನ್ನಾಗಿ ಊಟ ಮಾಡ್ತೀವಿ, ನಮ್ಮ ಮದ್ವೆಲಿ ನಮ್ಗೇನೋ ಟೆನ್ಷನ್ನು, ಊಟ ಸೇರೋದಿಲ್ಲ. ಟೆನ್ಷನ್ ಏನಂದರೆ ಅವರಿಬ್ಬರು ಇಷ್ಟು ದೊಡ್ಡ ದೊಡ್ಡ ಫೈಲ್ಗಳ ಥರ ಇಷ್ಟಿಷ್ಟುದ್ದ ಏನೋ ಬರ್ಕೊಂಡು ಬಂದ್ಬಿಟ್ಟಿದ್ರು. ಅದು ನೋಡ್ದಾಗಿಂದ ನನಗೆ ಏನು ಫುಲ್ ಟೆನ್ಷನ್ನು. ನೆನ್ನೆ ಪ್ರಕಾಶ್ ಸರ್ ಹೇಳಿದ್ರು ಅರ್ಧ ಗಂಟೆಗಿಂತ ಜಾಸ್ತಿ ಮಾತಾಡ್ತಾರಂತೆ ವಸುಧೇಂದ್ರ ಅವರು ಅಂತ. ಮತ್ತು ಮೇಡಮ್ ಬಗ್ಗೆ ನಂಗೆ ಯಾವಾಗಲೂ ಸ್ವಲ್ಪ ಭಯನೇ. ಅವರು ಸ್ವಲ್ಪ ಭಯನ ಮೀರಿ ನಮಗೆ ಆತ್ಮವಿಶ್ವಾಸ ಕೊಟ್ಟಿದ್ದಾರೆ, ಅದಕ್ಕೆ ತುಂಬ ಧನ್ಯವಾದಗಳು ಮೇಡಮ್. ನಾನು ಯಾವ ಕಥೆನೂ ಹೊಸದಾಗಿ ಬರೆದದ್ದಲ್ಲ, ಬಹಳ ವರ್ಷಗಳಾಗಿತ್ತು ಬರೆದು. ಆದರೆ ಕತೆ ಪ್ರಕಟ ಓದೋದು ಖುಷಿ, ಪ್ರಕಟ ಬರೆಯೋದು ಖುಷಿನೇ, ಪ್ರಕಟ ಮಾಡೋದು ಅಂದರೆ ಒಂಥರ ಯಾವಾಗಲೂ ತುಂಬ ಭಯ ನನಗೆ. ಮತ್ತು ತುಂಬ ಪುಸ್ತಕಗಳ ಬಗ್ಗೆ ಈ ಹಾಲಲ್ಲಿ ತುಂಬ ಕಡೆ ಬೇರೆಯವ್ರ ಪುಸ್ತಕ ಓದಿ ನಾನು ಯಾವಾಗಲೂ ಅದ್ರ ಬಗ್ಗೆ ಮಾತಾಡ್ತೀನಿ, ಅವಾಗ ಜಾಸ್ತಿ ಖುಷಿ. ನಮ್ಮದೇ ಪುಸ್ತಕ ಬಿಡುಗಡೆನಲ್ಲಿ ಅಂಥದ್ದೇನು ಇರಲ್ಲ, ಇರೋದು ಒಂದೇ. ಎಲ್ರಿಗೂ ಧನ್ಯವಾದ ಹೇಳೋದು. ಮೊದಲಿಗೆ ಆಶಾದೇವಿ ಮೇಡಮ್ಗೆ, ವಸುಧೇಂದ್ರ ಸರ್ಗೆ, ಮತ್ತು ಮುಖ್ಯವಾಗಿ ಪ್ರಕಾಶ್ ಸರ್ ಮತ್ತು ಪ್ರಭಾ ಮೇಡಮ್ಗೆ. ಪ್ರಕಾಶಕರು ಓದ್ತಾರೆ ಅಂತ ನಂಗೆ ಗೊತ್ತಿರಲಿಲ್ಲ. ನಿನ್ನೆ ಹೋದಾಗ ಅವ್ರು 2 ಸಲ ಓದ್ತೀವಿ ಪ್ರತಿಯೊಂದು ಪುಸ್ತಕನ ಅಂದರು. ಅಂದರೆ ಅವ್ರು ಪ್ರಕಟಿಸಿರುವ 1000 ಪುಸ್ತಕವನ್ನು ಅವರಿಬ್ಬರು ಓದಿದ್ದಾರೆ. ಅದು ತುಂಬ ನಿಜವಾಗ್ಲೂ ಖುಷಿಯಾಗುವಂಥ ವಿಷಯ. ಆಮೇಲೆ ಒಬ್ಬರು ನನ್ನ ಗುರುಗಳಿದ್ದಾರೆ ಈ ವೇದಿಕೆಯಲ್ಲಿ. ಆ ಗುರುಗಳಿಗೆ ಸ್ವಲ್ಪ ಜಾಸ್ತಿನೇ ಪ್ರೀತಿ ನನ್ನ ಮೇಲೆ. ಎಷ್ಟು ಪ್ರೀತಿ ಅಂದರೆ, ಹೋದ ಶನಿವಾರ ಪ್ರಕಾಶ್ ಸರ್ ಅವ್ರಿಗೆ ಒಂದು ಇದು ಕಳಿಸಿದ್ದಾರೆ, ಈ ಕಾರ್ಯಕ್ರಮದ ಬಗ್ಗೆ ಒಂದು ವಾಟ್ಸಪ್ ಮೆಸೇಜ್ ಕಳಿಸಿದ್ದಾರೆ. ಗುರುಗಳು ನೆಕ್ಸ್ಟ್ ಡೇ ಬೆಳಗ್ಗೆ ಬಂದ್ಬಿಟ್ಟಿದ್ದಾರೆ ಇಲ್ಲಿಗೆ. ಅಂದರೆ ಮುಂದಿನ ಭಾನುವಾರ ಅಂತ ಗೊತ್ತಿಲ್ಲ, ಹೋದ ಭಾನುವಾರನೇ ಬಂದ್ಬಿಟ್ಟಿದ್ದಾರೆ. ಹೋದ ಭಾನುವಾರ ನಮ್ಮ ವೀರಲೋಕದ ಮೈಸೂರಲ್ಲಿ ಒಂದು ಕಾರ್ಯಕ್ರಮ ಇತ್ತು, ಅಲ್ಲಿ ನಾನು ಮಾತಾಡ್ತಾ ಇದ್ದೀನಿ, ಅಲ್ಲಿ ವೇದಿಕೆಯಲ್ಲಿ ನಾನು ಮಾತಾಡ್ತಾ ಇದ್ದೀನಿ, ಫೋನ್ ಬರ್ತಾ ಇದೆ ನಂಗೆ ಮೇಲಿನ ಮೇಲೆ. ಕಟ್ ಮಾಡ್ತಾ ಇದ್ದೀನಿ ನಾನು. ಆಮೇಲೆ ಯಾಕೆ ಸರ್ ಇಷ್ಟು ಸಲ ಫೋನ್ ಮಾಡ್ತಾ ಇದ್ದಾರೆ ಅಂತ ವಾಪಸ್ ಮಾಡಿದ್ರೆ, ಇಲ್ಲಿ ಯಾರೋ ಕಾಣ್ತಾನೆ ಇಲ್ಲ, ಏನೂ ಇಲ್ಲ ಇಲ್ಲಿ ಅಂತ. ಸರ್ ಮುಂದಿನ ವಾರ ಸರ್ ಅಂತ. ಹೌದಾ, ನನಗೆ ನಮ್ಮ ಮನೇಲಿ ಅವ್ರ ಮನೆಯವರು ಎಲ್ಲೋ ಕಾರ್ಯಕ್ರಮಕ್ಕೆ ಕರೆದ್ಲು. ನಾನು 1 ಗಂಟೆ ಒಳಗೆ ಅಂದರೆ ನಾನು ಕರೆದೇ ಇಲ್ಲ ಅವ್ರನ್ನ, ನಾನು ಅವಳು ವಿಶ್ ಮಾಡ್ಬಿಟ್ಟು ಬರ್ತೀನಿ ಅಂತ ಬಂದರೆ ಇಲ್ಲೇನೂ ಇಲ್ಲವೇ ಇಲ್ಲ ಅಂತ. ಅವ್ರ ಹೆಸರು TN ಸೀತಾರಾಮ್ ಅಂತ ಅವರು. ಆದರೆ ಹೋದ ವಾರ ಬಂದರು, ಬೇಜಾರು ಮಾಡ್ಕೊಳ್ಳದೆ ಈ ವಾರವೂ ಬಂದಿದ್ದಾರೆ. ಸೊ ನಾನು ಇಲ್ಲಿ ನಿಂತಿರೋದಕ್ಕೆ ಮುಖ್ಯವಾದ ಕಾರಣಗಳಲ್ಲಿ ಒಬ್ಬರು ಸೀತಾರಾಮ್ ಸರ್. ಅವ್ರಿಗೆ ಬಹಳ ಪ್ರೀತಿ, ನನಗೂ ಅವ್ರನ್ನ ಕಂಡ್ರೆ ಬಹಳ ಪ್ರೀತಿ. ಅವ್ರು ಇವತ್ತು ಈ ಕಾರ್ಯಕ್ರಮದಲ್ಲಿರೋದು ನನಗೆ ತುಂಬ ಸಂತೋಷ. ಜೋಗಿ ಸರ್ ಬಂದಿದ್ದಾರೆ. ಮತ್ತು ನಮ್ಮ ಪರಿಸರ ಬಳಗ ಅಂತ ಮೈಸೂರಲ್ಲಿ ನಾವು ಪರಿಸರದ ಬಗ್ಗೆ ಹಲವು ಕೆಲಸಗಳನ್ನು ಮಾಡ್ತಾ ಇರ್ತೀವಿ. ತುಂಬ ಜನ ಬಂದಿದ್ದಾರೆ ಅಲ್ಲಿಂದ. ಅವರು ನಮ್ಮ ಪರಿಸರ ಬಳಗಕ್ಕೂ ಸಾಹಿತ್ಯ ಪುಸ್ತಕ ಬಿಡುಗಡೆಗೂ ಏನೂ ಸಂಬಂಧ ಇಲ್ಲ, ಆದರೆ ಎಲ್ಲರೂ ನನ್ನ ಮೇಲಿನ ಪ್ರೀತಿಗೋಸ್ಕರ ಮೈಸೂರಿಂದ ಬಂದಿದ್ದಾರೆ. ಮೈಸೂರು ಹುಡುಗಿಯರು, ನನ್ನ ಮೈಸೂರಿನ ಪ್ರೀತಿಯ ಗೆಳತಿಯರು, ಅವ್ರು ಬಂದಿದ್ದಾರೆ. ಪ್ರಶಾಂತ್ ನಾಥು ಸರ್, ಸುವರ್ಣ ಚಾನಲಿನ ಪ್ರಶಾಂತ್, ಮತ್ತೆ ದಿವಾಕರ್ ಸರ್, ಗಜಾನನ್ ಶರ್ಮಾ ಸರ್, ಯಾರ ಹೆಸರು ಹೇಳಿ ನನಗೆ ಕಾಣ್ತಾ ಇಲ್ಲ, ನಾಗೇಂದ್ರ ಪ್ರಸಾದ್, ಅವರು ಸೆಲೆಬ್ರಿಟಿ ಆದರೆ ನನ್ನ ಪ್ರೀತಿಯ ಸಹೋದರನಾಗಿ ಇಲ್ಲಿ ಅವರು ಬಂದಿದ್ದಾರೆ. ಶ್ರೀನಿವಾಸ್ ಅವರು ಬಂದಿದ್ರು. ಎಲ್ರಿಗೂ ತುಂಬ ಧನ್ಯವಾದ. ಮತ್ತೆ ಅಂಕಿತಾ ಪ್ರಕಾಶನಕ್ಕೆ ನಾವು 3 ಜನ ಅಲ್ಲಿಂದನೇ ಪ್ರಕಾಶನ ಮಾಡೋಣ ಅಂದ ತಕ್ಷಣ ತಿರು ಶ್ರೀಧರ ಸರ್ ಬಂದಿದ್ದಾರೆ. ಧನ್ಯವಾದ ಸರ್. ಅವರಿಬ್ಬರು ನನ್ನ ಮೇಲೆ ನಂಬಿಕೆ ಇಟ್ಟು ಆಯಿತು ಅಂತ ಒಂದು ಮಾತಾಡದೆ ಒಪ್ಕೊಂಡ್ರು. ಸೊ ನನ್ನ ಜೊತೆ ಪುಸ್ತಕ ಬಿಡುಗಡೆ ಮಾಡ್ತಿರೋದಕ್ಕೆ ಅವರಿಗೂ ಧನ್ಯವಾದ. ಎಲ್ರಿಗೂ ಧನ್ಯವಾದ. ಥ್ಯಾಂಕ್ ಯು. ಕುಸುಮ ಐರಳ್ಳಿ ಅವರಿಗೆ ವಂದನೆಗಳು. ಈಗ ಮತ್ತೊಬ್ಬ ಲೇಖಕಿ ಶ್ರೀಮತಿ ದೀಪಾ ಹಿರೇಗುತ್ತಿ ಅವರು.
ಎಲ್ರಿಗೂ ನಮಸ್ಕಾರ. ಚೀಟಿ ಎಲ್ಲ ತಂದಿದ್ದೇನೆ ಅಂತ ಭಾಳ ಮಾತಾಡ್ತೇನೆ ಅಂತ ಅನ್ಕೊಳ್ಳೋದೇನು ಬೇಡ, ನಾನೇನು ಜಾಸ್ತಿ ಮಾತಾಡಲ್ಲ. ಇವತ್ತು ನಾವು 3 ಗೆಳತಿಯರ ಕಥಾ ಸಂಕಲನ ಒಟ್ಟಿಗೆ ಬಿಡುಗಡೆ ಆಗ್ತಾ ಇರೋದು ತುಂಬ ಸಂತೋಷ ಸಂಗತಿ. ಇದಕ್ಕೆ ಕಾರಣರಾದಂತಹ ಪ್ರಭಾ ಮತ್ತು ಪ್ರಕಾಶ್ ಕಂಬತ್ತಳ್ಳಿ ದಂಪತಿಗೆ ನಮ್ಮ 3 ಮಂದಿ ಕಡೆಯಿಂದ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಕನ್ನಡದ ಶ್ರೇಷ್ಠ ವಿಮರ್ಶಕರ ಸಾಲಿನಲ್ಲಿ ನಿಲ್ಲುವಂತಹ ವಿಮರ್ಶಕಿಯಾದಂತಹ ಶ್ರೀಮತಿ ಆಶಾದೇವಿ ಮೇಡಮ್ ಬರ್ತಾರೆ ಅಂದ ತಕ್ಷಣ ನನಗೆ ತುಂಬ ಸಂತೋಷ ಆಗಿತ್ತು. ಯಾಕಂದರೆ ಅವರು ಕೊರಳಿನಿಂದ ಮಾತ್ರ ಅಲ್ಲ, ಕರುಳಿನಿಂದನೂ ಮಾತಾಡುವಂಥವ್ರು. ಹಾಗಾಗಿ ಏನಿದ್ರು ಅದ್ರ ಸರಿ ತಪ್ಪುಗಳನ್ನ ಸರಿಯಾಗಿ ಇದು ಮಾಡಿದ್ರು. ಧನ್ಯವಾದ ಮೇಡಮ್ ನಿಮಗೆ. ಹಾಗೆಯೇ ವಸುಧೇಂದ್ರ ಸರ್ ಅವ್ರ ಬಗ್ಗೆ ಏನು ಹೇಳೋದಂತಂದ್ರೆ, ಅವರು ಇಲ್ಲ ಆಗಿದ್ರೆ ನನ್ನ ಕಥಾ ಸಂಕಲನ ಕಥೆಗಳು ಅಲ್ಲಿ ಇಲ್ಲಿ ಇದ್ದು ಬಿಟ್ರೆ ಸಂಕಲನದ ರೂಪ ತಾಳ್ತಿರ್ಲಿಲ್ಲ. ಅವರು ಚಂದ ಪುಸ್ತಕ ಸ್ಪರ್ಧೆಗೋಸ್ಕರ ಒಂದು ಸಂಕಲನ ಮಾಡಿ ಕಳಿಸಿದ್ದು. ಹಾಗಾಗಿ ಅವರೇ ಇವತ್ತು ಕಾರ್ಯಕ್ರಮಕ್ಕೆ ಬಂದಿರೋದು ತುಂಬ ಸಂತೋಷ ಆಗಿದೆ. ಮತ್ತು ಇನ್ನೊಂದು ನಾನು ಹೇಳಬೇಕಾದ ವಿಚಾರ ಅಂತಂದರೆ, ನಮ್ಮ ಕುವೆಂಪು ಅಂತಹ ಉದ್ದಾಮ ಲೇಖಕರಿಂದ ಹಿಡಿದು ದೊಡ್ಡ ದೊಡ್ಡ ಲೇಖಕರೆಲ್ಲರದ್ದು ಏನು ಆಸೆ ಆಗಿತ್ತು ಅಂತಂದರೆ, ಸಾಹಿತ್ಯ ಯಾವತ್ತು ಗೋಡೆಗಳನ್ನು ನಿರ್ಮಿಸಬಾರ್ದು, ಸೇತುವೆಗಳನ್ನು ನಿರ್ಮಿಸಬೇಕು ಅನ್ನೋದು. ಲೇಖಕರೆಲ್ಲ ಬಹುಪಾಲು ಆ ಕೆಲಸನ ಮಾಡ್ತಿದ್ದಾರೆ. ನನಗೆ ವಿಶೇಷ ಅನಿಸೋದು ನಮ್ಮ ಕನ್ನಡದ ಪ್ರಕಾಶಕರು ಆ ಕೆಲಸವನ್ನು ಮಾಡ್ತಿದ್ದಾರಲ್ಲ, ಅದು ತುಂಬ ಸಂತೋಷ ಅನಿಸ್ತಾ ಇದೆ. ಯಾಕಂದರೆ ವೇದಿಕೆ ಮೇಲೆ ಇವರು ಒಬ್ಬ ಪ್ರಕಾಶಕರು, ಜಮೀಲ್ ಸಾವಣ್ಣ ಅವರು ಇಲ್ಲಿದ್ರು, ಹಾಗೇನೆ ನಮ್ಮ ಶ್ರೀನಿವಾಸ್ ಅವರಿದ್ರು, ಹಲವಾರು ಪ್ರಕಾಶಕರಿದ್ದಾರೆ. ಅಂದ್ರೆ ಲೇಖಕರ ಜೊತೆಗೆ ಪ್ರಕಾಶಕರು ಕೂಡ ನಾವೆಲ್ಲ ಒಂದೇ ಅನ್ನುವಂತಹ ಮನೋಭಾವ ಇಟ್ಕೊಂಡು ಕೈಗೂಡಿಸ್ತಾ ಹೋದ್ರೆ ಒಳ್ಳೆಯ ಸೇತುವೆಗಳು ನಿರ್ಮಾಣ ಆಗ್ತವೆ ಮತ್ತು ದ್ವೀಪಗಳು ಯಾವತ್ತೂ ಕೂಡ ನಿರ್ಮಾಣ ಆಗೋದಿಲ್ಲ ಅಂತ ಹೇಳಕ್ ಇಷ್ಟಪಡ್ತೇನೆ. ಆಮೇಲೆ ನಾನು ಬಹಳ ದಿನಗಳಿಂದ ಈ 1-2-3 ಯಾವ ಕಾರ್ಯಕ್ರಮಕ್ಕೆ ಹೋದ್ರು ಈ ಮಾತನ್ನ ಹೇಳ್ತೇನೆ. ನಮಗೆ ವಸುಧೇಂದ್ರ ಅವರು ಮೆನ್ಷನ್ ಮಾಡಿದ್ರು ಏನಂತಂದ್ರೆ, ಕರ್ನಾಟಕಕ್ಕೆ ಬೂಕರ್ ಪ್ರಶಸ್ತಿ ಬಂದಿದ್ದು ಕಳೆದ ಮಾರ್ಚ್ ತಿಂಗಳಲ್ಲಿ ನಮ್ಮ ಲೇಖಕಿಯರ ಸಮಾವೇಶ ಆಯಿತು. ತುಂಬಾ ಚೆನ್ನಾಗಾಯ್ತು. 2 ದಿನ ಎಲ್ಲರೂ ಬಂದಿದ್ರು. ಆಮೇಲೆ ಅದಾದ್ಮೇಲೆ ಸಾಮಾಜಿಕ ಜಾಲತಾಣದಲ್ಲಿ ಅದರ ಕವಿತೆಗಳ ವಿಡಿಯೋಗಳು ಬರಕ್ಕೆ ಶುರುವಾದವು. ಆ ಒಂದು ಕವನ ಸಂಕಲನಕ್ಕೆ 20-30 ವರ್ಷ ತಗೊಳ್ಳುವಂತಹ ನಮ್ಮ ಪ್ರತಿಭಾ ಮೇಡಮ್ ಇರ್ಬೋದು, ಮಮತಾ ಸಾಗರ್ ಮೇಡಮ್ ಇರ್ಬೋದು, ಅಥವಾ ನಮ್ಮ ಸ್ನೇಹಿತರಿರ್ಬೋದು, ಅವರ ಕವನವನ್ನ ಬೇಕಾಬಿಟ್ಟಿಯಾಗಿ ತಿರುಚಿ ಮಾತಾಡುವಂತಹ ಕೆಟ್ಟ ಕಾಮೆಂಟ್ಗಳನ್ನು ಹಾಕುವ ಜನರಿದ್ರು. ನನಗನ್ಸೋದು ಇಂತಹ ಸಂದರ್ಭದಲ್ಲಿ ಪ್ರಗತಿಪರ ಧೋರಣೆಯುಳ್ಳ ದೀಪಾ ಬಾಸ್ತಿ ಮತ್ತು ಬಾನು ಮುಷ್ತಾಕ್ ಅವರಿಗೆ ಬಂದಂತಹ ಬೂಕರ್ ಪ್ರಶಸ್ತಿ ಸಿಕ್ಕ ಅಂತಾರಾಷ್ಟ್ರೀಯ ಮನ್ನಣೆ ಇದೆಯಲ್ಲ, ಈ ಟೀಕಾಕಾರರಿಗೆ ಆದ ಕಪಾಳ ಮೋಕ್ಷ ಅಂತ ನನಗಂತೂ ಅನ್ಸುತ್ತೆ. ಯಾಕೆಂತಂದ್ರೆ ಒಂದು ಹೆಣ್ಮಕ್ಳು ಏನಾದ್ರೂ ಮಾಡಕ್ ಹೊರಟಾಗ ಇದೇ ತರ ನೀವು ಬರೆಯೋದು ಇದೇ ತರ ಅಂತ ಒಂದು ಚೌಕಟ್ಟಿಗೆ ನಮ್ಮನ್ನ ಸೀಮಿತವಾಗಿಸುವಂತಹ ಪ್ರಯತ್ನವನ್ನ ಈ ಒಂದು ಪ್ರಶಸ್ತಿ ನಮ್ಮ ಕನ್ನಡಕ್ಕೆ ತಂದ್ಕೊಟ್ಟಿದೆ ಅಂತ ಹೇಳ್ತಾ, ಹಾಗಾಗಿ ಈ ರೀತಿ ಒಟ್ಟಾಗೋದ್ರಲ್ಲಿ ನಾವು 3 ಮಂದಿ ಸಂಕಲನ ಒಟ್ಟಾಗಿ ಪ್ರಕಟ ಮಾಡೋದ್ರಲ್ಲಿ ಹೆಣ್ಮಕ್ಳೇ ಸ್ಟೇಜ್ ಮೇಲೆ ಜಾಸ್ತಿ ಇರೋದ್ರಲ್ಲಿ ತುಂಬಾ ಸಂತೋಷ ಇದೆ. ಇದಕ್ಕೆ ಏನಾಗಬೇಕು ಅಂತಂದ್ರೆ, ಇದಕ್ಕೆ ಅನುಕೂಲಕರ ವಾತಾವರಣವನ್ನ ಸಮಾಜವು ನಿರ್ಮಿಸಿಕೊಡ್ಬೇಕು, ಸರ್ಕಾರವು ನಿರ್ಮಿಸಿಕೊಡ್ಬೇಕು. ಹೆಣ್ಮಕ್ಳ ಮೇಲೆ ಯಾವುದೇ ರೀತಿಯ ಅನ್ಯಾಯ ಆಗಬಾರ್ದು, ಇನ್ನು ಮುಂದೆ ಆಗಬಾರ್ದು. ಆದ ಅನ್ಯಾಯಗಳಿಗೂ ಕೂಡ ಸರಿಯಾದ ಏನು ಪರಿಹಾರ ಅಥವಾ ನ್ಯಾಯ ಸಿಗಬೇಕು ಅಂತ ಕೇಳ್ತಾ, ಇಲ್ಲಿ ಎಲ್ಲ ಹಿರಿಯರು ಸರ್ ಎಲ್ಲರೂ ಬಂದಿದ್ದಾರೆ. ನೀವೆಲ್ಲರೂ ಬಂದಿರೋದು ನನಗೆ ತುಂಬಾ ಸಂತೋಷ ಆಗಿದೆ. ಮತ್ತೊಮ್ಮೆ ವಿಮರ್ಶಕರು ವಸುಧೇಂದ್ರ ಅವರು ಹೇಳಿದ ಮಾತುಗಳನ್ನ, ಪ್ಲಸ್ ಪಾಯಿಂಟ್ಗಳನ್ನು ಮತ್ತು ಮೈನಸ್ ಪಾಯಿಂಟ್ಗಳನ್ನ ಎರಡೂ ನೆನ್ಪಿಟ್ಕೊಳ್ತೇವೆ ಅಂತ ಹೇಳ್ತಾ ಈ ಒಂದು ಅವಕಾಶಕ್ಕಾಗಿ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ದೀಪಾ ಹಿರೇಗುತ್ತಿ ಅವರಿಗೆ ವಂದನೆಗಳು. ಈಗ ಶ್ರೀಮತಿ ಶಾಂತಿಕೆ ಅಪ್ಪಣ್ಣ ಅವರಿಂದ ಕೆಲವು ಮಾತುಗಳು. ಎಲ್ರಿಗೂ ನಮಸ್ಕಾರ. ನಾನು ಒಳ್ಳೆ ಮಾತುಗಾರ್ತಿ ಅಲ್ಲ, ನಂಬರ್ 1 ಹೇಳಬೇಕು ಅಂದರೆ ಮುಖ್ಯವಾಗಿ. ಆ್ಯಂಡ್ ನಾನೇನು ಮಾತಾಡಬೇಕು ಅಂತಿದ್ನೋ ಅದೆಲ್ಲ ಪಾಯಿಂಟ್ಸ್ನ ದೀಪಾನು ಮಾತಾಡ್ಬಿಟ್ಲು, ಕುಸುಮಾನು ಮಾತಾಡಿದ್ಲು. ಲೈಕ್ ಪ್ರಕಾಶಕರನ್ನ ನಾನು ಮುಖ್ಯವಾಗಿ ಇಲ್ಲಿ ಅಭಿನಂದಿಸಬೇಕು ಅಂತ ಇದ್ದೆ. ಯಾಕೆಂದರೆ ಎಲ್ಲರೂ ಒಟ್ಟಾಗಿ ಹೀಗೆ ಸಾಹಿತ್ಯವನ್ನು ಬೆಳೆಸೋದೇನಿದೆ ಅದು ನಂಗೆ ತುಂಬ ಖುಷಿ ಆಯಿತು. ಯಾಕೆಂದರೆ ನಂಗೆ ತಮಿಳಿಗಿಂತ ಇಲ್ಲಿಯ ಒಂದು ವಾತಾವರಣ ಜಾಸ್ತಿ ಎದ್ದು ಕಾಣಿಸ್ತು ಅಂತ ನಂಗೆ ಅನ್ನಿಸ್ತು. ಹಾಗಾಗಿ ಆ್ಯಂಡ್ ಮೊದಲೇ ಹೇಳಿದಾಗ ನಾನು ಒಳ್ಳೆ ಮಾತುಗಾರ್ತಿ ಎಲ್ಲ, ಹೆಚ್ಚು ಮಾತಾಡಲ್ಲ, ಯಾರ ಸಮಯ ಹೆಚ್ಚು ತಗೊಳ್ಳಲ್ಲ. ಇಲ್ಲಿ ಬಂದಿರತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತು ಈ ಪುಸ್ತಕನ ನಾವು 3 ಜನ ಒಟ್ಟಾಗಿ ತರಬೇಕು ಅನ್ನೋದ್ರಲ್ಲಿ ನನಗೆ ನಾನು ತರಬೇಕು ಅನ್ನೋ ಆಲೋಚನೆನೇ ಇರಲಿಲ್ಲ. ನನ್ನನ್ನು ಪ್ರೇರೇಪಿಸಿದ್ದು ಕುಸುಮ. ಸೊ ನಾವು 3 ಜನ ಗೆಳತಿರು ಒಟ್ಟಾಗಿ ಒಂದು ಬುಕ್ ತರೋಣ ಅಂತ ಕುಸುಮ ತುಂಬ ಅದಕ್ಕೆ ನನಗೆ ಪ್ರೆಷರ್ ಹಾಕಿ ನನ್ನನ್ನು ಈ ಪುಸ್ತಕ ತರೋಲ್ಲಿ ಅವಳದೊಂದು ಮುಖ್ಯ ಪಾತ್ರ ಇದೆ. ಸೊ ಅದಕ್ಕೆ ಅವಳಿಗೊಂದು ಸ್ಪೆಷಲ್ ಥ್ಯಾಂಕ್ಸ್. ಮತ್ತು ಪ್ರಕಾಶ್ ಕಂಬತ್ತಳ್ಳಿ ಸರ್ ಆ್ಯಂಡ್ ಪ್ರಭಾ ಮ್ಯಾಮ್ಗೆ ಥ್ಯಾಂಕ್ಸ್. ಆ್ಯಂಡ್ ತುಂಬ ಚೆನ್ನಾಗಿ ಮಾತಾಡಿದಂತಹ ಮ್ಯಾಮ್ಗೆ, ಆಶಾ ಮ್ಯಾಮ್ ಆ್ಯಂಡ್ ವಸುಧೇಂದ್ರ ಸರ್ ಅವ್ರಿಗೆ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎವ್ರಿವನ್. ಶಾಂತಿಕೆ ಅಪ್ಪಣ್ಣ ಅವರಿಗೆ ವಂದನೆಗಳು. ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿ 3 ಕೃತಿಗಳನ್ನು ಬಿಡುಗಡೆ ಮಾಡಿದ ಡಾಕ್ಟರ್ MS ಆಶಾದೇವಿ ಅವರಿಗೆ ಅಂಕಿತ ಪುಸ್ತಕ ಮತ್ತು ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತೇನೆ.
3 ಕೃತಿಗಳನ್ನು ಕುರಿತು ಮಾತನಾಡಿದ ಶ್ರೀ ವಸುಧೇಂದ್ರ ಅವರಿಗೆ ಅಂಕಿತ ಪುಸ್ತಕ, ಬುಕ್ ಬ್ರಹ್ಮ ಮತ್ತು ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳು. 3 ಜನ ಲೇಖಕಿಯರು ಶಾಂತಿ ಕೆ ಅಪ್ಪಣ್ಣ, ದೀಪಾ ಹಿರೇಗುತ್ತಿ, ಕುಸುಮ ಆಯಿರಳ್ಳಿ ಅವರಿಗೆ ಅಂಕಿತ ಪುಸ್ತಕ ಮತ್ತು ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳು. ಮಾಧ್ಯಮದ ಬಂಧುಗಳಿಗೆ, ಆಗಮಿಸಿರುವ ಎಲ್ಲರಿಗೆ, ಈ ಕಾರ್ಯಕ್ರಮವನ್ನು ನೇರವಾಗಿ ಪ್ರಸಾರ ಮಾಡಿದ ಬುಕ್ ಬ್ರಹ್ಮಕ್ಕೆ ಮತ್ತು ಈಗ ಅನೇಕ ಗಣ್ಯ ಸಾಹಿತಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ, ಅವ್ರಿಗೂ ಕೂಡ ನಾನು ವಂದನೆಗಳನ್ನು ಸಲ್ಲಿಸ್ತೀನಿ. ಎಲ್ಲರಿಗೂ ಮತ್ತೊಮ್ಮೆ ವಂದನೆಗಳು. ಇಲ್ಲಿಗೆ ಈ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ. ಆಗಸ್ಟ್ ತಿಂಗಳ 17ನೇ ತಾರೀಕು ಒಟ್ಟು 5 ಪುಸ್ತಕಗಳು ಇದೇ ವೇದಿಕೆಯಲ್ಲಿ ಬಿಡುಗಡೆ ಆಗ್ತಾ ಇವೆ. ಅಂಕಿತ ಪುಸ್ತಕದ ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಮತ್ತೆ ಬರಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಎಲ್ಲರಿಗೂ ವಂದನೆಗಳು. ನಮಸ್ಕಾರ.